ಸಮೀಕೃತ ಬಂಧದ ಒಂದು ಉದಾಹರಣೆ ಕೊಡ್ತೀರಾ ನಿಮಗೆ ಬಾಯಿಪಾಠ ಇದ್ರೆ? ದೈತ್ಯಾಚಾರ್ಯಂ ಬಂದಾಮಪತ್ತನು ಮಾರೈದು ನೋಡಿ, ಇದು ಶುಕ್ರನ ಪೂರ್ಣ ಪ್ರಮಾಣದಲ್ಲಿ ಗುರು ಅಕ್ಷರ ಇರುವಂತಹ ಕಥೆ. ಶ್ರೀಧರ್ ನಮಸ್ತೆ. ನಮಸ್ತೆ. ಕೆನಡದಿಂದ ಬಂದಿದ್ದಾರೆ. ರಾಘು ಕಟ್ಟಿನಕೆರೆ ಯಕ್ಷಮಿತ್ರ ಅಂತ ಅಲ್ಲಿ ಒಂದು ಸಂಸ್ಥೆ ಕಟ್ಟಿಕೊಂಡು ಬಡಗುತಿಟ್ಟ ಒಳ್ಳೆ ಆಟಗಳನ್ನು ಕೊಡುವುದು, ಟ್ರೈನಿಂಗು ಇಂಥದ್ದೆಲ್ಲ ಭಾಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ. ಸ್ವತಃ ಭಾಗವತರು. ಅವರ ಅಪೇಕ್ಷೆ ಅಂದರೆ ನಿಮ್ಮ ಜೀವನ, ನಿಮ್ಮ ಸಾಧನೆ ಒಟ್ಟಿಗೆ ಸನ್ನಿವೇಶಗಳು, ಸ್ವಾರಸ್ಯಗಳು ಅದರ ಒಟ್ಟಿಗೆ ಕಲಿಯುವವರಿಗೆ ಪ್ರಚೋದಕವಾಗುವ ಹಾಗೆ. ಈಗ ಸಂದರ್ಶನಗಳಲ್ಲಿ ಹಲವು ವಿಧ. ಒಂದು ವಿಷಯವನ್ನು ತಿಳಿಸುವುದು ಪ್ರಧಾನವಾಗಿ ಅಕಾಡೆಮಿಕ್ ಜ್ಞಾನ ಪ್ರಧಾನ. ನಮ್ಮದು ಹಾಗಲ್ಲ, ನಮ್ಮದೊಂದು ಸಮ್ಮಿಶ್ರ ಇಂಟರ್ವ್ಯೂ ಹೇಗೆ ಹೋಗ್ತದೋ ನೋಡುವ. ಸರಿ ಸರಿ ಸರಿ. ಈಗ ನೀವು ಯಕ್ಷಗಾನದಲ್ಲಿ ಸುಮಾರು 40-50 ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರವೃತ್ತರು. ನೀವು ನಿಟ್ಟೂರಿಂದ ಬಂದು ಹೊಸನಗರ ಇಲ್ಲಿಗೆ ಬಂದು ಸೆಟ್ಲ್ ಆಗಿ ದೊಡ್ಡ ಕಥೆ. ನಿಮ್ಮ ಬಾಲ್ಯದ ಜೀವನ ಮತ್ತು ಕಲಾ ಪ್ರೇರಣೆ, ಸಾಹಿತ್ಯಕ್ಕೆ ಬಂದ ಪ್ರೇರಣೆ ಸ್ವಲ್ಪ ಹೇಳ್ತೀರಾ? ಕೆನಡಾದಿಂದ ಬಂದು ಇಲ್ಲಿ ಈ ರೀತಿಯ ಒಂದು ಸಂದರ್ಶನ ಮಾಡ್ತಾ ಇರೋದು, ಅದು ಕೂಡ ನಿಮ್ಮಂತಹ ಹಿರಿಯರೊಂದಿಗೆ ಕೂತ್ಕೊಂಡು ಮಾತಾಡುವುದೊಂದು ಸೌಭಾಗ್ಯ ಅಂತ ಭಾವಿಸ್ತಾ ರಾಘು ಕಟ್ಟಿನಕೆರೆಯವರಿಗೆ ಒಂದು ನಮಸ್ಕಾರವನ್ನು ತಿಳಿಸ್ತೇನೆ. ಇನ್ನು ನನ್ನ ಬಾಲ್ಯದ ವಿಷಯ, ನಮ್ಮ ತಂದೆಯವರು ಈ ಕ್ಷೇತ್ರದಲ್ಲಿ ತುಂಬ ವೃತ್ತಿಪರರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರವೃತ್ತಿಯಾಗಿಟ್ಟುಕೊಂಡು, ಯಾಕೆಂದರೆ ಅವರಿಗೆ ಪೌರೋಹಿತ್ಯ ಇತ್ತು, ಕೃಷಿ ಇತ್ತು, ಸಂಸಾರದ ಭಾರ ಇತ್ತು. ಆದರೂ ಆ ಕಾಲದಲ್ಲಿ ಒಂದು ಹನ್ನಾರ ಮೇಳ ಅಂತೆಲ್ಲ ಕಟ್ಟಿಕೊಂಡ ಯುವಕರ ಒಂದು ತಂಡದ ಸದಸ್ಯರಲ್ಲಿ ಇವರು ಒಬ್ಬರು ಆಗಿದ್ದರು. ಶ್ರೀಪಾದ ಭಟ್ರು ಅಂತ. ಅವರು ವೇಷಗಳನ್ನ, ಒಳ್ಳೆಯ ಪುಂಡು ವೇಷಗಳನ್ನು, ಕಟ್ಟು ವೇಷಗಳನ್ನೆಲ್ಲ ಮಾಡ್ತಾ ಇದ್ದವರು. ಮತ್ತು ಪ್ರಸಂಗದ ಬಾಯ್ಪಾಠ ಇತ್ತು, ಭಾಗವತಿಗೆ ಗೊತ್ತಿತ್ತು. ಅದು ಆ ಕಾಲದಲ್ಲಿ ಭಾಗವತಿಗೆ, ಮೃದಂಗವ ಎಲ್ಲವೂ ಗೊತ್ತಿರಬೇಕಾದ್ದು ದಶಾವತಾರಿ ಲಕ್ಷಣ ಅಂತಲೇ ಇತ್ತದು. ಹಾಗಾಗಿ ನಮಗೆ ಈ ಯಕ್ಷಗಾನದ ಆಸಕ್ತಿ ಬಂದಿದ್ದು ಬಹುಶಃ ಅವರ ಸಂಸ್ಕಾರದಿಂದ ಅಂತ ಹೇಳ್ಬೋದು. ಈಗ ನಾನೊಬ್ಬನೇ ಅಲ್ಲ, ನನ್ನ ತಮ್ಮಂದಿರಿಬ್ಬರು ಕೂಡ. ನನ್ನ ತಮ್ಮ ಒಂದು 15-20 ವರ್ಷ ಮಕ್ಕಳ ಮೇಳ ಮಾಡಿದ್ದ. ಒಬ್ಬ ತಮ್ಮ ಅರ್ಥಗಾರಿಕೆಯಲ್ಲಿ ತಕ್ಕ ಮಟ್ಟಿಗೆ ಅಧ್ಯಯನ ಮಾಡಿದ್ದಾನೆ. ಹಾಗಾಗಿ ಕೃಷ್ಣಮೂರ್ತಿ ಅಂತ. ಕಿರಿಯವನು ಮೇಳ ಮಾಡಿದವನು ಸುಬ್ರಹ್ಮಣ್ಯ, ಅವನು ಪುರೋಹಿತ. ಅವನ ಮಕ್ಕಳಿಬ್ಬರು ಕೂಡ ಒಳ್ಳೆ ಯಕ್ಷಗಾನ ಮಾಡ್ತಾರೆ. ಸ್ವರ್ಣ ಮತ್ತು ಸ್ನೇಹ ಅಂತ. ಆಳ್ವಾಸಲ್ಲಿ ಒಬ್ಬಳು ಕಲ್ತಿದ್ಲು, ಇನ್ನೊಬ್ಬಳು ಉಜಿರೆಯಲ್ಲಿದ್ಲು. ಯಕ್ಷಗಾನದಲ್ಲಿ ಅಂದರೆ ಹೆಣ್ಣು ಮಕ್ಕಳು ಆಸಕ್ತರು. ಹೀಗೆ ಒಂದು ಫ್ಯಾಮಿಲಿ, ಅಂದರೆ ನನಗೆ ಒಂದು ಹಿನ್ನೆಲೆಯಲ್ಲಿ ಕೌಟುಂಬಿಕವಾಗಿ ಯಕ್ಷಗಾನದ ಒಂದು ವಾತಾವರಣ. ಅದಕ್ಕಿಂತಲೂ ಹೆಚ್ಚು ನಮ್ಮ ಬಾಲ್ಯದಲ್ಲಿ ಯಕ್ಷಗಾನ ಬಿಟ್ಟು ಬೇರೆ ಯಾವುದು ನಮ್ಮ ಪ್ರದೇಶದಲ್ಲಿ ಇರಲಿಲ್ಲ. ಅದು ದಟ್ಟವಾಗಿ ಇದ್ದಂತಹ ಕಾಲ. ನಿಟ್ಟೂರು ಸೀಮೆ ಬಗ್ಗೆ ಆ ಸೀಮೆ, ಆ ಹನ್ನಾರ ಸೀಮೆ ಅಂತ ಹೆಸರು. ಆ ಶಬ್ದಕ್ಕರ್ಥ 10 ಜನರದ್ದು, 10 ಸಮಸ್ತ್ರದ್ದು ಅಂತಂತೆ. ಅವರ ಮೇಳವು 10 ಸಮಸ್ತ್ರದ್ದೇ ಆಗಿತ್ತು. ಹನ್ನಾರ ಮೇಳ ಅಂತ ಪ್ರಸಿದ್ಧ ಇತ್ತು. ಯಾಕಂದ್ರೆ ಇವತ್ತಿನ ಮತ್ತಿನ ಬಹಳ ಪ್ರಸಿದ್ಧರಾದ ಕೆಲವರಲ್ಲಿ ಪ್ರಾರಂಭಿಸಿದ್ರು. ಉದಾಹರಣೆಗೆ ಮರವಂತೆ ನರಸಿಂಹದಾಸರು, ಸುಳ್ಗೋಡು ವೆಂಕಪ್ಪಯ್ಯ ಅವರಿಂದ ಏನು ತಾಳ ತಗೊಂಡ್ರಂತೆ. ಜಾಗಟೆ ಹಿಡ್ಕೊಂಡವರು ದಾಸನ ಕೆಲಸಕ್ಕೆ ಬರ್ತಾ ಇದ್ದವರು. ಅಲ್ಲಿಂದ ಅವ್ರು ಶುರು ಮಾಡಿ 45-47ನೇ ಇಸ್ವಿಯವರೆಗೆ ಆ ಮೇಳದಲ್ಲಿ ಸಂಗೀತಗಾರರಾಗಿದ್ದರು. ಆಮೇಲೆ ಅತ್ಯಂತ ಪ್ರಸಿದ್ಧರಾದಂಥ ಆನಂದ ಮಾಸ್ತರು ಅವರಲ್ಲಿ ಅಂಗಡಿ ಮಾಡ್ಕೊಂಡಿದ್ರು. ಸುಳ್ಳಹಳ್ಳಿ ಎಂಬಲ್ಲಿ ಅಂಗಡಿ ಮಾಡ್ಕೊಂಡಿದ್ರು. ಸುಳ್ಳಹಳ್ಳಿ ಮಾಸ್ಟರ್ ಅಂತ ನಮ್ಮ ಕಡೆ ಈಗಲೂ ಅವ್ರನ್ನ ಆನಂದ ಮಾಸ್ತರ್ ಅಂದ್ರೆ ಅರ್ಥ ಆಗೋದಿಲ್ಲ. ಸುಳ್ಳಹಳ್ಳಿ ಮಾಸ್ಟರ್ ಅಂದ್ರೆ ತಿಳಿತಿತ್ತು ಅಂತಹ ಇತ್ತು. ಮತ್ತೆ ಬಹಳ ಕಾಲ ಮೊನ್ನೆವರೆಗೆ ಅವ್ರು ಬರ್ತಾ ಇದ್ರು. ತಮಾಷೆಯವರು ಹೇಳ್ತಿದ್ರು, ನಾನು ಸುಳ್ಳಹಳ್ಳಿ ಮಾಸ್ಟರ್ ಹೌದಾದ್ರೆ ಸುಳ್ಳೇಳು ಮಾಸ್ಟರ್ ಅಲ್ಲ. ಅದು ಮತ್ತೆ ಅವರ ಭಾಷೆಯಲ್ಲಿ ನಮ್ಮ ಹವ್ಯಕದ ಅನೇಕ ಮಾತುಗಳು, ಸತ್ನಾರಥ ಈ ಥರನೇ ಹೇಳಿದ್ರು. ಆ ತರಹದ ಆಕ್ಸೆಂಟ್ಸ್ಗಳು ಹಾಗೆ ಇದ್ವು. ಅದು ಅವರು ಎಷ್ಟೋ ಇದು ಅಲ್ಲಿಯ ಗಾದೆಗಳೆಲ್ಲ ಅರ್ಥದಲ್ಲಿ ಬರ್ತವೆ. ತುಂಬಾ ಗಾದೆಗಳಲ್ಲಿ ತುಂಬಾ ಹಳ್ಳಿಗಳದ್ದು. ನನ್ನ ತಂದೆಯವರಿಗೆ ಒಳ್ಳೆ ಸ್ನೇಹಿತರಾಗಿದ್ರು ಅವರು. ಯಾಕೆಂದರೆ ಅವರು ಬೆಡ್ ರಿಡನ್ ಆದಾಗಲೂ ನಮ್ಮ ತಂದೆಯವರು ಬಂದು ಮಾತಾಡಿಸಿಕೊಂಡು ಹೋಗಿದ್ದಾರಷ್ಟೇ ಅಲ್ಲ. ಯಕ್ಷಲಹರಿ ತಾಳ್ಮದ್ಲೆಗೆ ಬಂದಾಗ ನಾನು ಪರಿಚಯಿಸಿಕೊಂಡೆ ಅವ್ರನ್ನ. ಪರಿಚಯಿಸಿಕೊಂಡಾಗ ಪದ್ಯಾಣ ಗಣಪತಿ ಭಟ್ರಿಗೆ ಹೇಳ್ತಿದ್ರು ಅವರು, ಇವ ಏನ ಸ್ನೇಹಿತನ ಮಗನು ಅಂತ. ಆ ಥರದ ಬಹಳ ಖುಷಿ ಇದ್ರು. ಹಾಗಾಗಿ ನಮಗೇನು ಅಂತ ಕೇಳಿದರೆ ಅಂತಹದ್ದೊಂದು ಪ್ರವೃತ್ತಿಗಳಲ್ಲಿ ತಯಾರಾಗಿದ್ದಾರೆ. ಮತ್ತೆ ಅದನ್ನು ಕೊಲ್ಲೂರು ಅಂತ ಕೊಟ್ಟರು ವೀರಭದ್ರ ನಾಯಕರ ಕಾಲದಲ್ಲಿ. ಮತ್ತೆ ಕೊಲ್ಲೂರು ಮೇಳ ಅಂದರೆ ಹನ್ನಾರ ಮೇಳವೇ ಕೊಲ್ಲೂರು ಮೇಳ. ಮತ್ತು ಕೊಲ್ಲೂರು ಮೇಳದಲ್ಲಿ ಇದ್ದಾಗಲೂ ಕೂಡ ಅದು ಬೇಳೂರು ಮಹಾಗಣಪತಿ ಪ್ರಸನ್ನ ಹನ್ನಾರ ಮೇಳ ಅಂತಲೇ ಇತ್ತು ಅದಕ್ಕೆ.
ಹೌದು, ಅಂದ್ರೆ ಮೇಳ ಬದಲಾಗುವುದು ಅಂದ್ರೆ ಸಾಮಗ್ರಿ ಹೋಗುದು. ಸಾಮಗ್ರಿ ಅಷ್ಟೇ ಹೋಯ್ತು, ಮತ್ತೆ ಏನೇನಾಯಿತೋ ಆಗಿದೆ ಅದು ಗೊತ್ತಿಲ್ಲ, ಅದು ಹೋಯ್ತು ಮಿಸ್ಮ್ಯಾನೇಜ್ಮೆಂಟಿಂದಾಗಿ, ಮತ್ತೆ ಅದು ಕೆಲವು ಕಾಲ ಇದ್ದು ಹೋಯಿತು. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಬಹಳ ಮುಖ್ಯ ನಮ್ಮ ಕಡೆ ತಾಳ್ಮದ್ಲೆ ಈಗ ಅದು ನಿಂತೇ ಹೋಗಿದೆ. ಸುಮಾರಾಗಿ ಪ್ರಥಮ ಏಕಾದಶಿಯಿಂದ ತೊಡಗಿದರೆ ಕಾರ್ತೀಕ ಮಾಸ ಮುಗಿಯುವವರೆಗೆ ಆ ಒಂದು 2-3 ತಿಂಗಳುಗಳಲ್ಲಿ ಒಂದು 30-40 ಇಡೀ ರಾತ್ರಿಯ ತಾಳಮದ್ಲೆಗಳು ಮನೆಗಳಲ್ಲಿ. ಕೆಲವು ತಾಳಮದ್ಲೆಗಳಿಗೆ ಮರವಂತೆ ನರಸಿಂಹದಾಸರು ಬರ್ತಿದ್ರು, ಆನಂದ್ ಮಾಸ್ತರು ಬಂದಿದ್ದು ನೋಡಿದ್ದೀನಿ ನಾನು. ಕರ್ನಾರ್ಜುನದ ಕರ್ಣ ಹೇಳಿದ್ದಾರೆ, ಗಾಂಜಾಳದ ರಾಮ ಸುಬ್ರಾಯರ ಮನೆಯಲ್ಲವರು. ಅಂದರೆ ಉಪ್ಪೂರು ಬರ್ತಿದ್ರು. ಹೊರಗಿನ ಕಲಾವಿದರನ್ನು ಕರೆಸಿ ಮತ್ತೆ ಸುತ್ತಮುತ್ತಲಿನ ಅಂದರೆ ಆಗ ದುಡ್ಡು ಗಿಡ್ಡಿನ ತಾಳಮದ್ಲೆ ಅಲ್ಲ, ಅವರು ಮನೆಯಲ್ಲಿ ಹೋಗಿ ತಾಳಮದ್ಲೆ ಅರ್ಥ ಹೇಳೋದೊಂದು ಪ್ರೆಸ್ಟೀಜಿನ ಪ್ರಶ್ನೆ. ಕರೂರು ಸೀಮೆ ಮುಂತಾದ ಬೇರೆ 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 ಸೀಮೆಗಳಿಂದ ಪ್ರಸಿದ್ಧ ಅರ್ಥಧಾರಿಗಳೇ ಬರ್ತಿದ್ರು. ಆ ಊರಿನ ಅರ್ಥಧಾರಿಗಳು ಸಣ್ಣ ಅರ್ಥ ಆಗ, ಅವರು ಹೊರಗಿನಿಂದ ಬಂದವರು ಎಂದು ರೆಸ್ಪೆಕ್ಟ್ ಅಷ್ಟೇ, ಬೇರೆ ಏನು ಅನುಕೂಲಗಳಿಲ್ಲ, ಅವರು ವೀಳ್ಯ ಹಾಕೋದಷ್ಟೇ ಅವರ ಅನುಕೂಲಗಳು. ಹೀಗಾಗಿ ನಮಗೇನಾಗ್ತದೆ ಅಂದರೆ ಅಂತಹ ತಾಳಮದ್ದೆಗಳನ್ನು ನೋಡ್ತಾ ನಾವು ಅರ್ಥ ಹೇಳಬೇಕು ಅಂತ ಈ ಅನೇಕರು ನಮ್ಮೂರಲ್ಲಿ ಯುವಕರೆಲ್ಲ ಸೇರಿ ಏನು ಮಾಡಿದ್ದಾರೆ ಅಂದರೆ ಇದು ಇಂಥದ್ದು ಏಕಾದಶಿ ತಾಳಮದ್ಲೆ, ಶಾಲೆ ಮನೆಗಳ ತಾಳಮದ್ಲೆ, ಭಾನುವಾರ ತಾಳಮದ್ಲೆ, ಹೀಗೆ ಸಂಘಗಳನ್ನು ಕಟ್ಟಿಕೊಳ್ತಿದ್ರು. ಆ ಸಂಘಗಳನ್ನು ಕಟ್ಟಿಕೊಂಡು ಅದರಿಂದಾಗಿ ತಯಾರಾಗಿದ್ದಾರೆ. ಅಲ್ಲಿ ಭಾಗವತರು ಇದ್ರು ನೋಡಿ. ಈಗಿನ ಅನೇಕ ಕಲಾವಿದರು, ಅನಂತ ಹೆಗಡೆ ನಿಟ್ಟೂರು, ಗುಡ್ಡೆ ಹಿತ್ಲು ಸುಬ್ರಹ್ಮಣ್ಯ ಭಟ್ರು, ಇವರೆಲ್ಲ ಅಂತಹ ಕೂಟಗಳಿಂದ ಬಂದವರು. ಅದೇ, ಮತ್ತು ಅಂತಹ ಕೂಟಗಳಿಂದ ತಯಾರಾಗಿ ಬೆಳೆದು ಒಂದು ಸಮಗ್ರವಾದ ಯಕ್ಷಗಾನದ ತಕ್ಕಮಟ್ಟಿನ ಮಾಹಿತಿ ಇರುವವರೇ ಒಳ್ಳೆ ಆಸಕ್ತಿ ಬೆಳೆದು ಉಡುಪಿ ಕೇಂದ್ರಕ್ಕೆ ಬಂದ ಕೆಲವರು ಅಂತಹ ಕೂಟದಲ್ಲಿ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸಿಕೊಂಡವರು. ಕಲಾವಿದನೇ ಒಂದು ಒಳ್ಳೆ ಕಲಾವಿದನಾಗಿ ರೂಪುಗಳು. ಅದು ಅಂದ್ರೆ ಅವರ ಫ್ಯಾಮಿಲಿ ಯಾವ ಹಿನ್ನೆಲೆ ಇಲ್ಲದೆ ಇದ್ದವರು ಇದರಿಂದಾಗಿ ಬಂದವರಿದ್ದಾರೆ. ಅಂತಹ ಒಂದು ವಾತಾವರಣದಿಂದ ನಾನು ಬಂದಿದ್ದರಿಂದ ನನಗೂ ಕೂಡ ಈ ತಂದೆಯವರದ್ರ ಜೊತೆಗೆ ಅವುಗಳು, ಯಾಕೆಂದ್ರೆ ಪ್ರಸಿದ್ಧನಾಗಬೇಕು ಎಂಬುದೊಂದು ಯುವಕರ ಕೆಲಸ ಅಲ್ವಾ. ತಾನೇನಾದರೂ ಪ್ರಸಿದ್ಧಿ ಪಡಿಬೇಕು ಇತ್ಯಾದಿಗಳು ಇರ್ತದೆ, ಹುಚ್ಚಿರ್ತದೆ. ಅದಕ್ಕೆ ದಾರಿ ಇಂಥದ್ದು ಒಂದು ಮಾರ್ಗವಾಗಿ ಇರ್ತದೆ ಅಂತ ನನಗನ್ಸುವುದು. ಈಗ ಆ ಕಾಲದಲ್ಲಿ ನೀವು ಬೆಳೀತಾ ಇದ್ದಾಗ ಎಲಿಮೆಂಟ್ರಿ ನಿಟ್ಟೂರಲ್ಲಿ, ನಿಮ್ಮದು ನಿಟ್ಟೂರು ಗುಡ್ಚಿ ಅಂತ, ಅದು ನಮ್ಮ ಊರಿನಲ್ಲಿ. ನಿಟ್ಟೂರು ಸ್ವಲ್ಪ ಒಳಕ್ಕೆ ನಮ್ಮ ಊರು. ಹೈಸ್ಕೂಲ್ ಎಲ್ಲಿ ನಿಮ್ಮದು? ಹೈಸ್ಕೂಲ್ ಅಲ್ಲಿ ಉಡುಪಿಯಲ್ಲಿ. ಅಂದ್ರೆ ಎಲಿಮೆಂಟರಿ ಕಾಲದವರೆಗಿನ ನಿಮ್ಮ ಸಂಸ್ಕಾರವೇ ಪ್ರಬಲವಾಗಿ ನಿಮ್ಮನ್ನು ಖಂಡಿತ. ನಾನು ಹೈಸ್ಕೂಲ್ನಲ್ಲಿ ಯಾವುದೇ ಯಕ್ಷಗಾನೀಯ ಚಟುವಟಿಕೆಯಲ್ಲಿ ಇರಲಿಲ್ಲ, ಸ್ವಲ್ಪ ಸಮಯ ದೂರ ಹೋದ ಹಾಗೆ. ಆದರೆ ಆ ಸಮಯದಲ್ಲಿ ಯಕ್ಷಗಾನದ ತೀವ್ರಾಸಕ್ತರ, ನಾನು ವಯಸ್ಸಿನಲ್ಲಿ ಸ್ವಲ್ಪ ಹೆಚ್ಚಾದವ. ಹೈಸ್ಕೂಲಿಗೆ ಬಂದರೂ ಕೂಡ ನಾನು 4-5 ವರ್ಷ ದೊಡ್ಡವನು. ಅಂದ್ರೆ ಮಲೆನಾಡಿನಲ್ಲಿ ಇದ್ದವರಾದ್ರಿಂದ ನಾನು ಚಿಕ್ಕದಿದ್ದಾಗ ಕೃಷ್ಣ ಮಾಸ್ಟರ್ ಅಂತಿದ್ರು, ಐಗಳ ಶಾಲೆ, ಅಲ್ಲಿ ಶಾಲೆಗೆ ಹೋದವ. ನಮ್ಮೂರಲ್ಲಿ ಶಾಲೆ ಇರಲಿಲ್ಲ. ಅಧಿಕೃತವಾಗಿ ಶಾಲೆ ಬಂದದ್ದು 63-64ನೇ ಇಸ್ವಿ ಸುಮಾರು. ಆಗ ನನಗೆ 13-14 ವರ್ಷ ಆಗಿದೆ. ಆಗ 4ನೇ, ಅದಕ್ಕಿಂತ ಕೆಳಗೆ ತರಲಿಕ್ಕೆ ಆಗೋದಿಲ್ಲ, ಮೇಲೆ ಕ್ಲಾಸ್ ಇಲ್ಲ. ತಹಸೀಲ್ದಾರ ಪರ್ಮಿಷನ್ ಏನೆಲ್ಲ ತರ್ಕೊಂಡು 4ನೇ ಕ್ಲಾಸಿಗೆ ನಮ್ಮ ತಂದೆಯವರು ನನ್ನನ್ನು ಸೇರಿಸಿದ್ರು. ಹಾಗಾಗಿ ಉಳಿದ ಎಲ್ಲರಿಗಿಂತಲೂ ನಾನು ಕ್ಲಾಸ್ನಲ್ಲಿ 3-4 ವರ್ಷ ದೊಡ್ಡವ. ನಾನು ಹೈಸ್ಕೂಲಲ್ಲಿದ್ದರೂ ಕೂಡ ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳ ಸ್ನೇಹ ನನಗೆ. ನಮ್ಮ ಉಡುಪಿಯಲ್ಲಿ ಆ ಕಾಲೇಜಲ್ಲಿ ಇದ್ದವರು ಯಾರು? ಕೊರ್ಗಿ ವೆಂಕಟೇಶ್ ಉಪಾಧ್ಯಾಯರು, ವಿದ್ವಾನ್ ನರಹರಿ ಭಟ್ರು, ಈಗ ಮುಂದಿನ ಅನೇಕ ಪ್ರಸಿದ್ಧರೆಲ್ಲ ಆಗ ಅಲ್ಲಿ ವಿದ್ಯಾರ್ಥಿಗಳು. BL ನಾಗರಾಜರು, ಇವರೆಲ್ಲ ನಾನು ಹೈಸ್ಕೂಲ್ನಲ್ಲಿದ್ದಾಗ ಅವರು ಸಂಸ್ಕೃತ ಕಾಲೇಜಿಗೆ ಹೋಗ್ತಾ ಇದ್ರು. ಈಗ ಅವರು ಗಣಪಯ್ಯ ಹೊಳ್ಳರು, ಒಳ್ಳೊಳ್ಳೆಯ ಮುಂದೆ ಬಹಳ ದೊಡ್ಡ ಹೆಸರು ಮಾಡಿದವರೆಲ್ಲ ಆಗ ಅಲ್ಲಿ ವಿದ್ಯಾರ್ಥಿಗಳಾಗಿದ್ದರು. ಪ್ರಾಯಶಃ ಅದು ನನ್ನ ಬದುಕಿನ ಒಂದು ದೊಡ್ಡ ಅದೃಷ್ಟದ ಪರ್ವ ಅಂತಲೇ ಭಾವಿಸ್ತೇನೆ. ನಾನು ಯಕ್ಷಗಾನದಲ್ಲಿ ಇರಲಿಲ್ಲ, ಆದರೆ ಅವರೆಲ್ಲ ಇದ್ದರು ವಿದ್ಯಾದಾಯಿನಿಯಲ್ಲಿ ಇಲ್ಲಿ ಅಂತೆಲ್ಲ ಅವರ ಅರ್ಥ ಹೇಳಿಕೊಂಡು ಬಹಳ ಇದು ಮಾಡ್ತಿದ್ರು. ಅಲ್ಲಿಗೆ ಬರುವಾಗ ನೀವು ಮೊದಲು ನಿಟ್ಟೂರಿನ ಪರಿಸರದಲ್ಲಿ ಯಕ್ಷಗಾನ ಸಂಘಗಳ ವಾತಾವರಣ ಹೇಗಿತ್ತು? ಹೌದು, ಅದು ಪ್ರಾಯಶಃ ಯಕ್ಷಗಾನದ ಆಸಕ್ತಿ ಬೆಳೀಲಿಕ್ಕೆ ಕಾರಣವೇ ಅದು. ಆದರೆ ನಾನು ಮೊದಲೇ ಹೇಳಿದ್ನಲ್ಲ, ಇಷ್ಟು ತಾಳ್ಮದ್ದೆಗಳಾಗ್ತಿದ್ವು ಅಂತ. ಅದು ಅಲ್ಲಿಯ ಹುಡುಗರಿಗೆ, ಯುವಕರಿಗೆ ಪ್ರಚೋದನೆ ಒಂಥರ. ನಾನು ಕೂಡ ಹೀಗೆ ಆಗಬೇಕು, ನಾನು ಅವರಂತೆ ಆಗಬೇಕು ಅಂತ ಹೇಳಬೇಕಾದ್ರೆ ಅದಕ್ಕೊಂದು ವೇದಿಕೆ ಬೇಕಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡವರ ಪ್ರೋತ್ಸಾಹ ಬೇಕಾಗಿತ್ತು. ನಮ್ಮ ಊರಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಯಕ್ಷಗಾನ ಸಂಘಗಳು ತನ್ನಷ್ಟಕ್ಕೆ ಸಂಘಟನೆಗೊಳ್ತಾ ಇತ್ತು. ಅದು ಮುಖ್ಯವಾಗಿ ಏಕಾದಶಿ ತಾಳ್ಮದ್ಲೆ, ಅದು ಏಕಾದಶಿ ಅಥವಾ 15 ದಿವಸಕ್ಕೊಮ್ಮೆ ಭಾನುವಾರ. ಮತ್ತು ಈ ಹಾಲ್ ಇಲ್ಲ, ಶಾಲಾ ಮನೆಗಳಲ್ಲಿ ರಾತ್ರಿ ತಾಳ್ಮದ್ಲೆ, ತಾಳ್ಮದ್ಲೆ ಅಂದರೆ ಬೆಳಗ್ಗೆವರೆಗೆ. ಆಮೇಲೆ ವಾರ್ಷಿಕವಾಗಿ ಶಾಲೆಗಳಲ್ಲೆಲ್ಲ ಗಣಪತಿಯನ್ನು ಇಡೋದು. ಗಣಪತಿ 3 ದಿವಸ, 2 ದಿವಸ, 4 ದಿವಸ, ಹೀಗೆ. ಆಗ ಪ್ರತಿಯೊಂದು ಕಡೆ ಒಂದೊಂದು ರಾತ್ರಿ ತಾಳ್ಮದ್ಲೆ.
ಓ. ಅಲ್ಲಿ ತಾಳಮದ್ದಲೆಗೆ ಹೊರಗಿನ ಕಲಾವಿದರನ್ನು ಕರೀತಿದ್ರು ಮತ್ತೆ ನಮ್ಮನ್ನು ಎಲ್ಲ ಸೇರಿಸಿ ಹೀಗೆ ಸ್ಥಳೀಯರ ಅನೇಕರ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ತುಂಬಾ ಇರ್ತಿತ್ತು. ಎಷ್ಟು ಹುಚ್ಚಂದ್ರೆ ಕೆಲವರಿಗೆ ಎಷ್ಟು ಹುಚ್ಚಿತ್ತಂದ್ರೆ ಮನೇಲಿ ಅಡಿಕೆ ಸುಲಿಯುವಾಗಲೂ ತಾಳಮದ್ದಲೆ, ಓಹೋ. ತೋಟಕ್ಕೆ ಹೋದಾಗಲೂ ತಾಳಮದ್ದಲೆ, ಇಬ್ಬರು ಹುಡುಗರು ಸೇರಿದ್ರು ಅಲ್ಲಿ ಎಂತೊಂದು ಕರ್ಣಾರ್ತಿನ ತಾಳಮದ್ದಲೆ. ಇದಕ್ಕಿಂತಲೂ ಮುಖ್ಯ ಇನ್ನೊಂದು ವಿಷಯ ಅಂದರೆ ನಮಗೆ ಹೂವಿನ ಕೋಲು. ನಮ್ಮ ತಂದೆಯವರು ಹೂವಿನ ಕೋಲು ಮಾಡಿದ್ದಾರೆ. ಅಂಬರಾಡಿ ಅಪ್ಪಣ್ಣಯ್ಯ ಮತ್ತು ನಮ್ಮ ತಂದೆಯವರು ಸೇರಿ ಸುಮಾರು 7-8 ವರ್ಷಗಳ ಕಾಲ ಹೂವಿನ ಕೋಲು ಮಾಡ್ತಿದ್ರು. ಆಗ ನಾನು ಅದರಲ್ಲಿ ಒಬ್ಬ ಅರ್ಥಧಾರಿ, ಹಿಮ್ಮೇಳ, ಇಬ್ಬರು ಅರ್ಥಧಾರಿಗಳ, ಇಬ್ಬರು ಹುಡುಗರು, ಜೋಡಿ ಜೋಡಿ ಅರ್ಥ, ಒಬ್ಬರು ಭಾಗವತರು, ಒಬ್ಬರು ಮೃದಂಗದವರು ಅಷ್ಟೇ. ಚೆಂಡೆ ಏನೂ ಇರಲಿಲ್ಲ. ಒಂದು ಹಾರ್ಮೋನಿಯಂ ಶ್ರುತಿ ಪೆಟ್ಟಿಗೆ ಆಗಿನದ್ದು ಸಣ್ಣದೊಂದು, ಅದು ಮೊದಲು ಪುಂಗಿ ಬುರುಡ ಇತ್ತು, ಆಮೇಲೆ ಆ ಸಣ್ಣದು ಬಂತು. ಹೀಗೆ ಒಂದು 7-8 ವರ್ಷ ಹೋಗಿದ್ದೇನೆ ನಾನು. 3-4ನೇ ಕ್ಲಾಸಿಂದ ಅಷ್ಟೊಳಗೆ 8ನೇ ಕ್ಲಾಸ್ನವರೆಗೆ, 7ನೇ ಕ್ಲಾಸು ಹೈಸ್ಕೂಲಿಗೆ ಬರುವವರೆಗೆ ನಾನು ಅದು ಹೂವಿನ ಕೋಲಿಗೆ ಹೋಗಿದ್ದೆ. ಅದು ಸ್ವಲ್ಪ ತೀವ್ರವಾದ ಆಸಕ್ತಿ ಯಕ್ಷಗಾನದ ಮೇಲೆ ಬರಲಿಕ್ಕೆ, ಅರ್ಥ ಹೇಳುವುದು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಆ ಮಟ್ಟಿಗೆ ಬಂದಿದೆ. ಇದು ಈ ಸಂಘ ಸಂಸ್ಥೆಗಳು ಹೂವಿನ ಕೋಲು ಎರಡು ಕೂಡ ಅಭಿರುಚಿ ಬೆಳೆಸಿಕೊಳ್ಳಲಿಕ್ಕೆ ತುಂಬ ನೋಡ್ಲಿಕ್ಕೆ ಆಟವೂ ಸಿಗ್ತಿತ್ತು. ಆಟ ನಮ್ಮ ಕಡೆ ಆಗುವುದು ಆಗಲೂ ಕೂಡ ಹೊರಗಿನ ಮೇಳಗಳೇ ಬರಬೇಕಾಗಿತ್ತು. ಆದರೆ ನಾನು 7ನೇ ಕ್ಲಾಸ್ನಲ್ಲಿದ್ದಾಗ ಸಾರ್ವತ್ರಿಕ ಒಟ್ಟಿಗೆ ಕೂತ್ಕೊಂಡು ಅರ್ಥ ಹೇಳಿದ್ದೇನೆ. ಕರ್ಣಾರ್ಜುನ ಕಾಳಗದ ವೃಷಸೇನ. ಆಗ ನಮ್ಮ ತಂದೆಯವರು ಸಂಘ ಇತ್ತಲ್ಲಿ, ಸಂಘದ ಇದರಲ್ಲಿ ಎಲ್ಲ ಹುಡುಗರಿಗೆಲ್ಲ ಒಂದು ಅವಕಾಶ ತಂದೆಯವರು ಇದ್ರು ಅದರಲ್ಲಿ. ಅಂದ್ರೆ 15 ದಿವಸ ಮೊದಲೇ ಇವತ್ತಿನ ಏಕಾದಶಿಗಾದ್ರೆ ಮುಂದಿನ ಏಕಾದಶಿಗೆ ತಾಳಮದ್ದಲೆ ಯಾವುದು ಅಂತ ಆಗ ಪ್ರಸಂಗ ಪಾತ್ರವೂ ಹೇಳ್ತಿದ್ರು, ತಯಾರು ಮಾಡ್ಕೊಂಡು ಬರಲಿ ಅಂತ. ಈಗ ನನಗೆ ವೃಷಸೇನ ಪಾತ್ರ ಕೊಟ್ಟಿದ್ರು. ಮತ್ತೆ ನಮ್ಮ ತಂದೆಯವರೆಲ್ಲ ಕೇಳಿದೆ, ಅವರೆಲ್ಲ ಅರ್ಥ ಎಲ್ಲ ಹೇಳಿಕೊಟ್ಟು ಬರ್ಕೊಟ್ಟು ಹೀಗೆ ಬರ್ಕೊಡ್ಲಿಲ್ಲ, ಬಾಯ್ಪಾಠ ಅಲ್ಲ, ಹೀಗೆ ಇದನ್ನೆಲ್ಲ ಹೇಳು ಅಂತ ಹೇಳಿದ್ದೇನೆ ನಾನು. ಹಾಗಾಗಿ ನನಗೆ ಅಧಿಕೃತವಾಗಿ ಹೇಳಬೇಕಂದ್ರೆ 7ನೇ ಕ್ಲಾಸ್ನಲ್ಲಿ ನಾನು ತಾಳಮದ್ದಲೆ ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ದೆ. ನಾನು ಈಗ ನಾನು 3-4ನೇ ಕ್ಲಾಸಿನಲ್ಲಿ ಬಂದ ಮೇಲೆ ಅದು ಸ್ವಲ್ಪ ದೂರ ಹೋಯ್ತು ನಿಮ್ಮದೇ ನೇರ ಭಾಗವಹಿಸುವಿಕೆ. ಅಂದ್ರೆ ಉಡುಪಿ ನನಗೆ ಬದುಕಿನ ಸ್ವಲ್ಪ ಕಷ್ಟ ಇತ್ತಾಗ. ಒಂದು ನಾನು ಊರು ಬಿಟ್ಟು ಬಂದದ್ದು, ಎರಡನೇದು ಆರ್ಥಿಕವಾಗಿ ನಮಗೆ ಏನೇನೂ ಅನುಕೂಲ ಇಲ್ಲದೆ ಇರುವ ಒಂದು ಕಾಲ ಅದು. ನಮ್ಮ ತಂದೆಯವರು ತಿಂಗಳಿಗೆ 10 ರೂಪಾಯಿ ಕಳಿಸೋದು ಕೂಡ ಕಷ್ಟ ಇದೆ. ಇಡೀ ನನ್ನ ಹೈಸ್ಕೂಲ್ ಜೀವನ ಬರೆದಿಟ್ಟುಕೊಂಡಿದ್ದೆ ನಾನು 750 ರೂಪಾಯಿಯಲ್ಲಿ ಮುಗಿದಿದೆ. 3 ವರ್ಷವೂ ಮುಗಿದಿದೆ. ಯಾಕೆಂದ್ರೆ ಉಡುಪಿ ಮತ್ತೆ ವಾಸತಿ ಮಠದಲ್ಲಿ ಊಟ, ದೇವಸ್ಥಾನದಲ್ಲಿ ನಮ್ಮದು ಏನು ಶಾಲೆಯ ಫೀಸ್ ಕಟ್ಟೋದು, ಪುಸ್ತಕ, ಯೂನಿಫಾರ್ಮು ಇರಲಿಲ್ಲ ಅಲ್ಲಿ. ಅದರಿಂದಾಗಿ ಹಾಗಾಗಿ ಈ ಬಡತನ, ಒತ್ತಡ ಇತ್ಯಾದಿಗಳು ಮತ್ತೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿತ್ತು ನೋಡಿ. ನಾವು ಹೈಸ್ಕೂಲ್ ಹುಡುಗರು ಅಂದರೆ ನಮ್ಮನ್ನು ಎಷ್ಟು ಪರಿಗಣಿಸುತ್ತಿರಲಿಲ್ಲ. ನಮ್ಮ ಊರಲ್ಲಿ ಆಗುವಾಗ ಅದೇನಾಗ್ತದೆ, ನಾವೇ ದೊಡ್ಡವರಲ್ಲಿ. ಇಲ್ಲಿ ಆಗುವಾಗ ಉಡುಪಿ ಅಷ್ಟು ಸಣ್ಣ ಊರಲ್ಲ, ನಾಲೆಜಿನ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ತುಂಬ ಇದು. PUC ಹೋದ ಮೇಲೆ ನನಗೆ ಇವರೆಲ್ಲರ ಪ್ರಚೋದನೆಯಿಂದ, ಯಾರದ್ದು ನಮ್ಮ ಉಪಾಧ್ಯಾಯರು ಮುಂತಾದವರೆಲ್ಲ ಇದ್ದಾರಲ್ಲ, ಮತ್ತು ಹಾಗಾಗಿ ನನಗೆ ಅಲ್ಲಿಂದ ತೊಡಗಿಸಿಕೊಂಡೆ. ಮತ್ತು ಕ್ಲಾಸ್ ಮಾಡ್ತಿದ್ರಲ್ಲಿ ಹೈಸ್ಕೂಲಲ್ಲಿದ್ದ ಕಾಲಕ್ಕೆ ನಮಗೆ ಹೆಚ್ಚು ತೊಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಕಾರಣ ಇಷ್ಟೇ, ಮಠದಲ್ಲಿರಬೇಕು, ಅಲ್ಲಿ ಕೆಲವು ನಿಯಮಗಳಿದೆ, ಎಲ್ಲೆಲ್ಲಿ ನಮಗೆ ಬೇಕಾದಾಗೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಹಾಗಾಗಿ ಪ್ರಾಯಶಃ ಯಾಕೋ ಆ 3 ವರ್ಷ ನನಗೆ ಹೆಚ್ಚು ಕಾಣಿಸ್ಲಿಲ್ಲ ಅಲ್ಲಿ. ಸಾಹಿತ್ಯದ ಆಸಕ್ತಿ ತುಂಬ ಬರಲಿಕ್ಕೆ ಕಾರಣ ಆಗ ಉಡುಪಿ ಹೈಸ್ಕೂಲ್ ಜೀವನದಲ್ಲಿ ನಾನು ಪದ್ಯ ಬರೀತಿದ್ದೆ, ಇದು ಮಾಡ್ತಿದ್ದೆ, ಸ್ಕೂಲ್ ಡೇ ಬರ್ದು ಅದಿದ್ದು, ನಾಟಕ ಬರೆದಿದ್ದೆ. ನಾನು ನಾಟಕ ಮಾಡಿದ್ದೇನೆ 9ನೇ ಕ್ಲಾಸಲ್ಲಿ ಇದ್ದಾಗ. ನಾಟಕ ಬರೆದು ನಾಟಕ ಮಾಡಿದ್ದೇವೆ, ಪ್ರದರ್ಶನವೇ ಆಗಿದೆ. ಪ್ರದರ್ಶನವೇ ವಿದ್ಯಾರ್ಥಿಗಳದ್ದು. ನಾನು ಭಾವಗೀತೆ ಬರೆದು ಕೊಟ್ಟರೆ ಉಳಿದವರು ಹಾಡ್ತಿದ್ರು. ವಾರ್ಷಿಕೋತ್ಸವದ, ಜಯಂತ್ಯೋತ್ಸವದ ಪ್ರದರ್ಶನಗಳಿಗೆ ಸಾಹಿತ್ಯ ನೀವು ಆಗಲೇ ಒದಗಿಸಿ ಕೊಟ್ಟಿದ್ದೇನೆ. ಮತ್ತೆ MS ಅನಂತಕೃಷ್ಣಾಚಾರ್ಯ ತನ್ನ ಗುರುಗಳು ಬಹಳ ಪ್ರೋತ್ಸಾಹಕರವರು. ಅವ್ರದ್ದು ಕಂಪಲ್ಸರಿ ಇತ್ತು, ಸ್ಕೂಲ್ ಡೇ ಆದರೆ ಯಾವನೇ ಒಬ್ಬ ವಿದ್ಯಾರ್ಥಿಯು ಯಾವುದಾದ್ರೂ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕದ್ದು, ಒಂದರಲ್ಲಾದರೂ ಇರಬೇಕು, ಎಲ್ಲ ಅಷ್ಟು ಇಡೀ ಹೈಸ್ಕೂಲ್ ವಿದ್ಯಾರ್ಥಿಗಳು. ಇದೊಂದು ಅವರದ್ದು ಖಂಡಿತ ಕಂಡೀಷನ್ ಇತ್ತು. ಅದು ಎಲ್ಲರಿಗೂ ಒಂದು ಸಂಸ್ಕಾರ ಮಾಡಲೇಬೇಕಿತ್ತು ಅವ್ರದ್ದು. ಹೆಚ್ಚು ಸ್ಪರ್ಧೆಗಳಲ್ಲಿ ಭಾಗವಹಿಸುವರು. ನೀವೀಗ ಸುಮಾರು ಸ್ಪರ್ಧೆಗಳಲ್ಲಿ ಇದ್ದೀರಿ. ಯಾಕೆಂದ್ರೆ ಅಲ್ಲಿ ಉಡುಪಿಯಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ತುಂಬ ಸ್ಪರ್ಧೆಗಳು, ಅದಕ್ಕೆ ಸ್ಪಾನ್ಸರ್ ಆಗಿ ಅಂಗಡಿಗಳ ಅವರಿವರದ್ದೆಲ್ಲ ಏನು ವಸ್ತುಗಳನ್ನು ಕೊಡ್ತಿದ್ರು. ಅದು ಮಂಚಿತ್ಲ ಮಾಡಿಟ್ಬಿಟ್ಟಿದ್ದಾರೆ, ಈಗಲೂ ಕೂಡ ಇರಬಹುದು. ಅದು ಐರೋಡಿ ರಾಧಾಕೃಷ್ಣ ಪೈ ಮತ್ತೊಬ್ಬರದ್ದು ಇನ್ನೊಬ್ಬರದ್ದು, ಈ ಸ್ಪರ್ಧೆಗೆ ಅವರದ್ದು ಪ್ರಶಸ್ತಿ. ಈ ತರಹ ಮಾಡಿ 100 ಸ್ಪರ್ಧೆಗೆ, ಒಂದು ವಾರ ಇಡೀ ಸ್ಪರ್ಧೆಯೇ, ಒಂದು ಇಡೀ ವಾರ ರಜೆ ಕೊಟ್ಟು ಸ್ಪರ್ಧೆ ಮಾಡ್ತಿದ್ರು. ಪುತ್ತಿಗೆ ಸ್ವಾಮಿಗಳದ್ದು ಕನ್ನಡ ಏನು ಪ್ರಬಂಧ ಸ್ಪರ್ಧೆ ಇರ್ತಿತ್ತು, ಬೆಳ್ಳಿ ಲೋಟ ಅದಕ್ಕೆ. ಈಗಾದ್ರೆ ಅದಕ್ಕೆ 1000 ಗಟ್ಟಲೆ ಅಲ್ಲ, 16,000 7-8,000 ನನ್ನ ಹತ್ರ ಉಂಟು ಬೆಳ್ಳಿ ಲೋಟ. ನೀವು ಬೆಳ್ಳಿ ಲೋಟ 10ನೇ ತರಗತಿಯಲ್ಲಿ ಇದ್ದಾಗ ಬೆಳ್ಳಿ ಲೋಟ, SSLCಯಲ್ಲಿ ಪ್ರಥಮ ಬಂದವನಿಗೆ ಒಂದು ಬೆಳ್ಳಿ ಲೋಟ, 2 ಸಿಕ್ಕಿದೆ ನನಗೆ.
ಓಹೋ 10ನೇ ತರಗತಿಯಲ್ಲಿದ್ದಾಗ ಒಂದು ಬೆಳ್ಳಿ ಲೋಟ ಇಂಥದ್ದು ಒಳ್ಳೆ ವ್ಯಾಲ್ಯೂಯಬಲ್ ಪ್ರೈಸ್ ಕೊಡ್ತಿದ್ರು, ಖುಷಿ ಆಗ್ತಿತ್ತು. ಅದು ಪುತ್ತಿಗೆ ಮಠದಲ್ಲಿ ಆಗ ಪುತ್ತಿಗೆ ಹಿಂದಿನ ಸ್ವಾಮಿಗಳಿದ್ದರು, ಪುತ್ತಿಗೆ ಆಕಾರದಲ್ಲಿ ಇಂಥದ್ದೆಲ್ಲ ಮಾಡ್ತಿದ್ರು. ಅದರಿಂದ ಸಾಹಿತ್ಯಾಸಕ್ತಿ ಬಂತು ಹೀಗೆ, ಕಾವ್ಯ ಕವನ ಇತ್ಯಾದಿ. ಪ್ರಾಯಶಃ ಮುಂದೆ ಪ್ರಸಂಗ ಬರಲಿಕ್ಕೆ ಅದು ಪ್ರಚೋದನೆ ಆದದ್ದು ನನಗೆ ಈ ಪದ್ಯ ಬರೀಬಹುದು. ಸ್ಥಳೀಯವಾಗಿ ಆಗ ಆಟಗಳು ತುಂಬಾ ಆಗ್ತಿತ್ತು ರಾಜಾಂಗಣದಲ್ಲಿ. ಅಲ್ಲಿ ಆಗ್ತಿತ್ತು. ಉಡುಪಿಗೆ ಬಂದಾಗ ತಾಳ್ಮದ್ಲೆ ಆಟ ಬೇಕಾದಷ್ಟು ನಡೀತಾ ಇತ್ತು. ನೋಡ್ಲಿಕ್ಕೆ ಮತ್ತೆ ಈ ಟಿಕೆಟ್ ಆಟಗಳಿಗೆ ಸ್ವಲ್ಪ ನಾವು ಹೆದರ್ತಿದ್ವಿ, ಯಾಕೆಂದ್ರೆ ನಮಗೆ ಬರುವುದೇ ತಿಂಗಳಿಗೆ 10 ರೂಪಾಯಿ, ಅದರೊಳಗಿಂದ ಹೋಗುವುದರಿಂದ ಆ ಒಂದು ಸಮಸ್ಯೆ ಇರ್ತದೆ ಆ ಕಾರಣಕ್ಕೆ. ಹೀಗೆ ಪ್ರೌಢಶಾಲಾ ಹಂತದಲ್ಲಿ ನನಗೆ ಸಾಹಿತ್ಯದ ಚಟುವಟಿಕೆ ಹೆಚ್ಚಿದಾಯಿತು. ಕಾಲೇಜು ನಿಮ್ಮದೇ ಪೂರ್ಣ ಪ್ರಜ್ಞೆ ಕಾಲೇಜು. ಪ್ರಜ್ಞೆ, ಅಲ್ಲಿ ಸಾಹಿತ್ಯದ ವಾತಾವರಣ ಇತ್ತು. ವಾತಾವರಣ ಫುಲ್ ಪೂರ್ಣ ಪ್ರಮಾಣದಲ್ಲಿ. ನನಗೆ ಕಾಲೇಜು ಜೀವನ ಎಂಬುದೇ ಆಗ ಡಾಕ್ಟರ್ ಪಿ ನಾರಾಯಣ ರಾಯರು ಬಹಳ ಪ್ರಸಿದ್ಧರು, ತುಂಬ ಇದಕ್ಕೆ ಸಹಾಯ ಮಾಡೋರು. ಮತ್ತು ನನ್ನ ಗುರುಗಳಾಗಿ ರಾಜಗೋಪಾಲಾಚಾರ್ಯರು, ದೊಡ್ಡ ವಿದ್ವಾಂಸರು, ವಿದ್ಯಾವರ ಮಾಧವಾಚಾರ್ಯರು, ರಾಮದಾಸರು ಇದ್ರು. ರಾಮದಾಸರು ಮಾಧವಾಚಾರ್ಯರು, ಇವರು ರಾಜಗೋಪಾಲಾಚಾರ್ಯ ಅವರು ಪಾಠ. ನಾಗೇಶ್ವರ ಇದ್ರು ಆಗ. ಯಾರು? ಬಿ ಆರ್ ನಾಗೇಶ್ವರ ಇಂಗ್ಲೀಷ್ ಪಾಠಕ್ಕೆ ನಾಗೇಶ್ವರ ಇದ್ರು, ತುಂಬ ಜನ. ಮತ್ತು ಇವ್ರದ್ದು ಗುರು ನಮ್ಮ ನಾರಾಯಣ ರಾಯರು ಬಹಳ ಪ್ರಚೋದನೆ ಅದಕ್ಕೆಲ್ಲ, ತುಂಬ ಎಷ್ಟು ಪ್ರಚೋದನೆ ಅಂದರೆ EPC ಒಂದು ಸಾಹಿತ್ಯಕ ಚಟುವಟಿಕೆಗಳಿಗೆ ದೊಡ್ಡ ಅಲ್ಲ, ಅದು ಎಷ್ಟು ಪ್ರಚೋದನೆ ಅಂದರೆ ನೋಡಿ, ನನ್ನ ಹತ್ರ ದುಡ್ಡಿಲ್ಲ, ಪರೀಕ್ಷೆ ಕಟ್ಟಬೇಕು. ನಾರಾಯಣ ರಾಯರು ದುಡ್ಡು ಹಾಕಿ ಕಟ್ಟಿದ್ದಾರೆ ಪರೀಕ್ಷೆ, ನೀವು ಮತ್ತೆ ಕೊಡು ಮಾರಾಯ ಅಂತ. ಪುಸ್ತಕಕ್ಕೆ ಬುಕ್ ಬ್ಯಾಂಕ್ ಅಂತ ಮಾಡಿ ಲೋನ್ ಕೊಟ್ಟಿದ್ದಾರೆ, ನೀವು ಮತ್ತೆ ವರ್ಷಕ್ಕೆ ಕೊನೆಗಾಗ. ನನಗೆ ಸ್ಕಾಲರ್ಶಿಪ್ ಇತ್ತಲ್ಲ, ಸ್ಕಾಲರ್ಶಿಪ್ ಬಂದ ಮೇಲೆ ಅದು ಕೊಡು, ಎಷ್ಟೊತ್ತರ ಈಗ ತಗೊಂಡು ಹೋಗುತ್ತಾ ಪರ್ಮಿಷನ್ ಕೊಡಿ, ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಡಾಕ್ಟರ್ ಪಿ ನಾರಾಯಣ ರಾಯರು. ಅದು ಬಹಳ ದೊಡ್ಡ ವರ ನನಗೆ ಆ ಮಟ್ಟಿಗೆ. ಅವ್ರು ಅಲ್ದಿದ್ರೆ ಸಾಧ್ಯ ಇರಲಿಲ್ಲ ಏನದು, ಅಷ್ಟು ಒಳ್ಳೆಯದು. ಆಗ ಪ್ರಸಂಗ ರಚನೆಯ ಆಸಕ್ತಿ ನಿಮಗೆ ಕಾಲೇಜ್ ಸ್ಟೂಡೆಂಟ್ ಆಗಿದ್ದ? PUC ಸೆಕೆಂಡ್ ಇಯರ್ ಇದ್ದಾಗ ಆಗ್ತದೆ. ಆಟಗಳನ್ನೆಲ್ಲ ನೋಡ್ತಿದ್ದೆ. ಪ್ರಾಯಶಃ ಯಾಕೋ ಏನೋ ಹೊಸ ಪ್ರಸಂಗಗಳು ಇದ್ದಾಗ ಭಾಳ ಖುಷಿ ಆಗ್ತಿತ್ತು ಅಂತ ಕಾಣ್ತದೆ. ಆಗ ನಾನು ಎಲ್ಲಿಯೋ ಒಂದು ಕಡೆ ತುಂಬ್ರಿಗೆ ಹೋಗಿದ್ದೆ, ನಮ್ಮ ಸಂಬಂಧಿಕರ ಮನೇಲಿ ನಡ್ಕೊಂಡು ಬರಬೇಕಿತ್ತು. ಆಗ ಅದು ಒಂದು 10 ಮೈಲಿ, ಹೆಚ್ಚಿಗೆ ಬರಲ್ಲ, 10-16 ಕಿಲೋಮೀಟರ್ ನಡ್ಕೊಂಡೇ ಬರೋದು. ನಡ್ಕೊಂಡು ಬರುವಾಗ ಎಲ್ಲ ಕಾಡು ಗಿಡು ಇಂಥದ್ದು ಎಲ್ಲ ವಾತಾವರಣದಲ್ಲಿ ನಡ್ಕೊಂಡು ಬರುವಾಗ ನನಗೊಂದು ನರೋಜು ಏಕತಾಳದ ಒಂದು ಪದ್ಯದ ಒಂದು ಮರ ನೋಡಿದಾಗ ಅನಿಸಿತು. ಅದು ಹೀಗೆ ನಾನು ಯಾಕೆ ಪದ್ಯ ಬರೀಬಾರ್ದು ಅಂತ ಕೊಂಡುಕೊಂಡು ಅಂಬರ ಚುಂಬಿಸಲೆಂದು ಬಹು ಸಂಭ್ರಮದಿ ತೊರುವೆಂಡು ಹೇಳಿ ಶುರು ಮಾಡಿದೆ. ಆ ಒಂದು ಪರಿಕಲ್ಪನೆಯಲ್ಲಿ ಇಡೀ ಪದ್ಯ ಬರ್ತಾನೆ ನೋಡುವ. ತುಂಬುತ ಸುಮಗಳ ಪತ್ರಕೇಶದಳು ಮುಂಬರಿಯುತ್ತಲಿದೆ ಇನಿಯನ ಸನಿಹಕ್ಕೆ ಅಂತ. ಆಕಾಶಕ್ಕೆ ಹೋಗ್ತಾ ಇದ್ದಾವೆ ಎಂತ ನಾನು ಸೆಕೆಂಡ್ PUC ಮೊದಲ ಯಕ್ಷಗಾನ ಪದ್ಯ ಅದು. ಅಂದ್ರೆ ವಾರ್ಧಕ ಮತ್ತು ಭಾಮಿನಿ ಇತ್ಯಾದಿಗಳನ್ನೆಲ್ಲ ನಾನು ಹೈಸ್ಕೂಲಲ್ಲಿ ಇದ್ದಾಗ ಬರೀತಿದ್ದೆ. ಇಡೀ ಕ್ಲಾಸಿನ ಅಷ್ಟೂ ಹುಡುಗರ ಹೆಸರು ಬರುವಾಗ 40 ಜನರದ್ದು ವಾರ್ಧಕ ಷಟ್ಪದಿ ಬರೆದ್ದೇನೆ ನಾನು. ಅದು ಕೊನೆಯ ಬೀಳ್ಕೊಡುಗೆ ಸಮಾರಂಭಕ್ಕೆ ಅಷ್ಟು ಎಲ್ಲ ಕ್ಲಾಸಿನ ಮಕ್ಕಳದ್ದೆಲ್ಲ. ಕ್ರಿಶ್ಚಿಯನ್ ಹುಡುಗರು ಇಲ್ಲ ಅಲ್ಲಿ, ಹಿಂದೂ ಮಕ್ಕಳಿಗದ್ದು ಸಂಸ್ಕೃತ ಕಾಲೇಜ್ ಇದ್ದಲ್ಲ ಹೈಸ್ಕೂಲ್, ಒಂದು SMSP ಹೈಸ್ಕೂಲ್ ಅದು. ಅಂದರೆ ಈ ನಮಗೆ ಕನ್ನಡ ಪಂಡಿತರಿದ್ದರು, ರಾಮಕೃಷ್ಣ ಶರ್ಮಾ ಅಂತವರು, ಅವ್ರು ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ರು. ಹಿಂದಿಯವರು ಕನ್ನಡದಲ್ಲ, ಅಲ್ಲಿ ಸಂಸ್ಕೃತ ವಿದ್ವಾಂಸರೇ ಇದ್ದಿದ್ದು ಹೈಸ್ಕೂಲಲ್ಲಿ. ಅದು ನಾನದನ್ನು ಬರೆದು ತೋರಿಸ್ತಿದ್ದೆ ಅವರಿಗೆ, ವಾರ್ಧಕ ಸರಿ ಆಯಿತಾ ನೋಡಿ ಅಂತೇಳಿ. ಅದು ಅವ್ರಿಗೆ ಭಾಳ ಖುಷಿ ಆಗ್ತಿತ್ತು. ಹೈಸ್ಕೂಲ್ನೊಬ್ಬ ಹುಡುಗ ಭಾಮಿನಿ ವಾರ್ಧಕ ಎಲ್ಲ ಬರೀತಾನೆ ಅಂದರೆ, ವಾಸ್ತವದಲ್ಲಿ ನಾನು ಒಂದು 3-4 ವರ್ಷ ದೊಡ್ಡವಲ್ವಾ. ಆ ಒಂದು ಎಷ್ಟು ಕ್ಲಾಸ್ ಸಣ್ಣದಿದ್ರು ಮಾನಸಿಕವಾಗಿ ನಾವು ಹೆಚ್ಚು ಬೆಳೆದಿರ್ತೇವೆ, ಆ ಥರ ಇದಾಗಿತ್ತು. PUCಗೆ ಬಂದಾಗ ರಾಜಗೋಪಾಲಾಚಾರ್ಯರು ಅವರು ದೊಡ್ಡ ವಿದ್ವಾಂಸ. ಅಂದರೆ 36 ಭಾಮಿನಿ ಷಟ್ಪದಿಗಳನ್ನು ಒಂದು ಪೀರಿಯಡ್ನಲ್ಲಿ ಪಾಠ ಮಾಡ್ತಿದ್ರು, ಸಭಾಪರ್ವವನ್ನು. ಕುಮಾರವ್ಯಾಸ ಅಂತ ರಸ್ತೆ ಬದಿಯಲ್ಲಿ ಹೀಗೆ ನಿಂತುಕೊಂಡು ಶಬ್ದಮಣಿ ದರ್ಪಣ ಅರ್ಥ ಆಗುವಾಗ ಪಾಠ ಮಾಡ್ತಿದ್ರು. ಅದೊಂದು ಉಭಯ ಭಾಷಾ ಅಲ್ಲ, ಅವ್ರದ್ದು ಹಲವು ಭಾಷೆಯ ವಿದ್ವಾಂಸರು, ಸಂಗೀತ ಇತ್ಯಾದಿಗಳು. ಭಾಳ ಅದೊಂದು ಅನುಕೂಲ ಆಯಿತು ನನಗೊಂದು ಬಹಳ ದೊಡ್ಡ ಗೌರವ ಅವರ ಕುರಿತಂತೆ ನಮಗೆ. ಆಮೇಲೆ ಇವರು ಮಾಧವಾಚಾರ್ಯ ರಂಗ ಚಟುವಟಿಕೆಗಳಲ್ಲಿ ಬಹಳ ಇದು ಮಾಡಿದರು. ಆಮೇಲೆ ಅವರಿದ್ದಾಗಲೇ ಕಾಲಕ್ಕೆ ತೀರಾ ಹೊಸ ಒಂದು ಕಲ್ಪನೆ. ಹೌದು, ಯಕ್ಷಗಾನ ವಿಭಾಗ ಮಾಡಿದ್ದು ಆಗಲೇ ಮಾಧವಾಚಾರ್ಯರು. ಆಮೇಲೆ ವಾಲ್ ಮ್ಯಾಗ್ಝಿನ್, ಶಾಲೆಯದ್ದು ಕಾಲೇಜಿನದ್ದು ವಾಲ್ ಮ್ಯಾಗ್ಝಿನ್. ನಾನು 5 ವರ್ಷ ಪೂರ್ಣ ಪ್ರಜ್ಞೆದಲ್ಲಿದ್ದಾಗ ಅದು ಪರೀಕ್ಷೆ 2-3 ವರ್ಷ ನಾನು ಆ ವಾಲ್ ಮ್ಯಾಗ್ಝಿನ್ ಇನ್ಚಾರ್ಜ್ ಆಗಿದ್ದೆ ವಿದ್ಯಾರ್ಥಿಗಳ ಇದರದ್ದು. ಆಮೇಲೆ ಯಕ್ಷಗಾನ ಕಲಾ ವಿಭಾಗ ಅಂತ ಮಾಡಿದರು. ಯಕ್ಷಗಾನ ಕ್ಲಾಸ್ ಮಾಡ್ತಿದ್ರು, ಕ್ಲಾಸ್ ಮಾಡಿ ಪ್ರಯೋಗ. ಈಗ ಸಕ್ಕಟ್ಟು ಸೀತಾರಾಮಯ್ಯನವರ ಮಾಸ್ಟರ್ ಅವರು, ಅಂದರೆ ಸಕ್ಕಟ್ಟು ಇವರ ಲಕ್ಷ್ಮೀನಾರಾಯಣ ತಮ್ಮ, ಬಣ್ಣದ ವೇಷ ಸಕ್ಕಟ್ಟು ಅವರ ಅವರು ವೇಷವು ಮಾಡ್ತಿದ್ರು. ಟ್ರೈನಿಂಗಿಗೆ ಅವರು ಬರ್ತಿದ್ರು, ಭಾಗವತಿಕೆ ಮಾಡ್ತಿದ್ರು. ಹೆಚ್ಚಿನ ನಿಮಿಷ ಭಾಗವತರು ಅಂತ ಕಾಣ್ತದೆ, ಜುಟ್ಟೆಲ್ಲ ಇತ್ತು, ಅದರಿಂದ ವೇಷ ಮಾಡ್ತಿದ್ರು ಅಂತ ಕಾಣ್ತದೆ ಅವರಿಗೆ. ಅವರು ಪ್ರತಿ ವರ್ಷ ಕ್ಲಾಸ್ ಮಾಡ್ತಿದ್ರು. ನಾನು PUC ಫಸ್ಟ್ ಇಯರಿಂದ ಹಿಡಿದು ಫೈನಲ್ ಇಯರ್ವರೆಗೆ. ಫೈನಲ್ನಲ್ಲಿದ್ದಾಗ PUC ಇದ್ರಾಗ ಭಾಗವತಿಕೆ ನಮಗೆ ಇವರಿದ್ದರು, ಶ್ರೀಧರಪ್ಪವರು
ಓಹೋ. ಅವ್ರ ಹತ್ರ ಭಾಗವತಿಗೆ ಮಾಡಿಸಿ ಇವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾರು ನಾರಾಯಣಪುರ ಮಗ ಶ್ರೀಧರಪುರ್ ಫೈನಲ್ ಇಯರ್ ಡಿಗ್ರಿ. ಮುಂದೆ ಬಸರು ಶಾರದಾ ಕಾಲೇಜಿನಲ್ಲಿ ಈಗ ಈಗ ಇಲ್ಲ, ಅವ್ರು ನಮ್ಮ ಒಟ್ಟಿಗೆ ತೀರ್ಕೊಂಡಿದ್ದಾರೆ ಶಾರದಾ ಕಾಲೇಜ್. ಅವರು ಭಾಗವತಿಗೆ ಮಾಡ್ತಿದ್ರು. ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇದ್ದಾಗ ಪ್ರವೇಶ. ಆಮೇಲೆ ಡಿಗ್ರಿಗೆ ಬರುವಾಗ ಸದಾನಂದ ಐತಾಳ್ತಿದ್ರು ಓ ನಮ್ಮ ಇವರು. ಈಗ ಇವತ್ತಿಗೂ ಒಂದು ವ್ರತವಾಗಿ ಇಟ್ಟುಕೊಂಡು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ಭದ್ರಸೇನೆ ಮಾಡಿದ್ದಾರೆ ರತ್ನಾವತಿ ಕಲ್ಯಾಣ ಶಾಲೆಯಲ್ಲಿದ್ದಾಗ ಅವರು ಆಟದಲ್ಲಿ ವೇಷ ಮಾಡ್ತಿದ್ರು. ಓಹೋ. ಅವರೆಲ್ಲ ನಮ್ಮ ಸಹಪಾಠಿಗಳು ಅಂತ ಹೇಳ್ಬೋದು ಪ್ರಾಯಶಃ. ನಾನು ಸೆಕೆಂಡ್ ಪಿ ಯು ಸಿ ಇದ್ದಾಗ ಅವ್ರು ಫಸ್ಟ್ ಡಿಗ್ರಿ ಅಂತ ಕಾಣ್ತಿದ್ದೆ. ಸದಾನಂದ ಐತಾಳ್ರು ಒಂದು ವಿದ್ಯಾರ್ಥಿಗಳಲ್ಲಿಯೂ ಮತ್ತು ಅಧ್ಯಾಪಕರಲ್ಲೂ ಒಟ್ಟು ಯಕ್ಷಗಾನದ ವಾತಾವರಣ ಬಹಳ ಪ್ರಮಾಣದ ಇದು ತುಂಬಾ ದೊಡ್ಡದು. MGM ಸಂಪರ್ಕವೂ ಆಗಲೇ ಇತ್ತ? ಇಲ್ಲ, MGM ಇಂದ ನಾವು ಹೀಗೆ ಕಾರ್ಯಕ್ರಮಗಳಾದ್ರೂ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅಲ್ಲಿ ತುಂಬಾ ಹರಿದಾಸ್ ಭಟ್ರು ತುಂಬಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ರಲ್ಲ. ರಜೆ ಇತ್ತು ಅಂತಾದ್ರೆ ಯಾಕೆಂದ್ರೆ ಅಲ್ಲಿ ಸಾಹಿತ್ಯ ಗೋಷ್ಠಿಗಳು ವಿಚಾರಗಳು ತುಂಬಾ ನಡೀತಿದ್ವು. ನಾನು SL ಭೈರಪ್ಪ, ಆಲ್ನಹಳ್ಳಿ ಕೃಷ್ಣ ಮುಂತಾದ ಅನೇಕರನ್ನ ನೋಡಿದ್ದ ಅವರ ವೇದಿಕೆಯಲ್ಲಿ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಿದ್ವಿ. ಆಮೇಲೆ ಇದು BB ಕಾರಂತರ ನಾಟಕಗಳೆಲ್ಲ ಆಗ್ತಿತ್ತು. BB ಕಾರಂತರ ಶಿಬಿರಗಳೇ ಆಗ್ತಿತ್ತು. ತುಂಬಾ ನಾಟಕಗಳು ನಡೀತಿತ್ತು. ಅದನ್ನೆಲ್ಲ ತುಂಬಾ ಇದು ನಮ್ಗೆ ಒಟ್ಟಾರೆ ಹೇಳುವಾಗ ಬಂದು ಯಕ್ಷಗಾನ ಮಾತ್ರ ಅಲ್ಲ, ಅದು ಇಡೀ ಒಂದು ನಾಟಕ, ಸಾಹಿತ್ಯ, ಆಮೇಲೆ ಕೀರ್ತನೆಗಳು, ಸಂಗೀತ ಕಚೇರಿ. ಉಡುಪಿ ಪ್ರಾಯಶಃ ಬೆಂಗಳೂರು ಬಿಟ್ಟರೆ ಅತ್ಯಂತ ಸಮೃದ್ಧ ಸಾಂಸ್ಕೃತಿಕ ನಗರ. ಅದು ನಮಗೆ ಅದೊಂದು ಬಹಳ ದೊಡ್ಡ ಕೊಡುಗೆ. ಅದು ಆ ವಾತಾವರಣದಲ್ಲಿ ಬೆಳೆದವರು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸ್ತದೆ. 7 ದಿವಸವೂ ಬೇಕಿದ್ರೆ ಕಾರ್ಯಕ್ರಮ ಎಲ್ಲ ದಿವಸ. ಈಗ ಪೇಜಾವರ ಶ್ರೀಗಳ ಇದು ಬಂದ ಮೇಲಂತೂ ಇದು ರಾಜಾಂಗಣ ಇದಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲ, ಅದನ್ನು ದೊಡ್ಡ ಮಟ್ಟದಲ್ಲಿ ಮತ್ತೆ ಬೆಳೆಸಿರುವ ಕೇಂದ್ರವಾಗಿ ಪೇಜಾವರ ಸ್ವಾಮಿಗಳೇ ಮುಖ್ಯವಾಗಿ. ಹೀಗಾಗಿ ನನ್ನ ಶಾಲಾ ಜೀವನದಲ್ಲಿ ಇದರ ಪ್ರಚೋದನೆ ತುಂಬ ಆಯ್ತು. ಆದ್ರಿಂದಲೇ ನನಗೆ PUC ಇದ್ದಾಗ ವೀರ ಚಿತ್ರಧ್ವಜ ಅಂತ ಒಂದು ಪ್ರಸಂಗ ಬರುತ್ತೆ. ಅದು ಕಾಲ್ಪನಿಕ. ಅದಾದ ಮೇಲೆ ನನಗೆ ಯಾರು ಇಲ್ಲ, ಕಳೆದೋಗಿದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಕಾಲ್ಪನಿಕ ಪ್ರಸಂಗ ಬರುತ್ತೆ. ಅದು 2-3 ಗಂಟೆಗೆ ಆಗುವ ಪ್ರಸಂಗವು ಅಷ್ಟೇ. ಆದ್ರೂ ಇಲ್ಲ, ಒಂದು 250 ಪದ್ಯಗಳೆಲ್ಲ ಇತ್ತು. ಆಟ ಇಡೀ ರಾತ್ರಿ ಆಟ ಬಿಡಿ, ಅದು ಯಾವುದು ಅಷ್ಟೇನು ಗುಣಮಟ್ಟದ್ದು ಅಂತ ನಾವು ಹೇಳಲಿಕ್ಕೆ ಬರೋದು. ನನಗೆ ಅದರ ಆಸಕ್ತಿ ಹೋಯ್ತು ಅದ್ರದ್ದು. ಆಮೇಲೆ ಇನ್ನೊಂದು ಮತ್ತೆ ಕೆಳದಿ ಅರಸರ ಬಗ್ಗೆ ನಮ್ಮ ಅಡಿಕೆ ಶ್ರೀನಿವಾಸರಾಯರು, ಅಡಿಕೆ ಶ್ರೀನಿವಾಸ ಅವರು ನಮಗೆ ನಮ್ಮ ಸೀನಿಯರ್ ಅವರು ಅರ್ಥದಾರಿ ಈಗಲೂ ಇದ್ದಾರೆ. ತುಂಬ ಮಾಹಿತಿಗಳನ್ನು ಕೊಡ್ತಾರೆ. ಹೋದ್ರೆ ಈಗ ಆರಾಮಾಗಿದ್ದಾರೆ. ಈಗ ಹಾಗೆ ಮಧ್ಯದಲ್ಲಿ ನಾನು ಅವರ ಪರಿಚಯ ಇದೆ. ಅವರಿಗೆ ಆರೋಗ್ಯ ಇರಲಿಲ್ಲ, ಆರೋಗ್ಯ ಚೆನ್ನಾಗಿರಲಿಲ್ಲ, ಇದಾಗಿತ್ತು. ಈಗ ಇದ್ದಾರೆ. ಮೊನ್ನೆ ಸಿಕ್ಕಿದಾಗಲೂ 1 ಗಂಟೆ ಮಾತಾಡ್ತಾರೆ. ರಸ್ತೆ ಮೇಲೆ ಸಿಕ್ಕಿದ್ರು. 80 ದಾಟಿದವ್ರಿಗೆ ಈಗ. ಅವರು ನನಗೊಂದು ಪುಸ್ತಕ ತಂದು ಕೊಟ್ಟು, ಯಾವುದು ಮಠದಿಂದ, ಈ ಶಿವಪ್ಪ ನಾಯಕ, ಚೆನ್ನಮ್ಮ ಇವ್ರ ಬಗ್ಗೆ ಪ್ರಸಂಗ ಬರೀ ಹೇಳಿದಾಗ ನಾನೊಂದು 2-3 ಪ್ರಸಂಗ ಬರ್ತೇನೆ ಅದೆಷ್ಟು ಕೊಟ್ಟು. ಕೆಳದಿ ಶಿವಪ್ಪ ನಾಯಕ, ಕೆಳದಿ ಚೆನ್ನಮ್ಮ ಮತ್ತು ಶ್ರೀರಂಗರಾಯ ಭಾರ ಅಂತ ಆ 3 ಪ್ರಸಂಗಗಳು ಕಳೆದೋಗಿದೆ. ಇಲ್ಲ ಈಗ ಇಲ್ಲ, ಅದರ ಪದ್ಯಗಳು ಯಾರೋ ಹಿಡ್ಕೊಂಡು ಹೋದವರು ಕೊಡಲಿಲ್ಲ ವಾಪಸ್ಸು. ಯಾರು ತಗೊಂಡೋಗಿದ್ದಾರೆ ಮರ್ತೋಗಿದೆ. ಹೀಗಾಗಿ ಅಷ್ಟೇ ಅಲ್ಲ, ನಾನು ಪ್ರೌಢಶಾಲಾ ಹಂತ ಮುಗಿಸಿ PUC ವರೆಗೆ ಬರೆದ 100 ಕವನಗಳು ಒಂದು 200 ಪುಟದ ಪುಸ್ತಕದಲ್ಲಿ ಫುಲ್ ಇರ್ತದೆ. ನಾನು ಊರಲ್ಲಿದ್ದೇನೆ, ಡಿಗ್ರಿ ಬರುವಾಗ ಮಧ್ಯದಲ್ಲಿ ಊರಲ್ಲಿ ಬಿಟ್ಟು ಬಂದಿದ್ದೆ. ಯಾರೋ ಒಬ್ಬರು ಬಂದು ನಮ್ಮ ಸಂಬಂಧಿಕರು ತಗೊಂಡು ಹೋದ್ರು. ಪುಸ್ತಕ ವಾಪಸ್ ಬರಲೇ ಇಲ್ಲ. ಆ ಎಲ್ಲ ಪುಸ್ತಕಗಳು ಹೋಗ್ತು, ಸಿಕ್ಕಲಿಲ್ಲ. ಹಾಗಾಗಿ ನಾನು ಕವಿಯಾಗಿ ಗುರುತಿಸಿಕೊಳ್ಳಲಿಕ್ಕೆ ಬೇಕಾಗುವ ಅದು ಆ ರಚನೆಗಳೇ ಹೋಗ್ಬಿಟ್ಟಿದ್ದಾವೆ. ಆಗ ನೀವು ಹೇಗೆ ಪ್ರಾಸ ಇಟ್ಟುಕೊಂಡು ನಾನು ಪ್ರಾರಂಭ ಮಾಡಿದ್ದೆ ಭಾಮಿನಿ, ವಾರ್ಧಕ ಮುಂತಾದ ಪ್ರಾಸಬದ್ಧವಾದ ಪದ್ಯಗಳಲ್ಲೇ. ಕವನಗಳನ್ನು ನವಮಿಯ ಕವನದ ಹುಚ್ಚಿತ್ತು. ಗೋಪಾಲ ಕೃಷ್ಣ ಅಡಿಗರು ಎಲ್ಲ ಇಲ್ಲಿ ಬಂದಾಗ ನಾವು ಉಡುಪಿಗೆ ನಾನು ಹೈಸ್ಕೂಲ್ನಲ್ಲಿದ್ದಾಗ ಗೋಪಾಲ ಕೃಷ್ಣ ಅಡಿಗರು ನಾನು ಪ್ರೌಢಶಾಲಾ ಹಂತದಲ್ಲಿದ್ದಾಗ ಅಡಿಗರು ಪೂರ್ಣ ಪ್ರಜ್ಞಾ ಕಾಲೇಜಾಯಿತು, ಪ್ರಿನ್ಸಿಪಾಲ್ ಆಗಿದ್ದರು. ಅವರೆಲ್ಲ ನಾವು ಕಂಡಿದ್ದೇವೆ. ಆಗ ಬೇಂದ್ರೆ ಮುಂತಾದವರೆಲ್ಲ ಬರ್ತಾ ಇದ್ರು. ಈ ಒಂದು ವಾತಾವರಣದಲ್ಲಿ ಅಡಿಗರು ಎಂದರೆ ದೊಡ್ಡ ಕವಿ, ಈ ಪ್ರಾಸಬದ್ಧವಾಗಿ ಬರೀಬಾರದು ಎಂಬ ಧೋರಣೆಯು ಕೆಲ ಸಂದರ್ಭದಲ್ಲಿ ಇರ್ತಿತ್ತು. ಅಕ್ಷರ ಪ್ರಕಾಶನದ ಪುಸ್ತಕಗಳು ಇತ್ಯಾದಿಗಳನ್ನೆಲ್ಲ. ಆಗ ನಾನು ಕಾಲೇಜಿನಲ್ಲಿ ಲೈಬ್ರರಿ ಏನು ಮಾಡ್ತಿದ್ದ ಅಂದರೆ ತೆಗೆದಿಡ್ತಿದ್ದ, ನೋಡಿ ನಿಮಗೆ ಪುಸ್ತಕ ಇಟ್ಟಿದ್ದೇನೆ ಅಂತ. ಅದು ಅಕ್ಷರ ಪ್ರಕಾಶನದ ಪುಸ್ತಕ ಬೇರೆ ಯಾರು ತಗೊಂಡು ನಿಮಗೆ ಅಂತ ಅದು ನಾನು ಓದಿ ಇಡ್ತಿದ್ದೆ ಅಂಥದ್ದು. ಈ ತರಹದ ಎಷ್ಟೋ ಒಂದು ರೀತಿಯಲ್ಲಿ ಮಿಶ್ರಣ ಆಗಿಕೊಂಡು ಒಟ್ಟು ಸೇರಿ ಇಡೀ ಪ್ರಭಾವ ಬೀರ್ತು. ಈ ಪ್ರಸಂಗ ರಚನೆ ಬರುವಾಗ ಅದು ಒಂದು ತಾಂತ್ರಿಕವಾದ ಕೆಲಸ, ಅದು ಟೆಕ್ನಿಕಲ್ ಎಕ್ಸಸೈಸು. ಆದರೆ ಬರೀ ಟೆಕ್ನಿಕಲ್ ಆಗಿ ಮಾಡಿದ್ರೆ ಅದು ಬರೀ ತಾಂತ್ರಿಕ ಒಂದು ಕಸರತ್ತು ಮಾತ್ರ ಆಗ್ತದೆ. ನಿಮ್ಮ ಬಹಳ ಗುರುತಿಸಲ್ಪಟ್ಟ ಪ್ರಸಂಗ, ಮೊದಲ ಪ್ರಸಂಗದಲ್ಲಿ ಬಾಲಭಾರತ. ಅದರ ರಚನೆ ಮಾಡುವಾಗ ನಿಮ್ಮ ಯೋಚನೆ ಏನಿತ್ತು? ಬಾಲಭಾರತ ಗುರುರಾಜ ಮಾರ್ಪಳ್ಳಿಯವರು ರಂಗಸ್ಥಳದಲ್ಲಿ ನಿರ್ದೇಶನವನ್ನು ಕೊಡ್ತಾ ಇನ್ನಂಜೆ ಪ್ರೌಢಶಾಲೆಯಲ್ಲಿ ಅದನ್ನು ನಿರ್ದೇಶನ ಕೊಡ್ತಾ ಪ್ರಸಂಗ ಪದ್ಯ ಬರಿತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ಮುಂದಿಟ್ಟುಕೊಂಡೇ ಆ ಪ್ರಸಂಗ ದೃಶ್ಯವನ್ನು ಕಲ್ಪನೆ ಮಾಡಿ ಅದಕ್ಕೆ ಆ ದೃಶ್ಯಕ್ಕೆ ತಕ್ಕಂತೆ ಪದ್ಯಗಳನ್ನು ಬರಿತಾ ಹೋದದ್ದು.
ಅದು ಬಹಳ ಒಳ್ಳೆಯ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಅದು ಆ ತರಹದಲ್ಲೇ ಅದು ಪ್ರಾಯಶಃ 1960 ಎಲ್ಲ 83 84 ಆ ಸಮಯದಲ್ಲಿ ಬಂದಿರಬೇಕು ಅಂತ ಕಾಣ್ತದೆ. ಆಗ್ಲೇ ಅದು ನನ್ನ ಕೈಗೆ ಬಂದು ನಾನು ಒಂದು ಅದಕ್ಕೆ ಅವ್ರಿಗೊಂದು ಇದು ಬರ್ತಾರೆ, ಅವರು ಒಳ್ಳೆಯ ಒಂದು ಮುನ್ನುಡಿ ಇದು ಬರ್ತಾರೆ ಅವರು. ನಾನೊಂದು ರಿವ್ಯೂ ಬರೆದಿದ್ದೆ ಅದಕ್ಕೆ, ಆಮೇಲೆ ಅದು ಇರಬೇಕು ಇಲ್ಲಿ. ನನ್ನ ಪ್ರಸಂಗ ನಾನು ಪ್ರೌಢ ಪದವಿ ಹಂತದಲ್ಲಿದ್ದಾಗಲೇ ಮಹಾಪ್ರಸ್ಥಾನ ಮತ್ತು ಸರ್ಪಾಧ್ವರವನ್ನು ಮತ್ತೆ ವಿಭಾಗಿಸಿ ಬೇರೆ ಬೇರೆ ಹೆಸರಲ್ಲಿ ಇದು ಮಾಡಲಾಯಿತು. ನನಗೆ ಗುರುಗಳಾಗಿ ಸಿಕ್ಕಿದವರು ಕೊರ್ಗಿ ವೆಂಕಟೇಶ ಉಪಾಧ್ಯಾಯರ ತಂದೆ ಸೂರ್ಯನಾರಾಯಣ ಉಪಾಧ್ಯಾಯ. ಅವರು ಅದ್ಭುತವಾದ ಯಕ್ಷಗಾನ ಕವಿ, ಹಲವು ಪ್ರಸಂಗಗಳನ್ನು ಬರೆದವರು ಕೂಡ, ತುಂಬ ಸ್ಟ್ಯಾಂಡರ್ಡ್. ಮತ್ತು ಛಂದಸ್ಸು ಮತ್ತು ಒಂದು ಪದವು ಒಂದು ಅದೇ ಅರ್ಥದಲ್ಲಿ ಇನ್ನೊಂದು ಬಾರಿ ಬರಬಾರದು, ಇಂಥ ನಿಯಮಗಳನ್ನ ನಿಬಂಧನೆಗಳಿಟ್ಕೊಂಡು ರಚಿಸಿದಂತಹ ಒಬ್ಬ ವ್ಯಕ್ತಿ. ಅವರನ್ನು ಯಾವ ಕಾಲದಲ್ಲೂ ಸ್ಮರಿಸಿಕೊಳ್ತೇನೆ. ಯಾಕೆಂದರೆ ನನಗೆ ಯಕ್ಷಗಾನದ ಗುರು ಅಂದರೆ ಕೊರ್ಗಿ ಸೂರ್ಯನಾರಾಯಣ ಉಪಾಧ್ಯಾಯರು ಅಂತ. ಅದೊಂದು ಆಗ ಉಡುಪಿಯಲ್ಲಿದ್ದೆ. ಯಾಕೆ ನಮ್ಮ ಒಟ್ಟಿಗಿದ್ರು ಅವರಲ್ಲಿ. ಅವರ ಆರೋಗ್ಯ ಚೆನ್ನಾಗಿರಲಿಲ್ಲ. ಕೇವಲ 3 ತಿಂಗಳು ಸಿಕ್ಕಿದ್ದು ನಮಗವರು. ಆ ಅವಧಿಯಲ್ಲಿ ಇವರು ಸಾಕಷ್ಟು ವಿಷಯಗಳನ್ನು ತುಂಬ ಪ್ರಭಾವ ನನ್ನ ಮೇಲೆ ಬೀರಿದರು ಕೊರ್ಗಿ ಸೂರ್ಯನಾರಾಯಣ ಉಪಾಧ್ಯಾಯರು. ಅವರ ಕುರಿತಂತೆ ಈಗೊಂದು ಅಪ್ಪಯ್ಯನ ಆಸ್ತಿಕತೆ ಏನೊಂದು ಶಂಕರನಾರಾಯಣ ಉಪಾಧ್ಯಾಯರು ಬಂದಿದೆ, ಅದರಲ್ಲೂ ಕೂಡ ಈ ವಿಷಯ ತಂದಿದ್ದಾರೆ ಅವರು. ಆ ಕಾಲದಲ್ಲಿ ನೀವು ಬರೆಯುವಾಗ ಸ್ಥಾಪಿತವಾದ ಪ್ರಸಂಗಗಳಿತ್ತು. ಹಲಸಿನವರದ, ಅಗರಿಯವರದ, ಸುಬ್ಬನದ, ಬೇರೆ ಬೇರೆ ಹಂತಗಳ. ಹೌದು, ಅದು ಮತ್ತೆ ಆ ಮೇಳಗಳನ್ನು ಹೊಂದಿಕೊಂಡು ಕೆಲವು ಪ್ರಸಂಗಗಳು ಬರೆದಿದ್ದಾರೆ. ಈಗ ಅಮೃತರದ್ದು ಬಿಟ್ಟು ಅದು ನೀವು ಒಂದು ಪ್ರಸಂಗ ರಚನೆ, ನಿಮ್ಮ ವ್ಯೂ ಏನು, ಧೋರಣೆ ಸ್ಥೂಲವಾಗಿ ಒಂದು ವಸ್ತುವನ್ನು ಬರೆಯುವಾಗ? ಒಂದು ಅದು 2 ವಿಷಯಗಳಿರ್ತವೆ. ಒಂದು ಕಥೆ, ಆ ಕಥೆ ಪ್ರಸಂಗವಾಗಿ ಹಿಂದೆ ಬರಲಿಲ್ಲ ಅಂದರೆ ಅಥವಾ ಬಂದರೆ ಯಾವ ರೀತಿಯಲ್ಲಿ ಇರಬೇಕು ಎಂಬುದರ ಕುರಿತಂತೆ ಒಂದು ಕಲ್ಪನೆ. ಯಾಕೆಂದ್ರೆ ನಾವು ಆಟ ನೋಡ್ತಾ ಇರೋದ್ರಿಂದ ಏನು ಮಾಡಬಹುದು ಎಂಬುದು. ಯಾಕೆಂದರೆ ಪುರಾಣ ಬೇರೆ, ಪ್ರಸಂಗ ಬೇರೆ. ರಂಗಸ್ಥಳದಲ್ಲಿ ಅದು ಕಾಣುವ ದೃಶ್ಯಕ್ಕೆ ಬರುವಾಗ ಪುರಾಣವನ್ನೇ ಅನುವಾದ ಮಾಡಿದ್ರು ಆಗೋದಿಲ್ಲ. ಈಗ ನನಗೆ ಕಾಣಿಸಿದ್ದಷ್ಟೇ. ಆ ಕಾಲದಲ್ಲಿ ಈಗಕ್ಕಿಂತ ಹೆಚ್ಚು ರೆಸ್ಟ್ರಿಕ್ಷನ್ ಇತ್ತು ಮೇಳದಲ್ಲಿ. ಉದಾಹರಣೆಗೆ ಒಬ್ಬ ಕಿರಾತ ವೇಷಧಾರಿ, ಒಬ್ಬ ಬಣ್ಣದ ವೇಷಧಾರಿ, ಒಂದು 2-3 ಜನ ಸ್ತ್ರೀಪಾತ್ರಧಾರಿಗಳು, ಹಾಸ್ಯಗಾರ, ಈ ಎಲ್ಲ ಕಲ್ಪನೆ ಇಟ್ಟುಕೊಂಡೇ ನಾವು ಒಂದು ಪ್ರಸಂಗ ಬರೀಬೇಕು. ಅದಕ್ಕೆ ಅವಕಾಶ ಇದು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳಲ್ಲಿ ಕಾಣಿಸ್ತದೆ ನಮಗೆ. ಅವರ ಪ್ರಸಂಗಗಳಲ್ಲೆಲ್ಲ ಕಥೆಯಲ್ಲಿಲ್ಲ. ಅದು ಭೀಷ್ಮ ವಿಜಯದ ಬ್ರಾಹ್ಮಣ, ಅದು ಹಾಸ್ಯಕ್ಕಾಗಿ ತಂದದ್ದು. ಈಗ ಅನಿವಾರ್ಯವಾಗಿದ್ದರೂ ಕೂಡ ಅದು ಮೂಲ ಕಥೆಯದ್ದು ಕಥೆ ಅಲ್ಲ. ಮೂಲ ಕಥೆಯನ್ನು ಇಟ್ಟುಕೊಂಡು ಅದು ಇಲ್ಲ ಇದು ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಅದು ರಂಗದ ಅಗತ್ಯ ತುಂಬ ಇದ್ದಿದ್ದರಿಂದ ಅದು ನನ್ನ ಕಲ್ಪನೆ ಒಳಗಿತ್ತು. ಆದರೆ ಅನೇಕ ಪ್ರಸಂಗಗಳಲ್ಲಿ ಈ ರಂಗದ ಅಗತ್ಯಗಳನ್ನು ಒದಗಿಸ್ಲಿಕ್ಕೆ ಆಗೋದಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯವಾದ ವಿಷಯ. ಉದಾಹರಣೆಗೆ ಪಾಂಡವ ಸ್ವರ್ಗಾರೋಹಣ, ಅಲ್ಲಿ ಎಲ್ಲಿಂದ ಹಾಸ್ಯ ತರಲಿಕ್ಕೆ ಸಾಧ್ಯವೂ ಇಲ್ಲ, ತಂದ್ರೆ ಅಭಾಸ ಆಗ್ತದೆ, ಸ್ತ್ರೀವೇಷಕ್ಕೆ ಪ್ರಾಧಾನ್ಯ ಮಾಡಲಿಕ್ಕೂ ಆಗೋದೇ ಇಲ್ಲ. ಅದಕ್ಕೆಂದ್ರೆ ಆ ವಸ್ತು, ಕಥಾ ವಸ್ತು ಆ ತರಹದಲ್ಲಿ. ಹೌದು, ಅಂದ್ರೆ ಕೆಲವು ಕಥಾ ವಸ್ತುಗಳು ಹೌದು ಈ ರಂಗದ ಅವಶ್ಯಕತೆಗಳಿಗೆ ಬೇಕಾಗಿ ಒಂದು ಸೃಷ್ಟಿ ಮಾಡುವುದಾ, ರಚನೆ ಮಾಡಿ ತಕೊಂಡು ತುರುಕಿಸುವುದಾ, ಅದಕ್ಕೆ ಅದು ಬರುವುದೇ ಇಲ್ಲ. ಅವತ್ತು ಬಂದ್ರೆ ಇಡೀ ಕಥೆಯ ಗಾಂಭೀರ್ಯ, ಇದನ್ನು ಹೊರುವ ಸಾಮರ್ಥ್ಯವೇ ವಸ್ತುವಿಗೆ ಇರುವುದಿಲ್ಲ. ಖಂಡಿತ ಕೂಡದೆ ಕೂಡುದು ಅಂತ. ಈಗ ನಾನು ಹೆಚ್ಚು ಆಯ್ಕೆ ಮಾಡಿಕೊಡ್ದು ಅಂತಹ ಕಥೆಗಳು ಆಗಿದ್ದವು. ಉದಾಹರಣೆಗೆ ಪಾಂಡವ ಸ್ವರ್ಗಾರೋಹಣ. ಈಗ ನೋಡಿ, ಇದು ನಿಮ್ಮ ಇದರಲ್ಲಿ ಅದೆಲ್ಲ ಸಂಕಲಿತ. ಆದ್ರೆ ಆಮೇಲೆ ನಾನೇನ್ ಮಾಡ್ತಿದ್ರೆ ಪ್ರಸಂಗ ಮಾಲೀಕ. ಆಮೇಲೆ ನಾನೇನು ಮಾಡಿದೆ ಅಂದರೆ ಇಂತಹ ಪ್ರಸಂಗಗಳನ್ನು ಇತ್ತೀಚೆಗೆ ಬಂದದ್ದು 19ನೇ ಇಸ್ವಿಯಲ್ಲಿ ಬರುವಾಗ ಕಥೆ ಜೊತೆಗೆ ಈ ಬಗೆಯ ಆ ವೇಷಗಳನ್ನು ಕೂಡ ತರಲಿಕ್ಕೆ ಬರುವ ಕಥೆಯೋ ಎಂಬುದನ್ನು ಕೂಡ ಗಮನಿಸಿ ಅವುಗಳನ್ನು ಆಯ್ಕೆ ಮಾಡಿಕೊಡೋದು ಮಾಡಿದ್ದೀನಿ. ಕೆಲವು ಸಾರಿ ಕೃತಕವಾಗಿ ನಾವು ತಂದರೂ ಕೂಡ ನಷ್ಟ ಆಗಬಾರ್ದು ಕಥೆಗೆ. ಯಾವುದೋ ಒಂದು ಬಣ್ಣದ ಹೊಂದಿಕೊಂಡು ಬರಬೇಕಾಗ್ತದೆ. ಆ ದೃಷ್ಟಿಯಿಂದ ಮಾಡ್ಕೊಡ್ತೇನೆ ನಾನು. ಅಂಥದ್ದೆಲ್ಲ ಆಗ್ತದೆ. ಈಗ ಈ ವರ್ಷ ಧರ್ಮಸ್ಥಳ ಮೇಳದವರು ಹೋದ ವರ್ಷದಿಂದ ಒಂದು ಪ್ರಸಂಗ ಮಾಡ್ತಾ ಇದ್ದಾರೆ, ನೈಮಿಷಾರಣ್ಯ ಅಂತ. ಈಗಿನ ಕಾಲಮಿತಿಗೆ ನೋಡಿ 4:30 ಗಂಟೆಗೆ ಕರೆಕ್ಟಾಗಿ ಹೊಂತದೆ, ಅದು ಸೆಟ್ ಆಗಿ ಕೂತ್ಕೊಳ್ತದೆ. ಮತ್ತೆ ಎಲ್ಲಾ ಬಗೆಯ ಮೇಳದ ಕಲಾವಿದರಿಗೆ ಅಲ್ಲಿ ಪಾತ್ರ ಉಂಟು. ಇಲ್ಲಿ ಉಂಟಲ್ಲ ನೈಮಿಷಾರಣ್ಯ, ಆ ಪಾತ್ರ ಉಂಟು. ಅದು ಸುಬ್ರಾಯ ಹೊಳ್ರು ಮತ್ತು ಮಯ್ಯರು ಭಾಗವತರು ನೋಡಿದರು, ರಾಮಕೃಷ್ಣ ಮಯ್ಯರು. ಇದನ್ನು ನಾವು ಮಾಡ್ತೇವೆ ಅಂತ ಹೇಳಿದರು. ಮತ್ತು ಅಲ್ಲಿ ಹೋಗಿದ್ದೆ. ಕಾವಂದರು ಕೂಡ ಭಾಳ ಸಂತೋಷದಿಂದ ಇದು ಮಾಡಿದರು, ಒಂದು ಗೌರವ ಎಲ್ಲ ಮಾಡಿದ್ದಾರೆ ಭಾಳ ಚೆನ್ನಾಗಿ. ಮತ್ತು ಕೆಲವು ಆಟಗಳು ಆಯಿತು. ಈ ವರ್ಷ ಮೊನ್ನೆಯೂ ಕೂಡ ಇಲ್ಲ ಆಯಿತು. ಇಂತಹ ಈಗ ನಮಗೆ ಪ್ರಸಂಗ ಬರೆಯೋರಿಗೆ ಆಗಬೇಕಾದ್ದು ಒಂದು ಕಾಲಮಿತಿ, 4:30 ಒಂದು 5 ಗಂಟೆ ಹೊತ್ತಿನೊಳಗೆ ಮುಗಿಬೇಕು. ಅದರೊಳಗೆ ಇರುವ ಮೇಳಗಳ ಎಲ್ಲ ಕಲಾವಿದರಿಗೆ ವೇಷಗಳು ಬರಬೇಕು. ಮತ್ತು ಕಥೆಯು ಗಾಂಭೀರ್ಯದಿಂದ ಕೂಡಿದ್ದು, ಅದೇನಾದರೂ ಒಂದು ನೀತಿಯೋ ಮತ್ತೊಂದು ಹೇಳುವಂಥದ್ದು ಇರಬೇಕು, ಮತ್ತು ಪುರಾಣವೂ ಆಗಿರಬೇಕು. ಪರಿಕಲ್ಪನೆ ಛಂದಸ್ಸು ಬೇಕು. ಆದರೆ ಇವತ್ತಿನ ಕಾಲಮಿತಿಯಲ್ಲಿ ಯಾಕೆಂದರೆ 100 ಪದ್ಯದಲ್ಲಿ
ಎಲ್ಲ ಛಂದಸ್ಸಿನ ವೈವಿಧ್ಯಗಳನ್ನು ತರಲಿಕ್ಕೆ ಆಗೋದಿಲ್ಲ. ಕೆಲವು ಜನಪ್ರಿಯವಾದ ಛಂದಸ್ಸುಗಳನ್ನು ಇಟ್ಟುಕೊಳ್ಳಲೇಬೇಕಾಗ್ತದೆ ನಾವು ಅದನ್ನ. ನೀವು ಕಥಾ ಸಂಯೋಜನೆಗೆ ಎಲ್ಲದಕ್ಕೆ ಇದು ಕೊಟ್ಟಿದ್ದೀರಿ. ಅದೆಲ್ಲ ಕೊಟ್ಟು ಅದು ಪಾದಿಕಲ್ ವಿಷ್ಣು ಭಟ್ರ ಕೆಲಸ. ಆ ಕೆಲಸಗಳನ್ನೆಲ್ಲ ಅವರೇ ಮಾಡಿದ್ದು, ಕಥಾ ಸಂಯೋಜನೆ, ಪಾತ್ರಗಳು ಇತ್ಯಾದಿಗಳ ಕುರಿತಂತೆ ವಿವರ ಬೇಕು. ಮತ್ತೆ ಅವರಿಗೇನು ನನ್ನ ಮೇಲಿನ ಪ್ರೀತಿ ಇರಬೇಕು. ಎರಡೂ ಸಂಪುಟಗಳನ್ನು ಅವರೇ ಸಂಪಾದಕರಾಗಿ ಮಾಡಿದ್ದಾರೆ. ಅವರೇ ಸಂಪಾದಕ. MGM ಕಾಲೇಜಿನಲ್ಲಿ ಆದ ಮೊದಲ ಸಂಪುಟಕ್ಕೂ ಅವ್ರ ಮಿತ್ತೂರು ಅವರದ್ದೇ ಇದು ಸಂಸ್ಥೆ, ಅದು ಅದಕ್ಕೆ ಅವರೇ ನೀವು ಮಾಡಿ ಅಂತ ಹೇಳಿ ಅದಕ್ಕೊಂದು ಉಪೋದ್ಘಾತ ಎಲ್ಲ ಬರೆದು ಬಹಳ ಚಂದ ಕೆಲಸ ಮಾಡಿ. ಮೊದಲ ಸಂಪುಟಕ್ಕೂ ಎರಡನೇ ಸಂಪುಟಕ್ಕೂ ನೀವು ಬರವಣಿಗೆ ಆಗುವಾಗ ನೀವು ಪ್ರಸಂಗಕರ್ತನಾಗಿ ಬೆಳೀತಾ ಇದ್ದ ಹಾಗೆ ಹೌದು, ನಿಮ್ಮಲ್ಲಿ ಏನು ಬದಲಾವಣೆಗಳಾಯಿತು? ಎರಡನೇ ಸಂಪುಟದಲ್ಲಿ ಆಗುವಾಗ ನಾನು ಛಂದಸ್ಸಿನಲ್ಲಿ ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ ಹಾಗೆ ಕಾಣಿಸ್ತದೆ. ಉದಾಹರಣೆಗೆ ಆಗ ಆ ನಂತರ ನನಗೆ ನಾರಾಯಣ್ ಶೆಟ್ಟರ ನಾರಾಯಣ್ ಶೆಟ್ಟರ ಪರಿಚಯ ಆಯಿತು. ಆಮೇಲೆ ಛಂದಸ್ಸಿನಲ್ಲಿ ಅವರು ದೊಡ್ಡ ಅಥಾರಿಟಿ. ಅದೇನಾಗ್ತದೆ ಅಂದರೆ ಈ ನನಗೆ ಅವರೊಂದೆಲ್ಲ ಒಂದೆರಡು ವರ್ಷ ತೋರಿಸಿ ನೋಡಿ ಹೀಗೆ ಬರೀರಿ ಅಂತ ಹೇಳ್ತಿದ್ರು ಅವರು. ಸಮೀಕೃತ ಬಂಧ ಎಂಬ ಒಂದು ಸ್ವರೂಪವನ್ನೇ ತಂದೆ ನಾನು. ಕೆಲವು ಪ್ರಶ್ನೆ ನಾನು ಕೂತ್ಕೊಂಡಲ್ಲಿ ಆಲೋಚನೆ ಮಾಡಿದ್ದು, ಕೇದಾರಗೌಡ ಅಷ್ಟತಾಳಕ್ಕೆ ಕಂದ ಪದ್ಯವನ್ನು ಜೋಡಿಸ್ಲಿಕ್ಕೆ ಬರೋದಿಲ್ವೋ? ಆದರೆ ಅವುಗಳೆಲ್ಲ ಏನು ಗೊತ್ತಾ, ಅದು ಪ್ರಯೋಗಕ್ಕೆ ಅಂತ ಆದೀತು ಹೊರತು ರಂಗಕ್ಕೆ ಬರಲಿಕ್ಕಿಲ್ಲ. ಅದು ಮತ್ತೆ ಅದನ್ನೇ ಇಟ್ಟುಕೊಂಡ್ರೆ ನೀವು ರಂಗ ಪ್ರಯೋಗಕ್ಕೆ ಕೆಲವು ಸಲ ಕೇದಾರಗೌಡ ಅಷ್ಟತಾಳದ ಪೂರ್ಣ ಕಂದ ಮೂರು, ಈಗ ಮೊದಲನೇ ಪಾದಕ್ಕೆ ಅಷ್ಟು ಗುರು ಅಕ್ಷರ ಬರ್ತದೆ. ಹೌದು, ನಾನು ಕೇದಾರಗೌಡ ಅಷ್ಟತಾಳವನ್ನು ಕಂದ ಪದ್ಯಕ್ಕೆ ಜೋಡಿಸಿದರೆ ಅದು ರಂಗಸ್ಥಳದಲ್ಲಿ ಭಾಗವತನಿಗೆ ಹಾಡಲಿಕ್ಕೆ ಬಹಳ ಕಷ್ಟದ ಕೆಲಸ. ಪ್ರಯೋಗಕ್ಕೆ ಹೀಗೆ ಮಾಡಬಹುದು. ನೀವು ಈ ಸಮೀಕೃತ ಬಂಧದ ಒಂದು ಉದಾಹರಣೆ ಕೊಡ್ತೀರಾ ನಿಮಗೆ ಬಾಯಿಪಾಠ ಇದ್ರೆ? ದೈತ್ಯಾಚಾರ್ಯಂ ಬಂದಾಮಪತ್ತನು ಮಾರೈದು ನೋಡಿ, ಇದು ಪೂರ್ಣ ಪ್ರಮಾಣದಲ್ಲಿ ಗುರು ಅಕ್ಷರ ಇರುವಂತಹ ಕಂದ ಪದ್ಯ. ಇದು ದೈತ್ಯಾಚಾರ್ಯಂ ಬಂದಾಪತ್ತನು ಮಾರೈದು, ಇದು 4 ವಿಷ್ಣುಗಣವಾಗಿ ಒಡೆಯಲ್ಪಡ್ತದೆ. ಇದು ಮತ್ತೆ ಆ ಪಾದಗಳನ್ನು ನಾವೇನು ಮಾಡಬೇಕಾಗ್ತದೆ, ಆ ಪಾದದ ಕಂದ ಪದ್ಯದ ಮತ್ತು ಇದರ ಪಾದದ ಲಕ್ಷಣಗಳು ಬೇರೆ ಇರ್ತವೆ. ಅಲ್ಲಿಗೊಂದು ಪ್ರಾಸ ಕೊಡಬೇಕು. ಈಗ 3-4 ಮಾತ್ರೆಯ ಗಣ ಮುಗಿದಲ್ಲಿಗೆ ಒಂದು ಪ್ರಾಸ ಕೊಟ್ಟು, ಇದು ಕೇದಾರಗೌಡಲ್ಲಿ ಮುಗಿಯುವುದಿಲ್ಲ ಅದು. ಹೀಗೆ ಒಳಪ್ರಾಸಗಳನ್ನೆಲ್ಲ ಕೊಟ್ಟು ಸ್ವಲ್ಪ ಕುಸ್ತಿ ಮಾಡಬೇಕು. ಆ ಕುಸ್ತಿ ಸರಳವಾದ ಯಕ್ಷಗಾನದ ಭಾಗವತಿಗೆ ಹೊಂದುವುದಿಲ್ಲ. ಒಂದು ಇಡೀ ಪದ್ಯದ ಉದಾಹರಣೆ ಹೇಳ್ತೀರಾ ಸಮೀಕೃತ ಪದ್ಯದಲ್ಲಿ? ಇದರಲ್ಲಿ ಮಧ್ಯಮಾವತಿ ಆದಿತಾಳ, ಮಧುಮಾಧವಿ ಏಕ, ತುಜಾವಂತು ಜಂಪೆ, 3 ಸೇರ್ತದೆ. ಸಮೀಕೃತ ಬಂಧ 3 ರೀತಿಗೂ ಆಗ್ತದೆ. ಹೌದು, 3 ರೀತಿಗೂ ಬರ್ತದೆ. ಅದು ಮಧುಮಾಧವಿ ಏಕ. ಅದು ಸನ್ನಿವೇಶ ಮರುತ್ತನ ಸಂದರ್ಭದಲ್ಲಿ, ಸಾಮ್ರಾಟ್ ಮರುತ್ತ ಪ್ರಸಂಗದ ಇದು. ಅದು ಮರುತ್ತನಿಗೆ ಮದುವೆಯಾಗುವ ಹುಡುಗಿಯ ತಂದೆ ಮಂತ್ರಿಯಲ್ಲಿ ಮಾತಾಡುವ ಒಂದು ಭಾಗ ಇದು. ಆದರೆ ಮಧ್ಯಮಾವತಿ ಆದಿ ಮತ್ತು ಮಧುಮಾಧವಿ ಏಕ ಎಂಬುದು ಸಾಮಾನ್ಯ ಒಂದೇ ರಚನೆ. ಅದು ಹೆಸರನ್ನು ಬೇರೆ ಬೇರೆ ಇಡ್ತಾರಷ್ಟೆ. ಆದರೆ ಜಂಪೆ ತಾಳಕ್ಕೆ ಈ ವಿಷ್ಣುಗಣದ ರಚನೆಯನ್ನು ಜೋಡಿಸುವಾಗ ಅದು 5 ಮಾತ್ರೆಯ ವಿಷ್ಣುಗಣವಾಗುವಂತೆ ಮಾಡಬೇಕು. ಇದು ತುಜಾವಂತ ಜಂಪೆ ಸಾಮಾನ್ಯ ಒಡ್ಡೋಲಗದಲ್ಲಿ ಬರ್ತಾರಲ್ಲ ಅಂತಹ ಜಂಪೆ ತಾಳ, ಆ ತರಹದ ಪದ್ಯಗಳು. ಆಲಿಸೈ ಮಂತ್ರೀಶ ಸೌತೆಗಾಯ್ತು ವರುಷ, ಇದು ಜಂಪೆಯ ನಡೆಯಲುಂಟು. ಭೂಲೋಲರೊಳಗಾರು ಸರಿಯಾಹ ಪುರುಷ, ಆಲೋಚಿಸಿದರ್ಯಾರು ಕಾಣರೈ ಸಹಸ, ಕ್ಷೀರಸಚ್ಚಾರಿತ್ರ್ಯ ಮುಂದಾಗಿ ಹರುಷ. ಇದು ಅಂತ್ಯಪ್ರಾಸಗಳಿದೆ. ಜಂಪೆಗೆ ಬೇಡ ಅದು, ಆದರೆ ಮಧುಮಾಧವಿ ಏಕಕ್ಕೆ ಬೇಕು. ಹಾಗೆ ತಗೊಂಡು ಮತ್ತೆ ಈ ಪಾದಗಳು ಸಮಾನಾಗಿ ಒಂದೇ ರೀತಿ ಇರ್ತವೆ. ಈ ರೀತಿಯ ಒಂದರೊಳಗೊಂದು ನಿಬಂಧನೆಗಳಿರುವ ಅನೇಕ ರಚನೆಗಳು, ಕೆಲಸಗಳಿರ್ತವೆ. ಇದಕ್ಕಿಂತ ಕ್ಲಿಷ್ಟವಾದ ಪಾದಗಳನ್ನು ಒಡೆದು ಅಲ್ಲಿಗೆ ಪ್ರಾಶಸ್ತಾನ ಕೊಡುವಂಥದ್ದು ಅದು ಇದರಲ್ಲಿ ಇಲ್ಲ ಅಂಥದ್ದು. ಯಾಕೆಂದರೆ 2 5 ಮಾತ್ರೆಯ 4 ಗಣ, 5 ಮಾತ್ರೆಯ 4 ಗಣ, ಆ 4 ವಿಷ್ಣುಗಣ ಆಗಿಬಿಟ್ರೆ ಆಯಿತು. ಇಂಥದ್ದೆಲ್ಲ ಆಗ್ತದೆ. ಈ ಬಗೆಯ ಒಂದು ಸಮೀಕೃತ ಬಂಧವನ್ನು ನಾನು ಕೆಲವು ತಾಳಗಳಿಗೆ ಮಾಡಿದ್ದೇನೆ. ಅಲ್ಲ, ಆಗೋದಿಲ್ಲ, ಎಲ್ಲದಕ್ಕೂ ಮಾಡಲಿಕ್ಕೆ ಬರೋದಿಲ್ಲ. ತ್ರಿವಿಧ ತಾಳವನ್ನು ಅದು 3-4 ಮಾತ್ರ ಗಣದಲ್ಲಿ ಹೊಂದಿಸ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಕಾರಣ, ಅದಕ್ಕೆ ಕಾರಣ ಪ್ರಭಾವ ಇರುತ್ತೆ. ಡಾಕ್ಟರ್ ನಾರಾಯಣ್ ಶೆಟ್ಟರದ್ದು ಅವರ ಒಂದು ಇದಿರ್ತದೆ ಅಂತ ಆ ರೀತಿಯಲ್ಲಿ ಮಾಡಿದ್ದೇನೆ. ಮತ್ತೆ ಕೊರ್ಗಿಯವರು ನಿಮಗೆ ಪುನಃ ಒದಗಿದ್ರು ಇಲ್ಲಿ? ಅಲ್ಲ, ಅಂದರೆ ನನಗೆ ಕೊರ್ಗಿಯವರನ್ನು ಇನ್ನೊಂದು ಕಾರಣ, ವೆಂಕಟೇಶ್ ಉಪಾಧ್ಯಾಯರನ್ನು ನಾನು ಅವರಿಗೆ ಕೊಡ್ತಿದ್ದೆ. ಪ್ರಸಂಗ ಬರೆದಾದ ಕೂಡಲೇ ಅವರಿಗೆ ತಗೊಂಡೋಗಿ ಕೊಡ್ತಿದ್ದೆ. ಆದರೆ ಈ ಸಂಪುಟಕ್ಕಾಗುವಾಗ, 2ನೇ ಸಂಪುಟಕ್ಕಾಗುವಾಗ ಅವರಿಲ್ಲ. 1ನೇ ಸಂಪುಟಕ್ಕಾಗುವಾಗಲೇ ನಾನು ಅವರಿಗೆ ಅರ್ಪಣೆ ಮಾಡಿದ್ದೇನೆ. ಅವರು ಆಮೂಲಾಗ್ರವಾಗಿ ಅದನ್ನು ಓದಿ, ಅದರ ಅಕ್ಷರಗಳನ್ನು ನೋಡಿ ಇದರ ಬದಲಿಗೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಅವ್ರು ತಿದ್ದುತ್ತಿರಲಿಲ್ಲ. ಅದೊಂದು ವಿಶೇಷ ಅವರದ್ದು. ನೀವು ಮಾಡಿ ಹೇಳ್ತಿದ್ರು, ಇದು ಸರಿ ಇಲ್ಲ, ನೀವು ಸರಿ ಮಾಡಿ ಅಂತ. ಆಗ ನಾನು ಸ್ವಲ್ಪ ಮಂಡೆ ಕೆಲಸ ಕೊಟ್ಟು ಯೋಚನೆ ಮಾಡಿ ಇದೇನು ಮಾಡ್ಬೋದು ಅಂತ. ಇದು ಆದೀತು. ಅವ್ರು ಓಕೆ ಆಗುವವರೆ ನಾನು ಬಿಡ್ತಿಲ್ಲ, ಮನೇಲಿ ಕೂತ್ಕೊಳ್ತಿದ್ದೆ.
ಅಲ್ಲಿ ಹೋಗಿ ಹಾಗೆ ಕೂತ್ಕೊಂಡು ಈಗ ಸತತ- ಜಡ ಬರತ್ತಂಥ ಪ್ರಸಂಗಗಳೆಲ್ಲ ಅತ್ಯಂತ ಫಿಲಾಸಫಿಕ್ ಅದು. ಹೌದು ಅದು ಅವರ ಸಹಾಯ ತುಂಬ ದೊಡ್ಡದಿದೆ. ಇದೆಲ್ಲ ನೀವು ಪುಸ್ತಕ ಬರೆದಿದ್ದಿ ಪುಣ್ಯಾತ್ಮ, ಹೌದು. ಇದರ ಅರ್ಥ ಹೇಳೋದು ಯಾರು ಅಂತ ಅರ್ಥ ಕೇಳಿದ್ರು. ಯಾರು ಹೇಳುದು? ಹೌದು, ಅಂದ್ರೆ ಒಂದು ಪದ್ಯಗಳನ್ನು ಬರೆದು ಇಡುವುದು ಒಂದು ದೊಡ್ಡ ಕೆಲಸವೇ. ಅದನ್ನು ಇಟ್ಟುಕೊಂಡು ವಿಸ್ತರಿಸಿ ಎಕ್ಸ್ಪಾಂಡ್ ಮಾಡಿ ಆ ವಿಷಯ ಬರುವಾಗ ಅರ್ಥ ಹೇಳ್ಬೇಕಲ್ಲ. ಅದು ನೋಡಿ, ಈ ಜಡ ಬರತ್ತಂಥ ಪ್ರಸಂಗ ಅಲ್ಲಿ ಕೂಡ ಹಾಗೆ ನಿಮಗೆ ಬೇರೆ ತರಲಿಕ್ಕೆ ಆಗೋದಿಲ್ಲ. ಹ್ಮ್. ಅದು ರಹುಗಣ ಮತ್ತು ಜಡ ಭರತರ ನಡುವೆ ನಡೆದ ಸಂವಾದಗಳೇ ದೊಡ್ಡ ಹೌದು ಭಾಗವತದಲ್ಲಿ 4-5 ಅಧ್ಯಾಯದ ಹೌದು, ತುಂಬಾ ಉಂಟು ಅದು. ತುಂಬಾ ಅದು ವಿಷಯ. ದಾರ್ಶನಿಕವಾದ ವಿಷಯ. ದಾರ್ಶನಿಕ ವಿಷಯ. ಆ ದಾರ್ಶನಿಕಕ್ಕೆ ಮಾತ್ರ ಶಂಕರ ವಿಜಯ ಮಾಡಿದಾಗೆ ಅಂತ ಹೌದು, ಅದಕ್ಕೆ ಸೀಮಿತ. ಅಲ್ಲಿ ನೀವು ಹಾಸ್ಯ ತರಬೇಕು, ರಾಕ್ಷಸ ಇಲ್ಲ, ತರಬೇಕು. ಆದ್ರೆ ಅಲ್ಲಿ ತರುವಾಗ ಮಾಡಿದ್ದೇನೆ. ಯಾಕಂದ್ರೆ ಆ ಬೋವಿಗಳು, ಹಾ ಹಾ ಹಾ. ಆ ಬೋವಿಗಳೆಲ್ಲ ಹೊತ್ಕೊಂಡು ಹೋಗುದುಂಟು ಆ ರಾಜ. ಹೌದು. ಅಲ್ಲಿ ಸ್ವಲ್ಪ ಹಾಸ್ಯ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನಾನು. ಮತ್ತೊಬ್ಬ ದರೋಡೆಕೋರ ಒಬ್ಬ ಅವನು ಬರ್ತಾನೆ. ಅವನು ಹಿಡಿದು ಒಂದು ಕೊಲ್ಲಿ ಬರುದು ಅಂತದನ್ನು ಸ್ವಲ್ಪ ಹಾಸ್ಯ ತರುವಾಗ ಮಾಡಿದ್ದೇನೆ. ಕೆಲವು ಪ್ರಸಂಗದಲ್ಲಿ ಅಷ್ಟು ಮಾಡ್ಲಿಕ್ಕೂ ಸಿಗೋದಿಲ್ಲ, ಆಗುದಿಲ್ಲ. ಅದೇ. ನೀವು ಮುಂದೆ ಮುಂದೆ ಹೆಚ್ಚು ಈ ದಾರ್ಶನಿಕವಾದ ಫಿಲಾಸಫಿಕಲ್ ಇದಕ್ಕೆ ನೀವು ನನಗೆ ಹೆಚ್ಚು ಅದು ಒಲಿದ ಹಾಗೆ. ವಯೋಮಾನಕ್ಕೆ ಸಹಜವಾಗಿ ಹಾ. ನಮಗೆ ಹುಡುಗಾಟಿಕೆಯದ್ದೆಲ್ಲ ಮುಂದೆ ಮುಂದೆ ನಮಗೆ ಬೇಕು ಅಂತ ನಮಗೆ ಅನಿಸೋದಿಲ್ಲ. ಹೌದು ಸ್ವಲ್ಪ ಗಂಭೀರವಾಗಿರುವುದು ಚೆಂದಾಗಿರುವುದು. ಯಾಕೆಂದ್ರೆ ನೀವು ಮಾಡಿ ತಪ್ಪು ಅಂತ ಉಳಿದವರಿಗೆ ಹೇಳಬೇಕಾದ್ರೆ ನಾವು ಅದೇ ತಪ್ಪು ಮಾಡಬಾರ್ದಲ್ಲ. ಹೌದು, ನಾವು ನಮ್ಮನೆ ಯಾವುದು ಅದು ಎಲ್ಲ ಅರ್ಥದಲ್ಲಿ ಹಾಗೆ ಆಗೋದು. ಎಲ್ಲ ಬಂದೇ ಬರ್ತದೆ ಆ ಥರ. ಸ್ವಲ್ಪ ಪ್ರೌಢವಾದದ್ದು ಮತ್ತೆ ಪೌರಾಣಿಕವಾದ ಅಧ್ಯಯನ ಹೆಚ್ಚುತ್ತಾ ಹೋದ ಹಾಗೆ ಹಾ. ಅದರ ಗುಣಮಟ್ಟ, ಅದರ ಎತ್ತರ ಇದೆಲ್ಲ ನೋಡ್ತಾ ಹೋದ ಏನು ತರಬಹುದು ಅಂತ ತರಬಹುದು, ನಾವು ಯೋಚಿಸಬಹುದು. ಮತ್ತೆ ನಮ್ಮ ಬರವಣಿಗೆ ಕೂಡ ಸ್ಟ್ಯಾಂಡರ್ಡ್ ಆಗಲೇಬೇಕು ಅಂತ ನಮಗೆ ಅನ್ನಿಸ್ತದೆ. ಅಂದ್ರೆ ಸುಮಾರು ಒಂದು 30-32%. 42 ಪ್ರಸಂಗ ಮಾಡಿದ್ದೇನೆ ನಾನು. ನಿಮ್ಗೆ ಈಗಲೂ ಒಂದು ಮಾಡ್ತಾ ಇದ್ದೇನೆ, ಕೊನೆಯ ಹಂತಕ್ಕೆ ಬಂದಿದೆ. ನೃಗರಾಜ ಚರಿತ್ರೆ. ಅಡ್ಕ ಗೋಪಾಲಕೃಷ್ಣ ಭಟ್ರು ಕತೆ ಬರೆದು ಕೊಟ್ಟು ನನಗೆ ಒಂದು ಪ್ರಸಂಗ ಬರಲಿಕ್ಕೆ ಹೇಳಿದ್ದಾರೆ. ಓಹೋ, ಅವರಿಗೊಂದು ಬಹಳ ಮೃಗನ ಕಥೆ. ನೃಗನ ಕಥೆ. ಅದು ಸ್ವಲ್ಪ ವಿಷಯಗಳು ತುಂಬ ಅವರೇ ಸೇರಿಸಿದ್ದಾರೆ. ಹೀಗೆಲ್ಲ ಮಾಡಬಹುದು ಎಂಬುದಕ್ಕಾಗಿ ಒಂದು 2 ದಿವಸಕ್ಕೊಮ್ಮೆ ಫೋನ್ ಮಾಡ್ತಾರೆ, ಎಷ್ಟು ಬರೆದ್ರಿ ಅಂತ. ವಯಸ್ಸಾಗಿದೆ ಪಾಪ, ಅವರು 90 ದಾಟಿದ್ದಾರೆ. ಆದ್ರೂ ಚಟುವಟಿಕೆ ಚಟುವಟಿಕೆಯಲ್ಲಿ ಇದ್ದಾರೆ. ಹೀಗೆ ಬರೆಯುವಾಗ ನೀವು ಈ ಪುರಾಣ, ನಿಮ್ಮ ಯಕ್ಷಗಾನದ ಅರ್ಥಗಾರಿಕೆಯ ಹಿನ್ನೆಲೆ ಅದು ಕೆಲಸ ಮಾಡಿದೆ. ಹೌದು, ಅರ್ಥಗಾರಿಕೆಯಲ್ಲಿ ನೀವು ಎಷ್ಟು ವರ್ಷ ಪ್ರವೃತ್ತರಾಗಿದ್ದೀರಿ? ಅದೇ ನಾನು 7ನೇ ಕ್ಲಾಸಿನಲ್ಲಿ ಶುರು ಮಾಡಿದ್ದೇನೆ ಹೇಳಿದ್ದೇನೆ. ಮತ್ತೊಂದು 3-4 ವರ್ಷ ಇರಲಿಲ್ಲ. ಕಾಲೇಜು ಜೀವನದಲ್ಲಿದ್ದಾಗ ಉಡುಪಿಯಲ್ಲಿ ವಿದ್ಯಾದಾಯಿನಿಯ ಖಾಯಂ ಸದಸ್ಯ. ವಿದ್ಯಾದಾಯಿನಿ ಅದು ಇಲ್ಲಿ ಹೌದು, ಎಲ್ಲಿ? ಬಡಗುಪೇಟೆಯಲ್ಲಿ 4-5-6 ವರ್ಷ ಪ್ರತಿ ಭಾನುವಾರ ಅರ್ಥ ಹೇಳಿದ್ದೆ. ಅಲ್ಲಿ ತುಂಬಾ ಅರ್ಥಧಾರಿಗಳೆಲ್ಲ ಬರ್ತಾರೆ. ಸೊ ಪ್ರತಿ ಭಾನುವಾರ ಬೇರೆ ಬೇರೆ ವ್ಯಕ್ತಿಗಳು. ಪ್ರಾಯಶಃ ನೀವು ಹೋಗಿದ್ದೀರಿ ಹಲವು. ನಾನು ತುಂಬಾ ಸಲ ಹೋಗಿದ್ದೆ. ವಾಸುದೇವ ಸಾಮಗ್ರಿ ಬರ್ತಿದ್ರು, ನೀವಿರುವಾಗಲೂ ಬಂದಿರ್ಬೋದು. ಉಪಾಧ್ಯಾಯರು ಬರ್ತಿದ್ರು, ಖಾಯಂ ಆಗಿ ಬರ್ತಿದ್ರು, ವಾಸುದೇವ ಸಾಮಗ್ರಿ ಬರ್ತಿದ್ರು, ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಬರ್ತಿದ್ರು. ಆಗಾಗ ಒಂದೊಂದು ಅರ್ಥ ಹೇಳಿ ಹೀಗೆ. ಅದೊಂದು ಗೆಸ್ಟ್ ಅರ್ಥಧಾರಿಗಳು ಇದ್ದ. ಮಟ್ಟಿ ಸುಬ್ರಾಯರು ಬಂದಿದ್ದಾರೆ ಒಮ್ಮೆ. ಓಹೋ, ಅಂಥದ್ದೆಲ್ಲ ಅಂದ್ರೆ ಆಗ ಹೆಚ್ಚಿನ ಕಡೆ ಸಂಘಗಳು ಬೆಳೆಯುವುದು ಹೇಗಂದ್ರೆ ಸಂಘದ ಅರ್ಥಧಾರಿಗಳು ಜೊತೆಗೆ ಸ್ವಲ್ಪ ಹೌದು ಹೊರಗೆ ಪ್ರಸಿದ್ಧಿರೋ ಪ್ರೌಢವಾದ ಹಿರಿಯ ಅರ್ಥಧಾರಿಗಳು ಒಬ್ಬೊಬ್ರು ಬಂದು ಸೇರಿಕೊಳ್ಳುವುದು. ಹೌದು ಅದು ಒಬ್ಬನ ಇಬ್ಬರು ಇದ್ರೆ ಚಂದ, ಇಲ್ಲದ್ರೆ ಅವರದ್ದೇ ಪ್ರಚಾರ ಆಗಿಬಿಡ್ತದೆ. ಶ್ರೀಕರ ಭಟ್ರು ತುಂಬಾ ಕಾಲ ಬರ್ತಿದ್ರು. ಬರ್ತಿದ್ರಲ್ಲ ಅಲ್ಲಿ. ಶ್ರೀಕರ ಭಟ್ರು, ದೇವರು ನಾರಾಯಣ ಹೆಗಡೆ ಶ್ರೀಕರ ಭಟ್ರು ಇರುವಾಗ ನಾನು ಹೋಗಿದ್ದೆ ಅಲ್ಲಿ ತುಂಬಾ ಸಲ. ಅವರೆಲ್ಲ ಬರ್ತಿದ್ರು. ದೇವರು ನಾರಾಯಣ ಹೆಗಡೆ ಬರ್ತಿದ್ರಲ್ಲಿ. ಅದು ಖಾಯಂ ಸದಸ್ಯರು ಅವರು. ದೇವರು ನಾರಾಯಣ ಹೆಗಡೆಗೆಲ್ಲ ಸಂಜೀವಾಚಾರ್ಯ ಇದ್ರು. ಸಂಜೀವಾಚಾರ್ಯ, ಹರಿಯಾಸ್ತ್ರಂಡ್ರು ತುಂಬಾ ಕಾಲ ಹೋಗಿದ್ದ ಇತ್ತೀಚೆಗೆ. ಹೌದಾ? ಅಲ್ಲಿ ಉಡುಪಿಯಲ್ಲಿ ವಿದ್ಯಾರ್ಥಿ ಆಗಿದ್ದ. ಈಗ ಸಂಘ ಉಂಟು, ಈಗಲೂ ಉಂಟದು. ಅಲ್ಲೇ ನಡೀತದೆ. ಅಂದ್ರೆ ಈ ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳು ಕೃಷ್ಣಪುರ ಮಠದಲ್ಲಿ ಹಿಂಭಾಗದಲ್ಲಿ ನಡೀತದೆ. ಅಲ್ಲಿ ನೋಡಿದ್ದು ಶ್ರುತಿಯ ಮಾತು, ಹಳೇ ತರದ ಅರ್ಥದ ಒಂದು ಮಾದರಿಯನ್ನು ನಾನು ಅಲ್ಲಿ ಕಂಡದ್ದು. ಒಂದು ಟೆಂಪರ್ನ ಮಾತು, ಇಡೀ ಪ್ರಸಂಗಕ್ಕೆ ಅರ್ಥ ಹೇಳಿಕೊಂಡು ಹೋಗುವ ಕಾಲ. ವೆಂಕಟಾಚಲ ಭಟ್ರು ಒಂದು ಇದ್ರೆ ಹೌದು. ಅವರೀಗ ಎಲ್ಲ ಬಹುಶಃ ಇಲ್ಲ ಅಪ್ಪ, ಅವರ ಅರ್ಥ ಒಂದು ರೀತಿಯಲ್ಲಿ ಒಂದು ಪ್ರತ್ಯೇಕತೆ ಇತ್ತು ಹಳೆ ಕ್ರಮದಲ್ಲಿ. ಹೀಗೆ ಬರುವಾಗ ನೀವು ಪ್ರಸಂಗಗಳನ್ನು ಬರೆಯುವಾಗ ಎಲ್ಲ ಪೌರಾಣಿಕ ಕಥೆ ಕಾದಂಬರಿ ಬರೆಯುವ ಆಸಕ್ತಿ ನಿಮಗೆ ಯಾವಾಗಿಂದ ಬಂತು? ಅದು ಪ್ರಾಯಶಃ ಇತ್ತೀಚಿನ, ನಾನು ಕಾದಂಬರಿ ಕ್ಷೇತ್ರಕ್ಕೆ ಪ್ರಸಂಗದಲ್ಲೇ ಇದ್ದಾಗ ಅದರೊಳಗೆ ಇದ್ದು ಬಿಟ್ಟಿದ್ದೇನೆ. ಈ ಅಕ್ಷರಹರಿಯ, ಇದ ನಂತರ ಪ್ರಸಂಗ ಬರೆಯುವ ಇತ್ಯಾದಿಗಳೆಲ್ಲ ಬಂತಲ್ಲ. ಹೌದು, ಅದು ಒಂದು ಕಾದಂಬರಿ ಮಹಾಕಾವ್ಯ ರಚನೆ ಅಲ್ವಾ? ಹೌದು. ಆಮೇಲೆ ನನಗೆ ನಾನು ಬಿಟ್ಟ ಮೇಲೆ, ನಾನು ನಿವೃತ್ತನಾದ ಮೇಲೆ, ಕಾದಂಬರಿ ಕಡೆಗೆ ಆಲೋಚನೆ ಬಂದದ್ದೇ ನಿವೃತ್ತನಾದ ಮೇಲೆ. ಅದರ ಮಧ್ಯೆ ನಾನು ಸ್ವಲ್ಪ ನಗೆ ಲೇಖನಗಳನ್ನು ಬರೀತಿದ್ದೆ, ಹಾಸ್ಯ ಲೇಖನಗಳನ್ನು. ಮಧ್ಯೆ ಒಂದು ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೂಡ ಬಂತದಕ್ಕೆ. ನನ್ನ ಬಸ್ಸು ಜಟಕಾಬಂಡಿ ಅಂತ ಒಂದು ಪುಸ್ತಕವನ್ನು ನಾನು ಆ ಕಾಲದ ಒಂದು 25-30 ಪ್ರಬಂಧಗಳಂತ ಈಗಲೂ ಬರೀತಿದ್ದೇನೆ. ಅದನ್ನ ಒಂದು ಹರಟೆಯ ರೀತಿಯಲ್ಲಿ ಬರೀತಿದ್ದೆ ಹೊರತು ಕತೆ ಬರೆದದ್ದೇ ಇಲ್ಲ. ನಾನು ಒಂದು 2-3 ಕತೆ ಬರೆದೇನು, ಕತೆ ಬರೆದಿಲ್ಲ. ಆದರೆ ಈ ಪುರಾಣಗಳನ್ನೆಲ್ಲ ನನ್ನ ಸಂಗ್ರಹಕ್ಕೆ ತಂದ ಮೇಲೆ ನನಗೆ ದೇವುಡು ಮುಂತಾದ ಒಳ್ಳೊಳ್ಳೆಯ ಲೇಖಕರ ಪುಸ್ತಕ ಓದಿದ ಮೇಲೆ ಈ ಕೆಲಸ ನಾವು ಮಾಡಬಹುದು. ಪುರಾಣವನ್ನು
ನಮ್ಮ ದೃಷ್ಟಿಯಿಂದ ಚಿತ್ರಣ ಮಾಡಬಹುದು ಅಂತ. ಪೌರಾಣಿಕವನ್ನು ಐತಿಹಾಸಿಕ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ, ಸಾಮಾಜಿಕ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನನಗೆ ದೇವುಡು ಅವರ ಆದರ್ಶ. ಯಾಕೆಂದ್ರೆ ಅವರು ಪೌರಾಣಿಕವನ್ನು ಪೌರಾಣಿಕವಾಗಿ, ಆದರೆ ಅದರೊಳಗೆ ಲೇಖಕನ ಚಿಂತನೆಯನ್ನು ಹಾಕ್ಬೋದು. ಹೌದು, ಅದನ್ನು ಇಡೀ ಸಾಮಾಜಿಕ ಮಾಡುವುದಲ್ಲ. ಅದಲ್ಲ, ನಾನು ಆ ನಿಷ್ಟಿನಲ್ಲಿ ಶುಕ್ರಾಚಾರ್ಯ ಕಾದಂಬರಿ ಬರೆದೆ. ಆಮೇಲೆ ಪರಶುರಾಮ ಇತ್ತೀಚೆಗೆ ಬಂತು. ಇದು ಬಹಳ ಒಂದು ಮಹತ್ವದ ರಚನೆ. ಇದು ಮನ ಚಂದ್ರನಾಥಾಚಾರ್ಯರ ಮುಖಪುಟದ ಚಿತ್ರ. ಗುರು ಶುಕ್ರಾಚಾರ್ಯ. ಇದಕ್ಕೆ ನೀವು ವಸ್ತುವನ್ನು ಜೋಡಿಸುವಾಗ ನಿಮ್ಮ ವ್ಯೂ ಏನಿದೆ? ನಾನು ಪ್ರಾಯಶಃ 86ನೇ ಇಸ್ವಿ ಇರ್ಬೋದೇನೋ, ಒಂದ್ಸರಿ ವಾಮನ ಚರಿತ್ರೆಯಲ್ಲಿ ಶುಕ್ರಾಚಾರ್ಯನ ಪಾತ್ರ ಆಟದಲ್ಲಿ ಮಾಡಬೇಕಾಯ್ತು ಊರಲ್ಲಿ. ಸುಮ್ಮನೆ ಏನು ಮಾಡೋದು ಯಾಕೆ ಅಂತೇಳಿ ನಾನು ಸ್ವಲ್ಪ ಪುರಾಣ ಚೂಡಾಮಣಿ ಅದು ಇದು ಶುಕ್ರನ ಬಗ್ಗೆ ಇದ್ದದ್ದೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದೆ. ಕಲೆಕ್ಟ್ ಮಾಡಿದಾಗ ಮಾಡ್ತಾ ಹೋದಾಗ ಅನ್ನಿಸಿದ್ದು ನನಗೆ, ತುಂಬ ಸ್ವಲ್ಪ ಸಂಗ್ರಹಿಸಿಕೊಂಡ್ರೆ ಇದನ್ನೇನಾದರೂ ಪ್ರಸಂಗ ಬರಿಬೋದು ಅಂತ ಕಂಡಿತ್ತು. ಆಮೇಲೆ ಅದನ್ನೆಲ್ಲ ಸಂಗ್ರಹಿಸಿಕೊಂಡು ಶುಕ್ರ ಸಂಜೀವಿನಿ ಇಡೀ ಪ್ರಸಂಗ ಬರೆದೆ. ಶುಕ್ರ ಸಂಜೀವಿನಿ ಪ್ರಸಂಗ ಬರೆದಾದ ಮೇಲೆ ದೊಡ್ಡ ಪ್ರಸಂಗ, ಒಂದು ಕಾವ್ಯವೇ ಅದು ಪ್ರಸಂಗ, ಅದು ಬದಿಗೆ ಶುಕ್ರನ ಜೀವನಗಳು. ಆಮೇಲೆ ಮತ್ತೆ ಕಾದಂಬರಿ ಬರಿಬೇಕು ಅಂತ ಆಗಲೂ ನನಗೆ ಅನಿಸ್ಲಿಲ್ಲ. ಅದನ್ನ ಆಗಲೂ ಅನಿಸಿದ್ದಲ್ಲ. ನಿವೃತ್ತನಾದ ಮೇಲೆ ನನಗೆ ಇವರು ಧರ್ಮಭಾರತಿ ಪತ್ರಿಕೆಯಲ್ಲಿ ಜಗದೀಶ್ ಶರ್ಮಾ ಅವರು ಏನು ಮಾಡಿದ್ರು, ಒಂದು ಕಾದಂಬರಿಯನ್ನು ಒಂದು 10, 12, 13 ಕಂತು ಬರಿಬೋದಾ ಅಂತ ಕೇಳಿದ್ರು. ರಾಮಚಂದ್ರಾಪುರ ಮಠದ ಪತ್ರಿಕೆಯಲ್ಲಿ. ಸರಿ, ಬರಿಬೋದು ಧೈರ್ಯ ಮಾಡಿ ಒಪ್ಪಿಕೊಂಡೆ. ಅದು ಅಲ್ಲಿವರೆ ನಾನು ಈ ಗದ್ಯ ಲೇಖನದಲ್ಲಿ ಇದನ್ನು ಬರೆಯುವ ಆಲೋಚನೆ ಮಾಡಿರಲಿಲ್ಲ. ಆಗ ಜಡಭರತ, ನಾನು ಮೊದಲು ಆಲೋಚನೆ ಮಾಡಿದಾಗ ಜಡಭರತ ಪ್ರಸಂಗ ಬರೆದಿದ್ದೆ, ಆಗಲೇ ಅದನ್ನು ಓದಿದ್ದೆ. ಆ ಭಾಗ ಒಂದು ಸಣ್ಣ ಕಥೆ ಪ್ರಸಂಗ, ಅದು ಜಡಭರತ ಬುಕ್ಲೆಟ್ ಬಂದಿದೆ, ಅದು ಇದರೊಳಗಿದೆ. ಅಲ್ಲ, ಬೇರೆ ಪುಸ್ತಕ ಗದ್ಯವೂ ಬಂದಿದೆ. ಜಡಭರತ ಪ್ರಸಂಗ ಕಾದಂಬರಿ ಬರೆದೆ ಅವರೇ ಪುಸ್ತಕ ಮಾಡಿದರು. ಭಾರತೀಯ ಪ್ರಕಾಶದಿಂದಲೇ ಅದೊಂದು ಪುಸ್ತಕ ಮಾಡಿದರು, ಜಡಭರತ ಕಾದಂಬರಿ. ಅದು ನನ್ನ ಮೊದಲ ಕಾದಂಬರಿ ಅಂತ ಹೇಳ್ಬೋದು. ಆ ಥರದಲ್ಲಿ ಅದು ಸ್ವಲ್ಪ ಸಣ್ಣದು. ಆಮೇಲೆ ಇದು ಗೋವಿಪ್ರ, ಈ ಕಾದಂಬರಿ ಉಂಟಲ್ಲ, ಇದು ಸಣ್ಣ ಕಾದಂಬರಿ. ಇದು ಕೂಡ ರಾಮಚಂದ್ರಾಪುರ ಮಠದಲ್ಲಿ ಅವರು ಬರೆಸಿದ್ದಾಗಿತ್ತು. ಅದು ಮತ್ತೆ ಅವರು ಏನು ಮಾಡಿದ್ರು ಗೊತ್ತಾಗಲಿಲ್ಲ. 4-5 ವರ್ಷ ಆಯಿತು ಬರೆದು. ಕೊನೆಗೆ ನಾನೇ ಅದನ್ನು ಪುಸ್ತಕ ರೂಪದಲ್ಲಿ ಈಗ ಮಿಥುನ ಉಡುಪರು ಮಾಡಿದೆ. ಈಗ ಅನಂತ ಪ್ರಕಾಶದಿಂದ ಕೆನ್ನಿಗೋಳಿಯಲ್ಲಿ ಅವರ 25ನೇ ವರ್ಷಕ್ಕೋಸ್ಕರ ಒಂದು ಕಥೆ ಪ್ರಧಾನವಾಗಿ ಇದು ವಿಶ್ವಾಮಿತ್ರನ ಕೂತ್ಕೊಂಡು ಒಂದು ಥಾಟ್ ಅವನದ್ದು ಸಣ್ಣದು. ಯಾಕೆಂದ್ರೆ ವಿಶ್ವಾಮಿತ್ರನ ಕಥೆ ಮಹಾಬ್ರಾಹ್ಮಣ ಬರೆದು ಬಿಟ್ಟಿದ್ದಾರೆ ಅವರು. ಅದನ್ನು ನಾನು ಕಾದಂಬರಿ ಮಾಡಲಿಕ್ಕೆ ನನಗೆ ಧೈರ್ಯ ಖಂಡಿತಕ್ಕೂ ಆಗಲಿಕ್ಕಿಲ್ಲ. ಅವರು ಗೋವಿಪ್ರ ಅಂದರೆ ತಾನು ಅದು ಅವ್ರಿಗೆ ಗೋವಿನ ಬಗ್ಗೆ ಬೇಕಿತ್ತು. ಆ ಕಾದಂಬರಿಗೆ ಅವರಿಗೆ ಹಸುವಿನ ಬಗ್ಗೆ ಬೇಕಿತ್ತು. ಯಾಕೆಂದರೆ ಅದೊಂದು ಭಾರಿ ಚಳುವಳಿ ಅಲ್ವ ರಾಘವೇಶ್ವರ ಭಾರತಿಗಳದ್ದು. ಅದಕ್ಕಾಗಿ ನಾನು ಬರೆದದ್ದು ಅದು ಗೋವಿಪ್ರ ಅಂತ ಹೇಳಿ ಹೆಸರಿಟ್ಟುಕೊಂಡು. ಯಾಕೆಂದರೆ ನಾನು ಸ್ವಲ್ಪ ಕತೆ ಬದಲಾವಣೆ ಮಾಡಿದ್ದೇನೆ. ಬೇಟೆಗೆ ಹೋದ ವಿಶ್ವಾಮಿತ್ರ ವಸಿಷ್ಠಾಶ್ರಮಕ್ಕೆ ಹೋಗೋದಲ್ಲ, ಅವನು ದಿಗ್ವಿಜಯ ಅಥವಾ ಊರು ಸಂಚಾರ ಮಾಡ್ತಾ 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 ವಸಿಷ್ಠರ ಆಶ್ರಮಕ್ಕೆ ಈಗ ಗೋವಿಪ್ರ ನೀವು ಬರೆದ್ರಿ, ಆಮೇಲೆ ಅಸರಗುರು, ಆಮೇಲೆ ನೀವು ಬರೆದದ್ದು ಇದು ವೀರ ತಪಸ್ವಿ ಪರಶುರಾಮ. ಈ ಪರಶುರಾಮನ ಕಥೆಯನ್ನು ತೆಕ್ಕೊಳ್ಳುವಾಗ ಇದನ್ನೊಂದು ಕಾದಂಬರಿ ಮಾಡುವ ಉದ್ದೇಶದಲ್ಲಿ ನಿಮ್ಗೆ ಇದ್ದ ಪ್ರಧಾನ ಪ್ರೇರಣೆ? ನಾನು ತಾಳ ಮಧ್ಯದಲ್ಲಿ ನಿಮ್ಮಂತವರೊಟ್ಟಿಗೆ ಪರಶುರಾಮನ ಅರ್ಥ ಹೇಳುವ ಅಗತ್ಯವಿತ್ತು. ಮೂಡಂಬೈಲು ಶಾಸ್ತ್ರಿಗಳು ನಿಮ್ಮೊಟ್ಟಿಗೆ, ಅವರ ಭೀಷ್ಮನಿಗೆ ನಿಮ್ಮ ಭೀಷ್ಮನಿಗೂ ನಾನು ಹೇಳಿದೆ, ಅಶೋಕ ಭಟ್ರ ಭೀಷ್ಮನಿಗೆ ಪರಶುರಾಮ, ನಿಮ್ಮೊಟ್ಟಿಗೆಲ್ಲ ಮಾತಾಡಬೇಕಾದ್ರೆ ಸ್ವಲ್ಪ ಆ ಕುರಿತಂತೆ ಸ್ವಲ್ಪ ಅಧ್ಯಯನ ಇರಬೇಕಲ್ಲ. ಅದಕ್ಕೆ ಬ್ರಹ್ಮಾಂಡ ಪುರಾಣ ನೋಡಿದೆ ನಾನು. ಅದು ಈ ಜನರಲ್ಲಿ ಸಿಕ್ಕಬಹುದಾದ ಮಹಾಭಾರತ ರಾಮಾಯಣದಲ್ಲಿ ಒಂದು ಕಡೆ ಸಿಗೋದಿಲ್ಲ. ಎಲ್ಲೆಲ್ಲಿಯೋ ಈಗ ಮಹಾಭಾರತದಲ್ಲಿ ಉತ್ತರ ಭಾಗಕ್ಕೆ ಹೋಗ್ಬೇಕು, ಪರಶುರಾಮನ ಕಥೆ ಚೂರ್ ಚೂರ್ ಸಿಗ್ತದೆ ಹೊರತು ಒಂದು ಕಡೆ. ಮತ್ತೆ ಅವರು ಉಪನ್ಯಾಸಗಳಲ್ಲಿ ಮೂಡಂಬೈಲು ಶಾಸ್ತ್ರಿಗಳು ಪರಶುರಾಮ ಅವರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣ ಎಲ್ಲ ಓದ್ತಾ ಹೋಗುವಾಗ ಅವನ ಕಥೆ ವಿಸ್ತಾರವಾಗಿ ಬಂದಿದೆ. ಅದರಲ್ಲಿ ನಿಜವಾಗಿಯೂ ತಾಳ್ಬದ್ಲೆಗಾಗಿ ಓದಿದ್ದಾಗಿತ್ತು. ಓದಿ ಆದ ಮೇಲೆ ಶುಕ್ರಾಚಾರ್ಯ ಪ್ರಸಂಗ ಇದು ಕಾದಂಬರಿಯೂ ಬರೆದಾದ ಮೇಲೆ ನನಗೆ ಪರಶುರಾಮನ ಬಗ್ಗೆ ಒಂದು ಕಾದಂಬರಿ, ನನ್ನ ಮಗನ ಒತ್ತಾಯ, ನಿಲ್ಲಿಸಬೇಡ ಬರೀ 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 ಅಂತ ಒಂದು ಹೇಳ್ತಾ ಇರ್ತಾನೆ. ಹಾಗೆ ಇದನ್ನು ನಾನು ತೊಡಗಿದೆ. ಈ ಒಂದು ಹೊಸ ಸೃಷ್ಟಿ ಮಾಡುವ ಯೋಚನೆ. ಪರಶುರಾಮನ ಪಾತ್ರದ ಕಲ್ಪನೆ ಅದೇ ಅಲ್ಲ. ಅದು ಕೊರೋನಾ ಆ ಸಂದಿಗ್ಧದಲ್ಲಿ ನಾವು ಮನೆಯಲ್ಲೇ ಕೂತ್ಕೊಳ್ಬೇಕಾದ ಒಂದು ಸ್ಥಿತಿ ಬಂದಾಗ ಬರಿತಾ ಹೋದೆ ನಾನು. ಬರೆದದ್ದನ್ನು ಕೂಡಲೇ ನನ್ನ ಮಗಳು, ಅವಳು ಇಲ್ಲೇ ಇದ್ಲು, ಟೈಪ್ ಮಾಡ್ತಾ ಹೋದ್ಲು ಅವಳ ಕಂಪ್ಯೂಟರ್ನಲ್ಲಿ. ಅದನ್ನ ಸಂಪೂರ್ಣ ರೆಕಾರ್ಡ್ ಫುಲ್ ಪರಶುರಾಮ ಪೂರ್ಣ ಬರೆದು ಕರೆಕ್ಟ್ ನೋಡಿದವಳು ಮಗಳು ಶ್ರೀಕಲನ ಕೆಲಸ. ಅದು ಫುಲ್ ಬರೆದಾದಾಗ ಅದಾಗಲೇ ರೆಡಿ ಆಗಿತ್ತು ಅದು ಪೂರ್ಣ. ಹಾಗಾಗಿ ಪರಶುರಾಮನನ್ನ ಒಂದು ಕಲ್ಪನೆ ಇಟ್ಟುಕೊಂಡು ನಾನು
ಬ್ರಹ್ಮಾಂಡ ಪುರಾಣದ ವಸ್ತುಗಳನ್ನೆಲ್ಲ ತಗೊಂಡು ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು, ಉದಾಹರಣೆಗೆ ಬೇರೆ 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 ಕಡೆಗಳೆಲ್ಲ ಇದ್ದದನ್ನು ಕಲೆಕ್ಟ್ ಮಾಡಿದ್ದಾರೆ. ಹೌದು, ಈಗ ಪರಶುರಾಮನ ಕಥೆ ಮಹಾಭಾರತದಲ್ಲಿ, ಒಂಚೂರು ರಾಮಾಯಣದಲ್ಲಿ ಎಲ್ಲೆಲ್ಲ ಬರ್ತದೆ. ಅದು ಒಂದೇ ಕಡೆ ಹೆಚ್ಚು ರೀತಿಯಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ, ಅಗ್ನಿ ಪುರಾಣದಲ್ಲಿ ಎಲ್ಲ ಕಡೆ ಇದೆ. ಅದು ಎಲ್ಲ ಪುರಾಣ, ಸುಮಾರು ಪುರಾಣಗಳಲ್ಲಿ ಇದೆ. ಆದ್ರೆ ಅದೇನು 10 ವಾಕ್ಯ 20 ವಾಕ್ಯ ಒಂದು ಕೆಲವು ಸನ್ನಿವೇಶ. ಉದಾಹರಣೆಗೆ ಈಗ ಅನೇಕ ತಪ್ಪು ಗ್ರಹಿಕೆಗಳು ನಮ್ಮಲ್ಲಿವೆ. ಉದಾಹರಣೆಗೆ ಕಾರ್ತವೀರ್ಯಾರ್ಜುನಿಗೆ 1,000 ಕೈಗಳಿದ್ದವು ಎಂಬುದು ವಾಸ್ತವದಲ್ಲಿ ಮಹಾಭಾರತದಲ್ಲಿ ನೋಡಿದ್ರು, ಬ್ರಹ್ಮಾಂಡ ಪುರಾಣದಲ್ಲಿ ನೋಡಿದ್ರು 1,000 ಕೈ ಅವನಿಗೆ ಯಾವಾಗಲೂ ಇರ್ತಿರ್ಲಿಲ್ಲ. ಯುದ್ಧ ಕಾಲದಲ್ಲಿ ವೈರಿಗಳನ್ನು ಹೆದರಿಸಲಿಕ್ಕೆ 1,000 ಕೈ ಹುಟ್ಟಿತೋ ಎಂಬ ಭ್ರಮೆಯನ್ನ ದತ್ತಾತ್ರೇಯರು ವರ ಕೊಟ್ಟಿದ್ದವನಿಗೆ ಹಾಗೆ. ಮತ್ತೆ ನಮ್ಮ ಯಕ್ಷಗಾನದವನಿಗೆ ಕೈಯೇ ಇರಲಿಲ್ಲ ಆ ಥರ ಹೇಳ್ತಾರೆ, ಹಾಗೇನೂ ಇರಲಿಲ್ಲ. ಅವರು ವರ ಕೊಟ್ಟ ಕಾಲವು ವಿದ್ಯಾರ್ಥಿಯಾಗಿದ್ದಾಗಲ್ಲ, ಶಿಷ್ಯ ಹೌದು. ಅವನು ಅಂದ್ರೆ ಕೃತವೀರನಿಗೆ ಕೈ ಇಲ್ಲದ ಮಗು ಹುಟ್ಟಿತು, ಹಾಗೆ ಅದು ಯಕ್ಷಗಾನದಲ್ಲಿ ಹೇಗೋ ಬಂದ್ಬಿಟ್ಟಿದೆ. ಅಲ್ಲ, ಅದರ ಕಲ್ಪನೆ ಒಂದು ಬೆಳವಣಿಗೆಯನ್ನು ತೋರಿಸ್ಲಿಕ್ಕೆ ಮಾಡಿದ್ದೆ. ಅದು ಭದ್ರಾದೀಪ ಪ್ರತಿಷ್ಠಾ ಅಂತ ಒಂದು ಅದ್ಭುತವಾದ ಯಾಗ ಮಾಡ್ತಾನೆ. ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ತಾನು ಬದುಕಿದ್ದಷ್ಟು ಕಾಲದಲ್ಲಿಯೂ ಚೆನ್ನಾಗಿ ಧರ್ಮಾತ್ಮನಾಗಿ ಈ ಲೋಕದಲ್ಲಿ ಇರಬೇಕು, ಮತ್ತು ಆ ನಂತರವೂ ಕೂಡ ಅದೇ ಸ್ಥಾನದಲ್ಲಿ ನನಗೆ ಬೇರೆ ಲೋಕಗಳು ಸಿಗಬೇಕು. ಇದು ನಾರದರ ಹತ್ರ ಕೇಳ್ತಾನೆ ಅವನು, ಈ ಇಂಥದ್ದೊಂದು ಯಾಗ ಇದ್ದರೆ ಹೇಳಿ ಅಂತ. ಅದನ್ನು ಇದ್ದರೆ ಮಾಡಿಸೋದು ನಿನ್ನ ಗುರುಗಳು ದತ್ತಾತ್ರೇಯರು ಮಾತ್ರ ಅಂತ. ದತ್ತಾತ್ರೇಯರು ಬಂದು ಆ ಯಾಗ ಮಾಡಿ ಯಾಗದ ಕೊನೆಯಲ್ಲಿ ಅವನಿಗೆ ಕೆಲವು ವರಗಳನ್ನು ಕೊಡ್ತಾರೆ. ಅದರಲ್ಲಿ ಇದು ಒಂದು ವರ ನೋಡಿ. ಇದು ನಮ್ಮ ಯಕ್ಷಗಾನಕ್ಕೂ ಮತ್ತು ಪುರಾಣಗಳ ಕಥೆಗಳಿಗೂ ಅಲ್ಲಿರುವ ಸುಸಂಬದ್ಧತೆ ಇಲ್ಲ, ಅಸಂಬದ್ಧ ಕೂಡ ಆಗಿದೆ. ಮತ್ತೆ ಒಂದು ಆ ಕಲ್ಪನೆ ಇಟ್ಟುಕೊಂಡು ಬೇಕಾದಾಗ ತೋರಿಸು ಆರ್ಮ್ಸ್. ಹೌದು, ಈಗಿನ ಕಲ್ಪನೆ ಬೇಕಾದ ಬಹಳ ಚಂದ ಇದೆ. ಅದು ಆ ಒಂದು ಕಲ್ಪನೆ ಒಳ್ಳೆದಿದೆ. ಅದು 2 ಕೈ ಹಿಡ್ಕೊಂಡು ಕಾರ್ಪಸೇನ ಪ್ರವೇಶ ಬೇಕಾಗಿದೆ. ಅದು ರಂಗಸ್ಥಳದಲ್ಲಿ ಚಂದ ಕಾಣ್ತದೆ, ಆದ್ರೆ ವಾಸ್ತವವಾಗಿ ಹಾಗೇನು ಅಲ್ಲ. ಅದು ಅದರ ಕಲ್ಪನೆ ಹೇಳ್ತಾರೆ. ಅಂದ್ರೆ ಕಥೆಯ ತಿಳುವಳಿಕೆಯ ಕೊರತೆ ಇದು. ಈಗ ಉದಾಹರಣೆಗೆ ಒಂದೊಂದೇ ಅಲ್ಲ, ಈಗ ಅಲ್ಲಿ ರೇಣುಕೆಯ ತಂದೆ, ಹೌದು, ಅದು ನಾನು ತಂದಿದ್ದೇನೆ ಕಾದಂಬರಿಯಲ್ಲಿ. ರೇಣುಕ ಅಲ್ಲ, ಪ್ರಸೇನಜಿತ್ ಎಂಬ ಸೂರ್ಯವಂಶದ ರಾಜ. ಸೂರ್ಯವಂಶದ ರಾಜ, ಇಕ್ಷ್ವಾಕುವಿನ ವಂಶದವನು ಅಂತ ಎಲ್ಲ ಕಡೆ ಇದೆ. ಅಂದ್ರೆ ಆ ಸೋರ್ಸ್ ಸಿಕ್ಕಿದಾಗ ಹೆಸರು ಪ್ರವೇಶ ಸಿಕ್ಕಲಿಲ್ಲ ಅವರಿಗೆ. ರೇಣುಕೆಯ ಅಪ್ಪ ರೇಣುಕ ಮಾಡಿ ಹಾಗೇನೋ ಒಂದು ಕಥೆಯನ್ನು ಇದನ್ನೆಲ್ಲ ಸರಿಪಡಿಸಬೇಕು ಎಂಬ ಉದ್ದೇಶದಿಂದ ಕಾದಂಬರಿ ಬರೆದೆ ನಾನು. ಈ ಪರಶುರಾಮನಿಗೆ ಪರಶು ಬಂದ ಒಂದು ಕಥೆ ಉಂಟು. ಅದು ಮತ್ತೊಂದು ಸ್ವಾರಸ್ಯ ಇದೆ. ಅದು ಪರಶುವನ್ನ ಕೊಡ್ತಾನೆ. ಪರಶುರಾಮ ತಪಸ್ಸು ಮಾಡ್ತಾ ಇದ್ದ. ಮೊದಲೊಮ್ಮೆ ಶಿವ ಪ್ರತ್ಯಕ್ಷನಾಗಿ ನಿನ್ನ ಸಿದ್ಧಿ ಆಗಲಿಲ್ಲ, ನಾನು ಆದ ಮೇಲೆ ಬರ್ತೇನೆ ಹೇಳಿದ್ದಾನೆ. ದೇವಾಸುರ ಯುದ್ಧ ನಡೆದು ದೇವತೆಗಳು ಸೋತು ಹೋಗಿದ್ದಾರೆ. ಈಶ್ವರನಲ್ಲಿ ದೂರು ಕೊಡ್ತಾರೆ. ದೂರು ಕೊಟ್ಟಾಗ ಅವನನ್ನು ಕರ್ಕೊಂಬ ಅಂತ ಮಹೋದರ ಅಂತ ಅವನನ್ನು ಕಳಿಸ್ತಾನೆ. ಯಾರು? ಈಶ್ವರ. ಹೋಗಿ ನಮಸ್ಕಾರ ಮಾಡ್ತಾನೆ. ನೀನು ಹೋಗಿ ದೇವಾಸುರ ಯುದ್ಧ ಮಾಡುವಂತ ಒಂದು ಕೊಡದೆ ತೆಗೆದು ಕೊಡ್ತಾನೆ. ಇವನಿಗೆ ತುಂಬ ಗಡಿಬಿಡಿಯಾದ. ಯಾಕೆಂದ್ರೆ ಯುದ್ಧದ ಬಗ್ಗೆ ಬಿಡಿ, ಯುದ್ಧ ನೋಡ್ಲೂ ಇಲ್ಲ ಅವ, ಯುದ್ಧದ ಬಗ್ಗೆ ಓದ್ಲೂ ಇಲ್ಲ. ಯಾರು? ಪರಶುರಾಮ. ನಾನೆಂತ ಯುದ್ಧ ಮಾಡುದು ಅಂತ ಕೇಳ್ತಾನೆ. ನೀನು ಹೋಗು, ಯುದ್ಧ ಕೊಡ್ಲಿ ಮಾಡ್ತದೆ ಅಂತ. ನಾನಿದ್ದೇನಲ್ಲ, ನಿನಗೆ ಹೇಳಿದ್ದೇನೆ ಕೊಡ್ತದೆ. ಅವ ಹೋದಾಗ ಕೊಡಲಿ ಎಲ್ಲಿಂದ ಬಂತು, ಏನ್ ಬಂತು, ಏನಾಯ್ತು ಅಂದ್ರೆ ಅದಕ್ಕೆ ಪ್ರತ್ಯಸ್ತ್ರ ಇಲ್ಲಲ್ಲ. ಈ ರಾಕ್ಷಸರಿಗೆ ಅಸ್ತ್ರಗಳಿಗೆ ಅದಕ್ಕೆ ಪ್ರತ್ಯಸ್ತ್ರ ಇದ್ರೆ ಗೆಲ್ಲಕ್ಕೆ ಆಗ್ತದೆ. ಇದು ಬಂದು ಕಡಿದು ಹಾಕ್ತದೆ ಹೊರತು ಓಡಿದವರೆಲ್ಲ. ಇದು ನಿನಗೆ ಇನ್ನು ಅಂತ ಹೇಳಿ ಕೊಟ್ಬಿಟ್ಟಿದ್ದಾನೆ. ಇದು ಬೃಹಸ್ಪತಿಗಳ ಹತ್ರ ಕೇಳ್ತಾನೆ. ಇದು ಹೇಗೆ ಬಂತಂದ್ರೆ ಆ ಬೃಹಸ್ಪತಿಗಳ ಹತ್ರ ಕೇಳ್ತದೆ ಎಂಬುದು ನಾನು ಕಾದಂಬರಿಯಲ್ಲಿ ರೂಪಿಸಿಕೊಂಡ ವಿಧಾನ. ಅದು ಪರಶುರಾಮನಿಗೊಂದು ಸಂಕೇತವೂ ಹೌದು, ಒಂದು ದುಷ್ಟ ಕ್ಷತ್ರಿಯರ ವಿನಾಶಬಹುದು, ಯುದ್ಧದಲ್ಲಿ ವಿಚಿತ್ರವಾದ ಗೆಲುವನ್ನು ಕೊಡುವಂತ ದೇವ ಹೇಗೆ ಡೆವಲಪ್ ಮಾಡಿದ್ರಿ ನೀವು ಅದನ್ನ. ಮತ್ತೆ ಅವನು ಹೇಳ್ತಾರೆ ಬೃಹಸ್ಪತಿಗಳು, ಈ ಪರಶು ಒಂದು ಶಿವನಲ್ಲಿಯೇ ಇದೆ, ಒಂದು ನಿನಗೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣವಾದ ಈ ದಕ್ಷಾಧ್ವರ ಮುಗಿದ ಮೇಲೆ ಕೋಪಗೊಂಡಂತಹ ಶಿವ ಶೂಲವನ್ನು ತೆಗೆದು ನರನ ಬಿಡ್ತಾನೆ. ಅದು ಆ ಧ್ವಂಸ ಮಾಡಿಬಿಡ್ತದೆ. ಯಾವುದು ದಕ್ಷಿಣ ಯಾಗ ಧ್ವಂಸ ಮಾಡಿದ್ದಷ್ಟೇ ಅಲ್ಲ, ಮತ್ತು ಅದು ವೇಗ ಪಡೆದುಕೊಂಡು ನರನಾರಾಯಣ ಆಶ್ರಮಕ್ಕೆ ಹೋಯ್ತು. ಅವರು ಕೋಪಗೊಂಡು ಅದನ್ನು ವಾಪಸ್ಸು ಕಳಿಸಿದಾಗ ಅದು 2 ಮುಖ ಆಗಿತ್ತಂತೆ, 2 ಬದಿಯ ಬಾಯಿ ಇದಾಗಿತ್ತು. ಅದನ್ನು ಶಿವ ಹಿಡಿದು ಅದರ ನಡುವೆ ಸೀಳಿ 2 ತುಂಡುಗಳನ್ನಾಗಿ ತನ್ನಲ್ಲಿ ಇಟ್ಟುಕೊಂಡ. ಆ ಒಂದನ್ನು ಇಟ್ಟುಕೊಂಡ, ಒಂದು ಅದಕ್ಕೆ ಖಂಡ ಪರಶು ಅಂದರೆ ಸಿಗಿದದ್ದು ತುಂಟು ಮಾಡಿದ್ದು ಎಂಬ ಅರ್ಥದಲ್ಲಿ ಅದು ಒಂದನ್ನು ತೆಗೆದು ಇವನಿಗೆ ಕೊಟ್ಟ. ಅದಕ್ಕೊಂದು ಸರಿಯಾದ ಅವಕಾಶ ಸಿಕ್ಕಿತ್ತು. ಇದು ನಿನಗೆ ನೀನಿನ್ನು ಪರಶುಧರ ಎಂಬುದಾಗಿ ಅವನಿಗೆ ಹೆಸರು ಕೊಟ್ಟು ಮಾಡ್ತಾನೆ. ಆದರೆ ಸಿದ್ಧಿಯಾಗಿರಲಿಲ್ಲ ಅವರಿಗಿನ್ನು. ಆಮೇಲೆ ಮತ್ತೆ ತಪಸ್ಸು ಮಾಡಿ ಶಿವನಿಂದ ಎಲ್ಲ ಆಯುಧಗಳನ್ನು
ಅದು ರೌದ್ರಾಸ್ತ್ರಗಳನ್ನು, ಶಕ್ತ್ಯಾಯುಧಗಳನ್ನು ಇದೆಲ್ಲ ಪಡ್ಕೊಳ್ತಾನೆ. ಇದು ಅವನ ಪರಶುರಾಮ ಆದದ್ದರ ಕಥೆಯ ಹಿನ್ನೆಲೆ ಅದರದ್ದು ಆ ಥರದ್ದು. ಇಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿ ಈ ವಿವರಗಳೆಲ್ಲ ಇದೆ, ಅಲ್ಲಿ ತುಂಬ ವಿಸ್ತಾರವಾಗಿದೆ. ಈಗ ಪರಶುರಾಮನಂತಹ ಕಥೆ ತಕ್ಕೊಳ್ಳುವಾಗ ಅದು ಸಮಸ್ಯೆ ಏನು? ಈಗ ಭೀಷ್ಮನಿಗಾದ್ರೆ ಇಡೀ ಮಹಾಭಾರತದಲ್ಲಿ ಓತಪ್ರೋತ ಹುಟ್ಟಿನಿಂದ ಕೊನೆಯವರೆಗೆ ಒಂದು ಕಥೆ, ಅದೇ ಒಂದು ನಮಗೆ ಪ್ರಚೋದನೆ ಕೊಡ್ತೇವೆ, ಒಂದು ನಾಟಕವೋ ಕಾದಂಬರಿಯೋ ಬರಲಿ. ಪರಶುರಾಮನದು ಹಾಗಲ್ಲ, ತುಂಡು 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 ಬರುವುದು, ಅದು ಬೇರೆ ಬೇರೆ, ಮತ್ತೆ ಕೆಲವು ಪರಸ್ಪರ ವಿರೋಧವೂ ಬರ್ತದೆ. ನೀವು ಅದನ್ನೊಂದು ವ್ಯಕ್ತಿ ಚಿತ್ರವಾಗಿ ಮಾಡಿಕೊಂಡು ಆದ್ಯಂತ್ಯ ಹೇಗೆ ಅದು ಜೋಡಣೆ ಮಾಡಿ ಹೇಗೆ ಆ ಚಿತ್ರ ಕಲ್ಪನೆ? ಅಲ್ಲಿ ಒಂದು ಪರಶುರಾಮ ಎಂಬುದು ನಮ್ಮ ದಶಾವತಾರಗಳಲ್ಲಿ ಒಂದು ಎಂತಲೇ ಇದ್ರೂ ಕೂಡ ಕಥೆಯ ಸೂಕ್ಷ್ಮಗಳನ್ನು ಗಮನಿಸಿದರೆ, ಯಾವಾಗ ಅವನು ತನ್ನ ವೈಷ್ಣವ ಧನುಸ್ಸನ್ನು ಕಳಚಿಕೊಳ್ತಾನೋ ಅದರ ನಂತರ ಅವನು ಆರ್ಡಿನರಿ ಸಾಮಾನ್ಯ ಋಷಿಯಾಗಿಯೇ ಪರಶುರಾಮನಾಗಿದ್ದ ಎಂಬುದು ಕಾಣಿಸ್ತದೆ. ಇದಕ್ಕೆ ಬೇಕಾಗುವ ಕಥೆಯನ್ನು ನಾನು ಪುರಾಣಗಳಲ್ಲಿ ಗಮನಿಸಿದೆ. ಉದಾಹರಣೆಗೆ ಈಗ ಪರಶುರಾಮ ಜಮದಗ್ನಿಯ ಪ್ರಕರಣ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಅವನು ಶಪಥ ಮಾಡ್ತಾನೆ, 21 ಬಾರಿ ಪ್ರದಕ್ಷಿಣೆ ಮಾಡಿ ಮತ್ತು ಕ್ಷತ್ರಿಯ ಕುಲ ನಾಶ ಮಾಡ್ತಾನೆ. ಹಾಗೆ ಅಂತ 2ನೇ ಬಾರಿ ಇದು ಜಮದಗ್ನಿಯನ್ನು ನಾಶ ಮಾಡಿದಾಗ, ಮೊದಲ ಬಾರಿ ಆದಾಗ ಭೃಗುಮಹರ್ಷಿಗಳು ಬಂದು ಬದುಕಿಸ್ತಾರೆ, ಹೌದು. 2ನೇ ಬಾರಿ ಬಂದು ಒಂದು ಶಿರವನ್ನೇ ಕದ್ಕೊಂಡು ಹೋಗ್ಬಿಡ್ತಾರೆ. ಆಗ ಪರಶುರಾಮ ಅಲ್ಲಿ ಇರಲಿಲ್ಲ. ಆಗ ಇವನಿಗೆ ಆಕ್ರೋಶದಿಂದ ಹೊರಟಾಗ ಅದಕ್ಕಿಂತ ಮೊದಲೇ ಹೇಳಿದ್ದರು, 2ನೇ ಬಾರಿ ಕರ್ತವೀರ್ಯನ ಮರಣ ಅಂತ ಶಿರ ಕದ್ಕೊಳ್ಳೋದು ಮಕ್ಕಳು. ಪರಶುರಾಮನ ಹತ್ರ ನೇರವಾಗಿ ಯುದ್ಧ ಮಾಡೋದು, ಕಾರ್ತವೀರ್ಯನಲ್ಲಿ ಆತ ನೇರವಾಗಿ ಯುದ್ಧ ಮಾಡೋದಿಲ್ಲ. ಭೃಗು ಮಹರ್ಷಿಗಳು ಬಂದಿರ್ತಾರೆ, ಜಮದಗ್ನಿಯನ್ನು ಬದುಕಿಸ್ತಾರೆ. ಆಗ ಜಮದಗ್ನಿ ಹೇಳ್ತಾನೆ, ನೀನು ಇದನ್ನು ಮಾಡಬೇಕಾದ್ರೆ ಸಾಧನೆ ದೊಡ್ಡದು ಬೇಕು. ಯಾಕೆಂದರೆ ಕಾರ್ತವೀರ್ಯ ಎಂಬುದು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ಭೃಗು ಮಹರ್ಷಿಗಳಿಗೆ ಗೊತ್ತಿತ್ತಲ್ಲ, ಸುದರ್ಶನನೇ ದತ್ತಾತ್ರೇಯ ಶಿಷ್ಯ, ಸುದರ್ಶನೇ ಕಾರ್ತಿವೀರ್ಯ ಹುಟ್ಟಿದ್ದಾನೆ, ಅವನು ಕೊಲ್ಲಬೇಕಾಗಿದ್ದರೆ ಅವನಲ್ಲಿ ಈಗಲೂ ಅಮೃತ ಕಲಶೆ ಮೊದಲಾದಂಥ ಅದ್ಭುತಗಳೆಲ್ಲ ಇದ್ದು ಅದು ಅವನ ಸೊಕ್ಕಿಗೂ ಕಾರಣ ಆಗಿತ್ತು. ಅದಕ್ಕೆ ನೀನು ತ್ರಿಮೂರ್ತಿಗಳ ಅನುಗ್ರಹ ಬೇಕು. ಬ್ರಹ್ಮನಲ್ಲಿ ಹೋಗ್ತಾನೆ, ಬ್ರಹ್ಮನಲ್ಲಿ ಹೋಗಿ ಬ್ರಹ್ಮಾಸ್ತ್ರ ತಗೊಳ್ತಾನೆ, ಶಿವನಲ್ಲಿ ಹೋಗ್ತಾನೆ, ಶೈವ ಶಕ್ತಿಗಳು ಸಿಗ್ತವೆ. ಆಮೇಲೆ ಒಂದು ಮಂತ್ರೋಪದೇಶ ಆಗ್ತದೆ, ನೀನು ಅಗಸ್ತ್ಯರಲ್ಲಿ ಹೋಗಿ ಕೇಳು. ಅಗಸ್ತ್ಯರಲ್ಲಿ ಹೋಗ್ತಾನೆ, ಅಗಸ್ತ್ಯರಲ್ಲಿ ಹೋಗಿ ಅವನಿಗೊಂದು ಮಂತ್ರಮಯ ಕವಚ, ಅದು ಅದೃಶ್ಯ ಕವಚ, ಅದು ಪರಶುರಾಮನಿಗೆ ಹಾಕಿಕೊಳ್ಳುವ ಕವಚ ಅಲ್ಲ. ಯಾವ ಆಯುಧವೂ ಅವನಿಗೆ ತಾಗೋದಿಲ್ಲ. ಯಾಕೆ ಅಂತಂದರೆ ಅದು ತ್ರೈಲೋಕ್ಯ ವಿಜಯ ಕವಚ, ಅದೊಂದು ಮಂತ್ರ ಕವಚ. ಇದನ್ನು ಸಿದ್ಧಿ ಮಾಡಿಕೊಳ್ಬೇಕು, ಆಗ ವಿಷ್ಣುವಿನ ಅನುಗ್ರಹ ಆಗ್ತದೆ ಅಂತ. ನಾವು ಪುಷ್ಕರ ಕ್ಷೇತ್ರದಲ್ಲಿ ಕೂತು ಅದನ್ನು ನಿರಂತರತೆ ಇದರ ಮೂಲಕ ಸಿದ್ಧಿ ಮಾಡಿಕೊಂಡಾದ್ಮೇಲೆ 2-3 ಪುರಾಣಗಳಲ್ಲಿ 2-3 ಪುಷ್ಕರ, ಮಧ್ಯಮ ಪುಷ್ಕರ, ಬೇರೆ ಬೇರೆ ಹೆಸರುಗಳೆಲ್ಲ ಬರ್ತವೆ. ಸಿದ್ಧಿ ಮಾಡಿಕೊಂಡಾಗ ವಿಷ್ಣು ಪ್ರತ್ಯಕ್ಷ ಆಗೋದು. ಪ್ರತ್ಯಕ್ಷ ಆಗಿ ಈ ಧನುಸ್ಸನ್ನು ಕೊಟ್ಟು ನಿನಗೆ ಸಿದ್ಧಿ ಆಯಿತು ಅಂತ ಹೇಳಿ, ಆಗ ವಿಷ್ಣು ಹೇಳೋದು ಮಾತುಂಟು, ಇದನ್ನು ನಾನು ಹಿಂದೆ ತಗೊಳ್ತೇನೆ, ಅಲ್ಲಿಯವರೆಗೆ ನಿನ್ನಲ್ಲಿ ನನ್ನ ಆವೇಶ ಇರ್ತದೆ ಅಂತ. ಅಲ್ಲಿಯವರೆಗೆ ನಾನು ಮುಂದೆ ಬಂದದನ್ನು ಹಿಂದೆ ತಗೊಳ್ತೇನೆ, ಅಲ್ಲಿಯವರೆಗೆ ಈ ಧನುಸ್ಸು ನಿನ್ನಲ್ಲಿರಲಿ, ಅಲ್ಲಿಯವರೆಗೆ ನನ್ನ ಆವೇಶ ನಿನಗಿರ್ತದೆ. ಅಂದರೆ ಅವನು ಇಡೀ ಕ್ಷತ್ರಿಯ ಸಂಹಾರ ಮಾಡಿದ್ದಾಗಿರಲಿ, ರಾಮರಥ ನಿರ್ಮಾಣ ಮಾಡಿದ್ದಾಗಿರಲಿ, ಅಶ್ವಮೇಧ ಮಾಡಿದ್ದಾಗಿರಲಿ, ಪರಶುರಾಮ ಸೃಷ್ಟಿ ಮಾಡಿದ್ದಾಗಿರಲಿ, ವೈಷ್ಣವಾಂಶಗಳ ಆವೇಶವಾಗಿ ಅವನೊಳಗಿತ್ತು. ಇಷ್ಟು ಪ್ರಕರಣಗಳು ನಡೆದದಲ್ಲ. ಕೊನೆಗೆ ರಾಮನಾಗಿ ಬಂದಾಗ ಅವನು ಧನುಸ್ಸನ್ನು ಅವನಿಗೆ ಇದನ್ನು ಕೊಟ್ಟು ಬಿಡ್ತಾನಲ್ಲ ಪರದಿಂದ. ಇದು ಒಟ್ಟು ಹಿನ್ನೆಲೆಯ ಕಥೆ. ಮತ್ತು ಕಾರ್ತವೀರ್ಯನ ಜೊತೆಗಿದ್ದವರು ಕೂಡ, ಈಗ ನಾವು ಕಾಲೇಜ್ನಾಗ ಅವರು ಯಾರು ಇಲ್ಲ, ಅದು ಕಾರ್ತವೀರ್ಯನ ಜೊತೆಗಿದ್ದವರು ಅಸಾಧಾರಣ ಶಕ್ತಿಯುಳ್ಳಂತಹ ಅದ್ಭುತ ಸಿದ್ಧಿ ಪಡೆದಂಥ ರಾಜರುಗಳು. ಹೌದು, ಅಂದರೆ ಅದು ದೊಡ್ಡ ಗುಂಪೇ, ಅದು ದೊಡ್ಡ ಗುಂಪು. ಸುಚಂದ್ರ ಅಂತ ಒಬ್ಬ ಇದ್ದ, ದೇವಿ ಭಕ್ತ ಅವ. ಇವ ಏನು ಬಾಣ ಪ್ರಯೋಗ ಮಾಡಿದ್ರು ಅವನಿಗೆ ತಾಗೋದಿಲ್ಲ. ಇವನು ಧ್ಯಾನದಲ್ಲಿ ನೋಡುವಾಗ ಗೊತ್ತಾಗುತ್ತೆ, ಹಿಂದ್ಗಡೆಯಿಂದ ಕಾಳಿ ಇದ್ದಾಳೆ, ಅಮ್ಮ ತಾಯಿ ಪಾರ್ವತಿ ದೇವಿ, ನಿನ್ನಿಂದ ನಾನು ಇವನನ್ನು ಗೆಲ್ತೇನೆ ಮಾತು ಕೊಟ್ಟುಬಿಟ್ಟಿದ್ದೇನೆ ನನ್ನ ಮನೆಗಾಗಿತ್ತ. ಆಗ ಅವಳು ಅದೃಶ್ಯರಾಕ, ಅವನಿಗೆ ಹೋಗೋ ಕಾಲ ಬಂದಿದೆ, ನನ್ನ ಆಹಾರದೊಳಗೆ ಒಬ್ಬರು ಆಗ್ತಾನೆ, ಹೊಡಿ ಅಂತ ಹೇಳ್ತಾಳೆ. ಆಗ ಅವಳು ರುಂಡಮಾಲೆಗೆ ಹೋಗಿ ಸೇರ್ಕೊಡ್ತಾನೆ. ನೋಡಿ, ಈ ಕಥೆಗಳೆಲ್ಲ ಉಂಟದು, ಅಲ್ಲಿ ಉಂಟದು, ಬಹಳ ಚೆನ್ನಾಗಿ ಬರ್ತದೆ ಅದು. ಆಮೇಲೆ ಅವನ ಮಗ ಅದ್ಭುತ ಇದ್ದಾನಪ್ಪ, ಪುಷ್ಕರಾಕ್ಷ ಅಂತ, ಭಯಂಕರ ಪುಂಡುವೇಷ ಮಾಡಿ ಯಕ್ಷಗಾನದಲ್ಲಿ ಮಾಡಿದ್ರದನ್ನ ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಬರ್ತದೆ. ಅದನ್ನು ಅವನನ್ನು ಕೊಲ್ತಾನೆ. ಬೇರೆ ಬೇರೆ ರಾಜರುಗಳನ್ನೆಲ್ಲ ಸಂಹಾರ ಮಾಡಿದ ಮೇಲೆ ಪರಶುರಾಮ ಸಂಖ್ಯೆಯ ಸೈನ್ಯ, ಅವನ ಮೂಲಬಲವೇ ತುಂಬ ಇತ್ತು. ಕೊನೆಗೂ ಅವನಿಗೆ ಕಾರ್ತವೀರ್ಯನ ನೋಡುವಾಗ ಒಂದು ವಿಶ್ವರೂಪದ ಇದಾಗತ್ತೆ. ಅವನ ಕುಂಡಲವನ್ನು ತೆಗೆಯದೆ, ಅಮೃತ ಕಲಶವನ್ನು ತೆಗೆದೆ ಕಾರ್ತವೀರ್ಯ ಸಾಯ್ತಿರ್ಲಿಲ್ಲ. ತೋಳುಗಳನ್ನು ಸವರುತ್ತಾನೆ. ಆಮೇಲೆ ಅಮೃತ ಕಲಶವನ್ನು ಅವನು ಬ್ರಹ್ಮಾಸ್ತ್ರ ಪ್ರಯೋಗ ಆಗ್ತದೆ ಇಬ್ಬರದ್ದು.
ಹೌದೌದು, ಅವನಿಗೆ ಹಿಂದೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಆಗ ಪರಶುರಾಮ ತನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಇರುವ ಡೀಟೇಲ್. ಪರಶುರಾಮ ತನ್ನ 2 ಕಣ್ಣುಗಳ ಮೂಲಕ ಆ 2 ಬ್ರಹ್ಮಾಸ್ತ್ರವನ್ನು ತನ್ನೊಳಗೆ ಇಂಗಿಸಿಕೊಳ್ತಾನೆ. ಓ, ಇಂತಹ ಸಾಹಸಗಳೆಲ್ಲ ಇದೆ ಅದರಲ್ಲಿ, ಅದ್ಭುತವಾದದ್ದು. ಅದು ಇಂಗಿಸಿಕೊಂಡ ಮೇಲೆ ಅವನಿಗೆ ರಿಯಲೈಸ್ ಆಗುತ್ತೆ, ಕಾರ್ತವೀರ್ಯನಿಗೂ ನೋಡ್ತಾನೆ, ವಿಶ್ವರೂಪ ದರ್ಶನ ಆಗ್ತದೆ ಅವನಿಗೆ, ತನಗೆ ಇನ್ನು ಹೋಗುವ ಕಾಲ ಬಂತು ಅಂತ ಗೊತ್ತಾಗುತ್ತೆ. ಮತ್ತೆ ಇದು ರಾವಣ ವಧೆಯಲ್ಲಿ ಆ ದೃಶ್ಯ ಇದ್ದ ಹಾಗೆ ಆ ದೃಶ್ಯ ಕೂಡ ಉಂಟು ಅದರಲ್ಲಿ. ಕೊನೆಗೆ ಅವನ ಎದೆಗೆ ಹೊಡೆದು ಅಮೃತ ಕಲಶವನ್ನು ಮಾಡಿ ಅವರ ಕೊಲ್ಲುವಂತಹ ಒಂದು ದೃಶ್ಯ ಬರ್ತದೆ. ಅದು ಒಂದು ಕಾಳಗದಲ್ಲಿ ಬಹಳ ಭಯಾನಕವಾದ ಅದ್ಭುತವಾದ ಕಾಳಗವಾಗಿ ರೂಪಿಸುವ ಚಂದ ಮಾಡಿ ಮಾಡಲಿಕ್ಕೆ ಬರ್ತದೆ. ಒಳ್ಳೆಯ ವಸ್ತು ಅಂದರೆ ಅಷ್ಟು ಕುಮಾರ ವಿಜಯದಂಥ ವೀರರಸ ಪ್ರಧಾನ ಪ್ರಸಂಗ ಆಗಿ ಬರ್ತದೆ. ಈ ರೀತಿಯ ಕಲ್ಪನೆಗಳ ಜೋಡಣೆ ಮತ್ತು ಅಧ್ಯಯನಕ್ಕೆ ಸಾಮಾನ್ಯ ಒಂದು ಕಾದಂಬರಿಗೆ ನೀವು ಎಷ್ಟು ಸಿದ್ಧತೆ ಮಾಡ್ತೀರಿ? ಅದು 4-5 ವರ್ಷಗಟ್ಟಲೆ ಆಗಿದೆ. ಕೂಡಲೇ ಬರೆಯೋದು ನನಗೂ ಆಗೋದಿಲ್ಲ. ಅದು ಮನೆಗೆ ಕತೆ ನನ್ನ ತಲೆ ಒಳಗೆ ಕೂತ್ಕೊಳ್ಬೇಕು. ಅದು ಯಾಕೆ ನಾನು ಕೇಳಿದೆ ಅಂದರೆ, ಈ ರೀತಿಯ ಸಿದ್ಧತೆಯಿಂದ ಒಂದು ಸಮಗ್ರ ಚಿತ್ರಣದಲ್ಲಿ ಯಕ್ಷಗಾನಕ್ಕೆ ಪ್ರಯೋಜನ ಉಂಟು. ಈಗ ನಾವು ಅಲ್ಲಲ್ಲಿ ಇರುವ ಹಾಗೆ ಅದನ್ನು ಕೊಡುವುದು. ಭೀಷ್ಮ ವಿಜಯದಲ್ಲಿ ಪರಶುರಾಮ, ಇನ್ನೊಂದು ಕಡೆ ಪರಶುರಾಮ. ಈ ರೀತಿಯ ಕಲ್ಪನೆ ಇದ್ದಾಗ ಅದನ್ನ ಯಕ್ಷಗಾನವಾಗಿಯೂ ಮಾಡಬಹುದು. ಖಂಡಿತ ಮಾಡಿದೆ. ಯಾಕೆ ನಾನು ಶುಕ್ರ ಸಂಜೀವಿನಿ ಮೊದಲೇ ಬರೆದಿದ್ದೆ, ಆಮೇಲೆ ಕಾದಂಬರಿ. ಶುಕ್ರ ಸಂಜೀವಿನಿ ಬರುವಾಗ ನಿಮ್ಗೊಂದು ಇದು ಬಂತು, ಕಲ್ಪನೆ ಬಂದಿತ್ತು. ಈಗ ಪರಶುರಾಮ ನಾನು ಕಾದಂಬರಿ ಬರೆದ ಮೇಲೆ ಒಬ್ಬರು ಪ್ರಸಿದ್ಧ ಪ್ರಸಂಗ ಕೇಳಿದೆ ನಾನು, ಪ್ರಸಂಗಕರ್ತೇಡಿಗುಮ್ಮೆ ವಾಸುದೇವ ಭಟ್ರು. ನಾನೇ ಪ್ರಸಂಗ ಬರೀತೇನೆ. ಅದ್ಭುತ ಕವಿಯವರು, ಬಹಳ ಚೆನ್ನಾಗಿ ಬರೀತಾರೆ. ಅದು ಒಂದು ಬೃಹತ್ ಕಾವ್ಯ ಆಗ್ತಾ ಇದೆ. 1100 ಪದ್ಯ ಆಯ್ತು ಇವತ್ತಿಗೆ. ಇಡೀ ಇದನ್ನೇ ಇಟ್ಟುಕೊಂಡು ಅವರು ಬರ್ತಿದ್ದಾರೆ. ಇವತ್ತು ಬೆಳಿಗ್ಗೆ 1100 ಪದ್ಯ ಆಯ್ತು. ಗಿಡ್ಡ ಬರಲಿಲ್ಲ ಅವರು. ಇಲ್ಲ, ನಾನು ಎಲ್ಲ ಮಾಹಿತಿಗಳನ್ನು ಹಾಕಿ ಹೇಳಿದ್ದೇನೆ. ಈಗ ಕಲಾವಿದರು ಬೇಕಾದವರು ಬೇಕಾದಷ್ಟು ತಗೊಳ್ತಾರೆ, ಆದ್ರೆ ಅವನಿಗೆ ಬೇರೆ ಸೋರ್ಸ್ ಬ್ರಹ್ಮಾಂಡ ಪುರಾಣ ಹುಡುಕಲಿಕ್ಕೆ ಅವನಿಗೆ ಆಗೋದಿಲ್ಲ, ಕಷ್ಟ. ಆ ಮಾಹಿತಿಯನ್ನು ಪೂರ್ಣವಾಗಿ ಇರಬೇಕು. ಅವ್ರು ಎಷ್ಟು ಬೇಕೋ ಅಷ್ಟನ್ನು ಅವರು ಆಯ್ಕೆ ಮಾಡಿಕೊಳ್ತಾರೆ. ಮತ್ತೆ ಅವರ ಪ್ರಸಂಗದ ಪದ್ಯಗಳಲ್ಲಿ ಬೀಳು ಇಲ್ಲ. ಈ ಕೆಲಸ ಸುಮ್ಮನೆ ಒಂದು ವಿಷಯ ಹೇಳಲಿಕ್ಕೆ 5-6 ಪದ್ಯ ಬರೆಯೋದು ಆ ತರಹ ಇಲ್ಲ. ಅದರಲ್ಲಿ ನೇರವಾಗಿ ವಿಷಯಗಳಿದೆ. ಈಗ ಎಲ್ಲಿವರೆಗೆ ಬಂದಿದೆ, ಪರಶುರಾಮ ಸೃಷ್ಟಿ ಮುಗಿದಿದೆ. 1000 ಪದ್ಯ ಆಯ್ತು, ಈಗ 1100 ಆಗಿದೆ. ಜನಕರಾಜನ ಒಡ್ಡೋಲಗ ಸೀತಾ ಸ್ವಯಂವರದ ಪ್ರಾರಂಭಕ್ಕೆ ಬಂದು ಮುಟ್ಟಿದೆ. ಅದು ಸೀತೆಯ ಇವತ್ತೆಲ್ಲ ಬಂತು. ಅದೀಗ ಮುಗಿಯುವುದು ಹೇಗೆ ನಮ್ಮ ಕಥೆ? ಅದು ಇದೆ ನನ್ನ ಕಥೆ. ಅಲ್ಲಿಗೆ ರಾಮನಿಗೂ ಪರಶುರಾಮನಿಗೂ ಪರಸ್ಪರ ಇದಾಗ್ತದೆ. ರಾಮ ಧನುಸ್ಸನ್ನು ಮುರಿದಾಗ ಇವನ ಗರ್ಭದೊಳಗೊಮ್ಮೆ ಗಟ್ಟಾಯ್ತಂತೆ ಯಾರಿಗೆ, ಪರಶುರಾಮನಿಗೆ. ಓಹೋ, ನನ್ನ ಇದನ್ನ ಹಿಂದೆ ಕೊಡುವ ದಿನ ಬಂತು ಹೌದು. ಸೀದಾ ಹೊರಟು ಬರ್ತಾನೆ. ಅವ್ರ ದಿಬ್ಬಣ್ಣ ಇವ್ರದ್ದು ಬರ್ತಾ ಇರ್ತಿತ್ತು. ಹಾಗಾದ್ರೆ ಮಾಮೂಲಿಯಾಗಿ ಸಂಭಾಷಣೆಗಳುಂಟು. ನೀನು ಶಿವಧನುಸ್ಸನ್ನು ಮುರಿದಿ ಅಲ್ವಾ, ಅದೆಲ್ಲ ಹೇಳ್ತಾನೆ. ಆಗ ತಪಸ್ಸಿನ ಫಲವನ್ನ ಹೂಡಿ ಬಿಡ್ತಾನಲ್ಲ, ನೋಡ ಇದನ್ನು ಹೆದೆಯೇರಿಸಿ ಹೂಡು ನೋಡು, ಅದನ್ನು ಮುರಿದಿ ಅಲ್ವಾ ನೀನು. ಈ ಧನುಸ್ಸು ಇದು ವೈಷ್ಣವ ಧನುಸ್ಸು. ಆ ಧನುಸ್ಸಿಗೆ 2 ಕಥೆ ಉಂಟು, ಬರದ್ದೇ ನಾನು ಅದರಲ್ಲಿ. ಆ ವೈಷ್ಣವ ಧನುಸ್ಸು ಮತ್ತು ಶೈವ ಧನುಸ್ಸು ಹೇಗೆ ನಿರ್ಮಾಣವಾಯಿತು ಎಂಬುದಕ್ಕೂ ಒಂದು ಕಥೆ ಇದೆ. ದೇವತೆಗಳಿಗೊಂದು ಜನಕನಿಗೆ ಹೇಗೆ ಬಂತು, ಅದೇ ದೇವತೆಗಳಿಗೊಂದು ಕುಶಾಲ್ ಮಾಡುವ ಕಂಡಿದ್ದಂತೆ, ವಿಷ್ಣು ಮತ್ತು ಶಿವ ಯಾರು ಜೋರು ನೋಡುವ ಅಂತ 2 ಧನುಸ್ಸು ಮಾಡಿ ಕೊಡ್ತಾರೆ. ಕೊನೆಗೆ ಈ ಯುದ್ಧ ನಿಷ್ಪ್ರಯೋಜಕ ಅಂತ ಇವರಿಗೆ ಗೊತ್ತಾಗುತ್ತೆ ಯಾವ ಹುಚ್ಚ ಅಂತ. ಅವರು ದೇವತೆಗಳು ಕೊಟ್ಟರು ಅಂತ ಅವ್ರಿದ್ದು ಮಾಡ್ತಾರ ದೊಡ್ಡವರು. ಆಗ ಏನಾಗುತ್ತೆ, ವಿಷ್ಣುವಿನ ಧನುಸ್ಸು ವಿಷ್ಣುವಿನ ಹತ್ರ ಇತ್ತು. ಶಿವಧನುಸ್ಸನ್ನು ತೆಗೆದು ಇಂದ್ರನಿಗೆ ಕೊಡ್ತಾನೆ. ಇಂದ್ರನಿಗೆ ಕೊಡ್ತಾನೆ, ಇದೇ ಇಟ್ಕೊಂಡು ನಂಗೆ ಬೇಡ ಅಂದರೆ ಅವನ ಹತ್ರ ಪಿನಾಕ ಉಂಟಲ್ಲ. ಇಂದ್ರ ಏನು ಮಾಡ್ತಾನೆ, ಅವನಿಗೂ ಅದನ್ನು ಎತ್ತಿ ಪ್ರಯೋಗ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ತೆಗೆದು ದೇವಾರಾತ ಜನಕನಿಗೆ ಕೊಡ್ತಾನೆ. ಅವನ ಸ್ನೇಹಿತ ಆಗಿದ್ದವ. ಅದು ಈ ಜನಕ ಮಹಾರಾಜನ ಪೂರ್ವಜ ಒಬ್ಬ, ಒಂದು 2-3 ತಲೆಮಾರು ಬರ್ತಾನೆ ದೇವಾರಾತ ಜನಕ. ಅದು ಅಲ್ಲಿ ಕುಲಧನವಾಗಿ ಪೂಜೆ ಮಾಡಿಕೊಂಡು ಇತ್ತು. ಈ ರಾಮನ ಕಾಲಕ್ಕೆ ಬರುವಾಗ 800 ಜನ ಹೊತ್ಕೊಂಡ್ಬರ್ಬೇಕು. ಅದನ್ನು ಅಷ್ಟು ದೊಡ್ಡ ಬಾರದಾಗಿತ್ತು ಆ ಕಾಲದಲ್ಲಿ ಹಿಂದಿದ್ದು. ಆಮೇಲೆ ಅದು ರಾಮ ಅದನ್ನು ಮುರಿದ್ನಲ್ಲ. ಈ ಶೈವ ಧನಸ್ಸು, ಅದು ವೈಷ್ಣವ ಧನಸ್ಸು ವಿಷ್ಣುವಿನ ಮೂಲಕ ಪರಶುರಾಮನಿಗೆ ಬಂತಲ್ಲ, ಅದೇ ಧನುಸ್ಸು. ಅದು ಇಲ್ಲಿ ಬಂದು ಮುರಿದೋಯ್ತು. ಈಗ ಅದಕ್ಕೆ ಕೇಳ್ತಾನೆ, ಈಗ ಅದನ್ನು ಮುರಿದಿಯಲ್ಲ ನೋಡುವ, ಇದನ್ನು ಎತ್ತಿ ಹೆಡೆ ಏರಿಸು ಅಂತ. ಅವನು ಹೆದೆ ಏರಿಸಿ ಬಿಡ್ತಾನೆ. ಈಗ ಹೆದೆ ಏರಿಸಿದ ಮೇಲೆ ಪ್ರಶ್ನೆ, ಅದನ್ನು ಎಲ್ಲಿಗೆ ನಾನು ಗುರಿ ಇಡುವುದು ಅಂತ. ಈಗ ಒಂದು ಪ್ರಶ್ನೆ ಇಲ್ಲ. ಅದು ಈಗ ಧನುಸ್ಸನ್ನು ಹೆದೆ ಏರಿಸಿ ಬಾಣ ಪ್ರಯೋಗ ಮಾಡಬೇಕಂತ ಎಲ್ಲಿಗೆ? ನೀವು ವಿಪ್ರರು, ನಿಮ್ಮನ್ನು ಕೊಲ್ಲಬಾರದು, ನಿಮ್ಮ ಮೇಲೆ ಅದು ಪ್ರಯೋಗಿಸ್ಲಿಕ್ಕೆ ಬರೋದಿಲ್ಲ, ಮತ್ತೆ ಅದು ವ್ಯರ್ಥ ಆಗಬಾರ್ದು. ಅದಕ್ಕೆ ತನ್ನ ಮತ್ತೆ ತಪಸ್ಸಿನ ಫಲವನ್ನು ಅದಕ್ಕೆ ದಾರ ಎರೆದು ಕೊಡ್ತಾನೆ. ಮತ್ತು ಅವನಿಗೆ ಪ್ರಾಯಶಃ ಇದು ಇನ್ನೊಂದು ಶಕ್ತಿ ಇದೆಯಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆ ಹೋಗುವಂಥ ಒಂದು ಇಚ್ಛಾ ಗಮನ ಶಕ್ತಿ, ಅದನ್ನು ಕೂಡ ಅದಕ್ಕೆ ದಾರ ಎರಿತಾನೆ. ತಾನೇನು ತಪಸ್ಸು ಮಾಡಿಕೊಂಡು ಮಹೇಂದ್ರ ಪರ್ವತದಲ್ಲಿ ಉಳಿತೇನೆ, ಇದು ನಿನಗೆ ಇದನ್ನೆಷ್ಟು ಇದಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿ ಅವನಿಗೆ. ನಾನು ಕಾದಂಬರಿಯಲ್ಲಿ ಹೇಗೆ ಮಾಡಿದ್ದೇನೆ ಅಂದರೆ, ದಶರಥನ ದಿಬ್ಬಣ ಇತ್ತಲ್ಲಿ, ಆದರೆ ಇವರಿಬ್ಬರ ನಡುವೆ ನಡೆದದ್ದು ದೈವಿ ಸಂವಾದ. ನೀನು ಯಾರು ಅಂತ ನನಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ವಿಷ್ಣುವೇ ರಾಮನಾಗಿ ಬಂದದ್ದು ಅಂತ ಅವನಿಗೆ ತಿಳಿತದೆ.
ಇನ್ನು ನನ್ನ ಕೆಲಸ ಮುಗಿಯಿತು, ಮುಂದಿನ ಕೆಲಸ ನೀನು ಮಾಡಬೇಕು ಅಂತ. ಓ ಅದು ಹೌದು, ಅವತಾರ ಟ್ರಾನ್ಸ್ಫರ್ ಅಂತ ನಾವು ಅದನ್ನು ತಾಳ್ಮದಲ್ಲಿ ಬಳಸ್ತೇವೆ. ಮತ್ತೆ ನಾನು ಇಲ್ಲಿ ಒಂದು ಬದಲಾವಣೆ ಪ್ರಾಯಶಃ ಇಲ್ಲಿ ಪುರಾಣದಲ್ಲಿ ಇಲ್ಲ. ಅದು ಈ ಪರಶುರಾಮ ಹಾಗಾಗಲಿಕ್ಕೆ ಕಾರಣವಾದ ಕತೆ 3 ತಲೆಮಾರಿನ ಹಿಂದೆ ಉಂಟು. ರುಚಿಕ ಮಹರ್ಷಿ ಹೌದು, ರುಚಿಕ ಚರುವಿನ ಕಥೆಯಲ್ಲಿ ಉಂಟದು. ಅಲ್ಲಿ ಇದು ಬರ್ತದೆ ಎಂತದ್ದು ಒಂದು ಔಡುವನ ಕಥೆ, ಮಂತ್ರಪಿಂಡದ ಕಥೆ. ಹೌದು, ಅದು ವಿಶ್ವಾಮಿತ್ರ ಮತ್ತು ಯಮದಗ್ನಿ ಇಬ್ಬರು ಹುಟ್ಟಿದ್ದು, ಅದರಲ್ಲೂ ಬದಲಾದ ಆಚೆ ಈಚೆ ಆಚೆ ಈಚೆ. ಆದ್ರಿಂದ ಈಗ ಪರಶುರಾಮನಲ್ಲಿದ್ದದ್ದು ಬ್ರಾಹ್ಮಣದ ಮನೆಯಲ್ಲಿ ಕ್ಷತ್ರಿಯ ಹುಟ್ಟುತ್ತಾನೆ, ಕ್ಷತ್ರಿಯ ಮನೆಯಲ್ಲಿ ಬ್ರಾಹ್ಮಣ ಹುಟ್ಟುತ್ತಾನೆ, ಹೌದು, ಬ್ರಾಹ್ಮಣ ಆಗ್ತಾನೆ. ಮತ್ತೆ ಈ ಪರಶುರಾಮನಲ್ಲಿ ಒಂದು ತಲೆಮಾರು ದಾಟಿಸಿ ಹೋಗಲಿ ಅಂತ ಕೇಳ್ಕೊಡೋದಿತ್ತಲ್ಲ, ಮುಂದೆ ಹೋಗಲಿ. ಹೌದು, ಮುಂದೆ ಹೋಗಲಿ ಅಂತ. ಪರಶುರಾಮನಲ್ಲಿ ಅದಿದೆ ಆ ಕ್ಷಾತ್ರದ್ದು. ನಾನು ಅದನ್ನು ಒಂದು ಬದಲಾವಣೆ ಮಾಡಿದ್ದೇನೆ ಇಲ್ಲಿ. ಏನಂದ್ರೆ ಈ ಕ್ಷಾತ್ರ ಪಿಂಡದ ಶಕ್ತಿಯನ್ನು ರಾಮನಿಗೆ ಆ ಸಂದರ್ಭದಲ್ಲಿ ಕೊಟ್ಟ. ಇನ್ನು ಋಷಿ ಅವ, ಇನ್ನು ಆ ಉಗ್ರತೆ ಅದ್ಯಾವುದೂ ಇಲ್ಲ. ಸಾಮಾನ್ಯ ಋಷಿ. ಇಲ್ಲದೆ ಹೋದ ದುರ್ಯೋಧನ ಆಸ್ಥಾನಕ್ಕೂ ಬಂದಿದ್ನಲ್ಲ ಅವ. ಅವ ಕೋಪ ಬಂದಿದ್ರೆ ಏನು ದೊಡ್ಡ ವಿಷಯ ಅವನಿಗೆ? ಏನು ಋಷಿ ಮಾತ್ರ ಅಷ್ಟೇ, ಜ್ಞಾನ ಇತ್ತು. ಈಗ ಭೀಷ್ಮಾದಿಗಳಲ್ಲಿ ಯುದ್ಧ ಮಾಡುವ ಸೋತ ಅಂದ್ರೆ ಏನಿಲ್ಲ ಅವನಿಗಿಲ್ಲ. ಈಗ ಹಿಂದಕ್ಕೆ 21 ಬಾರಿ ಇರ್ಬೋದು ಆಗ, ಯಾವಾಗ ಈಗ ಆ ಶಕ್ತಿ ಅವನಲ್ಲಿ ಇರಲಿಲ್ಲ. ಈಗ ಕೇವಲ ಒಬ್ಬ ತಪಸ್ವಿ ಋಷಿ ಅಷ್ಟೇ. ಇದು ಈ ಕ್ಷಾತ್ರಪಿಂಡ ಅದು ಕೊಟ್ಟು ಅವನು ಅದು ಏನು ಮಾಡಿದೆ, ಕತೆ ಕೊನೆಯಾಗೋದು ಹೀಗೆ. ದಶರಥನಿಗೆ ಈಗ ಎಚ್ಚರ ಆಯ್ತು ಅಂತ ಒಂಥರ ಇದಾಗಿದ್ರು. ಎಚ್ಚರ ತಪ್ಪಿ ಈ ಲೋಕದ ಪರಿಚಯ ಅವ್ರಿಗೆ ಇರಲಿಲ್ಲ. ಇವರು ಸಂಭಾಷಣೆ ನಡೆಯುವಾಗ ಅವ್ರು ಹೀಗೆ ನೋಡ್ತಾನೆ. ಅವನು ಹೆದರಿ ಕಂಗಾಲಾಗಿದ್ದ ಮೊದಲು, ಪರಶುರಾಮ ಬಂದಂತ. ಹೋಗ್ತಾ ಇರೋದನ್ನು ನೋಡ್ತಾರೆ. ಬೆನ್ನು ಹಾಕಿ ಋಷಿಯೊಬ್ಬ ಹೋಗ್ತಾ ಇದ್ದಾನೆ. ಆ ಸಮಯಕ್ಕೆ ತನ್ನ ರಥವನ್ನು ಈ ವೈಷ್ಣವ ಧನುಸ್ಸನ್ನು ಹಿಡಿದು ರಾಮ ಮೇಲೆ ಹತ್ತಾ ಇದ್ದ. ಅಲ್ಲಿಗೆ ಎಂಟು ಮಾಡಿದ್ದಾನೆ, ಅಲ್ಲಿ ಮುಗಿಸಿದ. ಚಿತ್ರಕ್ಕೂ ಆಗ್ತದೆ. ಹೌದೌದು. ಅಂದರೆ ಅವನ ಕರ್ತವ್ಯ ಮುಂದುವರಿಯೋದು ಈ ತರ, ನಿವೃತ್ತಿ ಆಗುವುದು. ತನ್ನ ಜವಾಬ್ದಾರಿಯನ್ನು ರಾಮನಿಗೆ ವಹಿಸಿಕೊಟ್ಟು ಹೊರಟ. ಇವ ರಾಮನ ಕಥೆಯ ಮುಂದೆ ಹಾಗೆ ಅಲ್ವಾ, ಅವನ ಕರ್ತವ್ಯದ್ದು. ಇದೇ ರೀತಿಯ ಕಲ್ಪನೆಯಲ್ಲಿ ನೀವು ಬೇರೆ ಒಂದು ಕಾದಂಬರಿ ಮಾಡ್ತಾ ಇದ್ದೀರಿ, ಏನಾದರೂ ಯೋಚನೆ? ಯುಗಾಂತರ ಮಾಡಿದ್ದೇನೆ, ಆದರೆ ಅದು ಬೇರೆ ವಸ್ತು, ಬೇರೆ ವ್ಯಕ್ತಿ ಪ್ರಧಾನ ಅಲ್ಲ. ವೇದವ್ಯಾಸರು. ನಾನು ಬರೆದ 5 ಕಾದಂಬರಿಯೂ ಕೂಡ ಋಷಿಯ ವಿಷಯಗಳೇ ಬಂತು. ಗೋವಿಪುರದಲ್ಲಿ ವಿಶ್ವಾಮಿತ್ರ ಬರ್ತಾನೆ, ಇದರಲ್ಲಿ ಪರಶುರಾಮ. ಯುಗಾಂತರದಲ್ಲಿ ವ್ಯಾಸರು. ವ್ಯಾಸರ ಬಗ್ಗೆ ಸಮಗ್ರವಾಗಿ ಒಂದು ಕಾದಂಬರಿ ಬರೀಬೇಕು ಅಂತ ನನಗೆ ಬಹಳ ಕಾಲದ ಆಸೆ. ಆದರೆ ಈಗಾಗಲೇ 4-5 ಮಂದಿ ಬರೆದಿದ್ದಾರೆ, ತುಂಬ ಮಂದಿ ಬರೆದು ಬಿಟ್ಟಿದ್ದಾರೆ. ಗಣೇಶ್ ಮಲ್ಲಿರು ಬರ್ತಾರೆ, ಮತ್ತು ಯಾರು ಬೇರೆ ಎಲ್ಲ ಬರೆದರು. ಅದು ನಾನು ಇಲ್ಲೇನು ಮಾಡಿದೆ ಅಂದರೆ ವ್ಯಾಸರನ್ನು ಸೂತ್ರಧಾರರನ್ನಾಗಿ ಮಾಡಿಕೊಂಡು ಪ್ರಾರಂಭದಿಂದ ಕೊನೆಯವರೆಗೆ ವ್ಯಾಸರ ನಿರ್ದೇಶನದಲ್ಲಿ ಕಥೆ ನಡೀತದೆ. ಅಂದರೆ ವ್ಯಾಸರದ್ದೇ ಕಥೆ ಅಲ್ಲ, ಇಲ್ಲಿ ಮಹಾಭಾರತ ರಚನೆ ಆದ್ದು, ಗಣಪತಿ ಬರ್ಕೋ ಎಲ್ಲ ಉಂಟು, ಎಲ್ಲವೂ ಇದೆ. ಅದನ್ನೆಲ್ಲ ತಂದಿದ್ದೇನೆ. ಅಂದರೆ ಆ ವ್ಯಾಸರ ಪರಿಕಲ್ಪನೆ ಹೇಗಿತ್ತು ಅಂದರೆ, ಒಂದು ಯುಗ ಬದಲಾಗುವಾಗ ಸಾಮಾಜಿಕವಾಗಿ ತುಂಬ ಸಂಘರ್ಷ ಆಗ್ತದೆ. ಕಾದಂಬರಿ ರಚನೆಗೂ ಬೇಕಾದ ವಿಷಯ ತಾಕಲಾಟ ಇರ್ತದೆ. ದ್ವಾಪರ ಯುಗದ ತಾಕಲಾಟವನ್ನು ನಿಭಾಯಿಸಲಿಕ್ಕೆ ಆ ಕಾಲದಲ್ಲಿ ಆಳುವ ಅರಸರು ಬಹಳ ಮುಖ್ಯವಾದ ಕಾರಣ ಆಗ್ತಾರೆ. ಈಗ ಎಷ್ಟೇ ತಾಕತ್ತಿದ್ರು, ಅವತಾರ ಪುರುಷನಾದರೂ ಕೃಷ್ಣನೇ ನಿಯಂತ್ರಿಸಲಿಲ್ಲ, ರಾಜಶಕ್ತಿಯ ಮೂಲಕ. ಹೌದು, ಅದನ್ನು ನಿಯಂತ್ರಿಸಲಿಕ್ಕೆ ಆಗಲಿಲ್ಲ. ಯಾವುದು ನಮ್ಮ ನಿರ್ಯಾಣ, ಇದು ಯಾದವರ ನಿರ್ಯಾಣ, ಆ ಪ್ರಕರಣ ನಿಲ್ಲಿಸಲಿಲ್ಲ, ಮುಳುಗಿಯೇ ಹೋಯಿತು ದ್ವಾರ. ಆಗ ಅವರು ವ್ಯಾಸರು ಆಲೋಚನೆ ಮಾಡೋದು, ಆ ಕತೆ ಕಾರವಾಗಲೇ ಅರ್ಜುನ ವ್ಯಾಸಾಶ್ರಮಕ್ಕೆ ಬರುವಲ್ಲಿಂದ ನಾನು ನೀವು ಒಮ್ಮೆ ಅರ್ಥ ಹೇಳಿದ್ದೇವೆ, ಅಲ್ಲಿಂದ ತೊಡಗ್ತಾರೆ. ಹೀಗೆ ಮಾಡಿ ಅಂತ ವ್ಯಾಸರು ಹೇಳ್ತಾರೆ. ಇಂದ್ರಪ್ರಸ್ಥದಲ್ಲಿ ಅವನು ವಜ್ರದೇವನಿಗೆ ಪಟ್ಟ ಕಟ್ಟಿ ಬಂದಿದ್ದ. ಅಣ್ಣನಿಗೆ ಹೋಗಿ ಹೇಳು, ನೀವಿನ್ನು ನಾನು ಬರ್ತೇನೆ ಅಂತ. ಏನು ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಬರ್ತೇನೆ, ಪರೀಕ್ಷಿತನಿಗೆ ಪಟ್ಟ ಕಟ್ಟುವ ತಯಾರಿ ಮಾಡಿ. ಇಲ್ಲಿಂದ ನಾನು ಆ ಕಥೆಯನ್ನು ಆರಂಭ ಮಾಡಿ ಅಲ್ಲಿ ಬಂದು ಪಟ್ಟಾಭಿಷೇಕ ಪರೀಕ್ಷಿತನಿಗೆಲ್ಲ ಆದ ಮೇಲೆ ಧರ್ಮರಾಜಾದಿಗಳಿಗೆ ನೀವು ಮಹಾಪ್ರಸ್ಥಾನಕ್ಕೆ ಹೋಗಬೇಕು. ಈ ಇದರ ಒಂದು ಕಲ್ಪನೆಯೂ ಕೂಡ ಈ ಜಗತ್ತಿನಲ್ಲಿ ಹಿಂದೆ ಯಾರೂ ಮಾಡಲಿಲ್ಲ. ಯಾವುದು ಸಜೀವವಾಗಿ ಸ್ವರ್ಗಕ್ಕೆ ನಡೆಯುತ್ತಲೇ ಹೋದ ಘಟನೆ ಪೌರಾಣಿಕವಾಗಿ ಎಲ್ಲಿಯೂ ಇಲ್ಲ. ಇದು ವ್ಯಾಸರ ತಲೆ ಒಳಗಿತ್ತು. ಇದೊಂದು ಇದೆ ಎಂಬುದುಂಟಲ್ಲ, ಅರ್ಹ ಪಾತ್ರ ಒಂದು ಬೇಕು. ಅದು ಹೇಗೆ ಮಾಡಬಹುದಾದ್ರೆ ಇನ್ನು ಮಾಡ್ಲಿಕ್ಕೆ ಕಷ್ಟ. ಬಂದದ್ದು ಕಲಿಯುಗ. ಈ ಯುಗಗಳ ಸಂಘರ್ಷ ಅಂದ್ರೆ ಅಲ್ಲಿಂದ ಶುರುವಾಗ್ತದೆ. ಈ ಬಂದ ಕಲಿಯುಗದಲ್ಲಿ ಇನ್ನು ಮಾಡ್ಲಿಕ್ಕೆ ಕಷ್ಟ. ಮಾಡಿದ್ರೆ ಇವ ಮಾಡ್ಬೇಕಿನ್ನು. ಯಾರು ಯುಧಿಷ್ಠಿರ ಮಾಡ್ಬೋದು, ಯಾಕೆಂದ್ರೆ ಮಾನಸಿಕವಾಗಿ ಅದ್ಭುತವಾದಂತಹದ್ದು ವ್ಯಕ್ತಿಯವ. ಮಹಾಭಾರತದಲ್ಲಿ ಧರ್ಮರಾಜನಂತಹ ತಿಳುವಳಿಕೆ ಇದ್ದು ಜ್ಞಾನ ಇದ್ದವ ಮತ್ತೊಬ್ಬ ಇಲ್ವೇ ಇಲ್ಲ. ಕೃಷ್ಣನೂ ಅಲ್ಲ, ಅಷ್ಟದ್ಭುತ. ಆ ಯಕ್ಷ ಪ್ರಶ್ನೆ ಇದೆಲ್ಲ ತುಂಬಾ ಇದು ಉಂಟಲ್ಲ, ಥಾಟ್ನ ಉತ್ತರ ಕೊಡ್ಬೋದಾದ್ರು, ಅಷ್ಟು ನಾಲೆಜ್ ಇದ್ದವು. ಇವ ಮಾಡಬಹುದು ಎಂಬ ಒಂದು ಪರಿಕಲ್ಪನೆ. ಆದರೆ ಅವ್ನ ತಮ್ಮಂದಿರು ತಾವೆಲ್ಲ ಬರ್ತೇವೆ ಹೇಳ್ತಾರೆ, ಅದು ಅವರಿಗೆ ಗೊತ್ತಿತ್ತು, ಇವರು ಪೂರ್ಣ ಮಾಡುವವರಲ್ಲ ಎಂಬುದಾಗಿ ತಿಳಿದಿತ್ತು. ಅದು ಹೀಗೆ ಮಾಡಬೇಕು, ಇಷ್ಟಿಷ್ಟೆಲ್ಲ ವಿಧಿಗಳುಂಟು ಎಲ್ಲ ಹೇಳ್ತಾರೆ. ಅಲ್ಲ, ಆ ವಿಧಿಗಳುಂಟು. ಮಹಾಪ್ರಸ್ಥಾನಕ್ಕೆ ಹೋಗ್ಬೇಕಾದ ವ್ಯಕ್ತಿಗಳು ಉತ್ತರ ಕ್ರಿಯೆ ಮಾಡ್ಕೊಂಡು ಹೋಗ್ಬೇಕು.
ಘಟಶ್ರಾದ್ದ ಎಲ್ಲ ಮಾಡ್ಕೊಳ್ಬೇಕು, ಸನ್ಯಾಸದ ಹಾಗೆ. ಸನ್ಯಾಸದಾಗ ಅದೆಲ್ಲ ಮಾಡಿಕೊಂಡು ಯೋಗಾರೂಢರಾಗಿ ಹೋಗ್ಬೇಕು. ಹೌದು. ಅದು ಸ್ಪಷ್ಟ. ಯಾವಾಗ ಯೋಗಾರೂಢತ್ವದಿಂದ ಜಾರ್ತಾರೋ ಅಲ್ಲಿ ಸತ್ರು ಅಂತ ಲೆಕ್ಕ. ಹಾ ಹಾ. ಮಹಾಭಾರತದಲ್ಲಿಯೂ ಆ ವಿಷಯ ಇದೆ, ಯೋಗಾರೂಢರಾಗಿ ಪ್ರಯಾಣ ಮಾಡಿದರು ಅಂತ. ಮಹಾಪ್ರಸ್ಥಾನ ಎಂದರೆ ಸಂಘದಲ್ಲಿ ನಾನು ಮಾಡುವ ಕಾಲಕ್ಕೆ ಆಗ ನಾನು ವಿದ್ಯಾರ್ಥಿ ಅಷ್ಟೇ, ಇಷ್ಟೆಲ್ಲ ವಿವರ ಗೊತ್ತಿಲ್ಲ. ಮಹಾಪ್ರಸ್ಥಾನ ಮಾಡಿದವರು, ಆದ್ರೆ ಅದೊಂದು ಪ್ರೇರಣೆ ಇಲ್ಲಿ ಉಂಟು. ಹೌದು, ಅಂದರೆ ಪ್ರೇರಣೆ ಇದೆ, ಆದರೆ ಆ ವಿವರಗಳೇ ಗೊತ್ತಿರಲಿಲ್ಲ. ಈಗ ನಮಗೆ ಓದುವ ಅಧ್ಯಯನ ಇದೆ, ಅವ್ರು ಒಂದು ಕಡೆ ಪ್ರಯಾಣ ಅಲ್ಲ, ಎಲ್ಲ ದಿಕ್ಕನ್ನು ಪ್ರಯಾಣ ಮಾಡ್ತಾರೆ. ಹೌದು. ಕೆಂಪು ಸಮುದ್ರ ದಾಟಿದ್ರು, ಹೀಗಿದೆಲ್ಲ ಉಂಟಪ್ಪ. ಹೌದು ಹೌದು. ಕೃಷ್ಣ ದ್ವಾರಕ್ಕೆ ನೋಡ್ತಾರೆ, ಮುಳುಗಿ ಹೋದ ದ್ವಾರಕ್ಕೆ ಅವರು ಉತ್ತರ ಎಲ್ಲ ತಿರುಗುತ್ತಾರೆ, ಜಗತ್ತಿನ ವಿದ್ಯಮಾನವನ್ನು ದುರಂತಗಳನ್ನು ನೋಡಿಕೊಂಡು ನೋಡ್ತಾ. ಅದೇ ಮಹಾಪ್ರಸ್ಥಾನ ಅವ್ರದ್ದು. ಅಷ್ಟು ಕೂಡ ಯೋಗಾರೂಢರಾಗಿ ಮಾಡಿದ್ರಂತೆ. ಮಳೆ ಬಿಸಿಲು ಯಾವುದೂ ಅವರಿಗೆ ತಾಗುತ್ತಿರಲಿಲ್ಲ. ಇಷ್ಟೆಲ್ಲ ಆಗಿ ಅವರು ಉತ್ತರಕ್ಕೆ ಹೋದರು ಅಂತ. ಯಾವಾಗ ದ್ರೌಪದಿ ಮೊದಲು ಅವಳು ಯೋಗಾರೂಢತ್ವದಿಂದ ಜಾರುವುದು, ಅಲ್ಲಿಗೆ ಅವಳಿಗೆ ಮುಗೀತು. ಒಬ್ಬೊಬ್ಬರೇ ಹೋಗ್ತಾ ಅಲ್ಲಿ ಭೀಮ ಪ್ರಶ್ನಿಸ್ತಾ ಹೋಗ್ತಾನೆ. ಭೀಮ ಉಳಿದವರೆಲ್ಲ ಕೇಳ್ತಾ ಹೋಗ್ತಾರೆ, ಯಾಕೆ ಹೀಗಾಯಿತು ಅಂತ. ಇಂತಿಂಥ ಕಾರಣಕ್ಕೆ ಅವರು ಯೋಗದಿಂದ ಭ್ರಷ್ಟರಾದರು ಅಂತ. ಯೋಗ ಭ್ರಷ್ಟರಾಗಲಿಕ್ಕೆ ಯಾವುದು ಸಣ್ಣ ಕಾರಣಗಳು ಸಾಕಾಗ್ತದೆ. ನೀವು ಅದನ್ನು ಹೇಗೆ ಮುಗಿಸಿದ್ದೀರಿ? ವ್ಯಾಸರ ಕಥೆಯನ್ನು ಮುಗಿಲಿಕ್ಕೆ ಬರಲಿಲ್ಲ ಇನ್ನು? ಅಲ್ಲ, ಕಾಗಿದೆ, ಕಾದಂಬರಿ ಫಲ ಬರೆದಾಗಿದೆ. ಅದು ಧರ್ಮರಾಜ ಸ್ವರ್ಗಾರೋಹಣ ಆಗಿದೆ, ಸ್ವರ್ಗದಲ್ಲಿ ಅವನು ಕಂಡ ದೃಶ್ಯಗಳೆಲ್ಲ ಆಗಿದೆ. ಆಮೇಲೆ ಪರೀಕ್ಷಿತನ ಒಂದು 4 ಅಧ್ಯಾಯ ಪರೀಕ್ಷಿತನಿಗೆ. ಪರೀಕ್ಷಿತ ಏನು ಮಾಡಿದ, ಕೆಲವೊಂದು ಹೊಸ ನನ್ನದೊಂದು ಕಲ್ಪನೆಗಳನ್ನು ಹಾಕಿದ್ದೇನೆ. ಉದಾಹರಣೆಗೆ ಅವನು ಕಲ್ಲಿಗೆ ಯಾವ್ಯಾವುದೋ ಜಾಗ ತೋರಿಸ್ತಾನೆ, ನಾನು ಇಂಥಲ್ಲಿ ಚಿನ್ನ ತೋರಿಸಿದ್ದ, ಚಿನ್ನ ತೋರಿಸಿದ್ದ. ಮತ್ತೆ ಮದ್ಯ ಮತ್ತೆ ಇತ್ಯಾದಿಗಳಲ್ಲಿ ಬೇರೆ ಇದೆಯಲ್ಲ. ಪರೀಕ್ಷಿತ ಆಡಳಿತಕ್ಕೆ ಬಂದ ಕೂಡಲೇ ಮೊದಲು ಮಾಡಿದ್ದು ಮದ್ಯಪಾನ ನಿಷೇಧ. ಹೊಸ ಕಾಲಕ್ಕೆ ಅನುಗುಣ ಆಗ್ತದೆ, ಅಲ್ಲಿಗೆ ಖಾಲಿ ಬರಬಾರದು. ಆ ಮದ್ಯಪಾನ ಒಂದು ನಿಷೇಧ, ಕಳವು ಇಲ್ಲ, ಆಧಾರವೂ ಇಲ್ಲ, ಯಾವುದೂ ಇಲ್ಲ, ಎಲ್ಲವನ್ನು ನಿಯಂತ್ರಿಸಿದ ಹಾಗೆ ಅಂತ. ಆದರೆ ಪರೀಕ್ಷಿತನೇ ಸೋತ್ನಲ್ಲ. ಯಾಕೆ ಕಲಿಗೆ ಸಿಕ್ಕಿ ಬಿದ್ದ ಅಂದರೆ, ತನ್ನ ರಾಜಕಿರೀಟವನ್ನು ಆ ಸ್ಥಾನದಲ್ಲಿದ್ದಾಗ ಮಾತ್ರ ಧರಿಸಿಕೊಳ್ಬೇಕವ. ಯಾವುದು ಸೂರ್ಯವಂಶ, ಅದು ಚಂದ್ರವಂಶದ ಕಿರೀಟ, ಅದರೊಳಗೂ ಚಿನ್ನ ಇದೆ. ಆದರೆ ಮರೆತು ಬೇಟೆಗೆ ಹೋಗುವಾಗ ಹಾಕೊಂಡೋಗಿದ್ದ, ಸಿಕ್ಕಿ ಬಿದ್ದ ಅಂತ ಅಲ್ಲಿ ಹಿಡ್ಕೊಳ್ತಾನೆ. ಇದು ನಾನು ಚಕ್ರೇಶ್ವರ ಪರೀಕ್ಷಿತದಲ್ಲಿ ಕುಂಬಳೆಯವರು ಏನಾದರೂ ಮಾಡ್ತಾರ ಅದು ಗೊತ್ತಿಲ್ಲ ನನಗೆ, ನಾನು ನೋಡಲಿಲ್ಲ ಹೆಚ್ಚು. ಚಕ್ರೇಶ್ವರ ಪರೀಕ್ಷಿತ ಬಹಳ ಪ್ರಸಿದ್ಧ ಅಲ್ವ. ಆ ಚಿನ್ನದ ಕಿರೀಟದೊಳಗೆ ಚಿನ್ನ ಇತ್ತು, ಅಲ್ಲಿ ಕಲಿ ಹೋಗಿ ಅವನನ್ನು ಹಿಡ್ಕೊಂಡ ಅಂತ. ಈ ತರಹ ನಾನು ಮಾಡಿದೆ. ಮತ್ತು 2-3 ಅಧ್ಯಾಯದಲ್ಲೂ ಆ ಕಲಿಯನ್ನು ನಿಯಂತ್ರಿಸುವುದು, ದಂಡಿಸುವುದೆಲ್ಲ ತಂದಿದ್ದೇನೆ. ಆಮೇಲೆ ಜನಮೇಜಯನ ಕಥೆ ಬರ್ತದೆ. ಅಂದರೆ ಇದಿಷ್ಟು ಸಂದರ್ಭದಲ್ಲಿಯೂ ಹೀಗೆ ನಡ್ಕೊಳ್ಬೇಕು ಅಂತ ವ್ಯಾಸರು ಹೇಳ್ತಾನೇ ಇದ್ದಾರೆ. ವ್ಯಾಸರ ಡೈರೆಕ್ಷನ್ ಪ್ರಕಾರವೇ ಹೋಗಿದೆ. ಆದರೆ ಇದು ಕಣ್ತಪ್ಪಿ ವ್ಯಾಸರ ಇರಲಿಲ್ಲ ಅಲ್ಲಿ, ಎಲ್ಲಿಯೋ ಒಂದು ಕಡೆ ಜಾರ್ತಾರೆ ನೋಡಿ. ಜನಮೇಜಯನ ನಿರ್ದೇಶಕರನ್ನು ಮೀರಿ ನಾಟಕ ನಡೀತದಲ್ಲ, ನಡೀತದೆ, ಅದು ಆಗಲೇಬೇಕು. ಮತ್ತು ಅದು ಅವರಿಗೆ ಗೊತ್ತಾಗುತ್ತೆ, ಉಪಾಯ ಇಲ್ಲ, ನಾನು ನನ್ನ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿದ್ದೇನೆ ಅಂತ. ಕೊನೆಗೆ ಜನಮೇಜಯನ ಕಾಲದಲ್ಲೂ ಹಾಗೆ ಯೋಗ್ಯ ಗುರು ಒಬ್ಬ ಬರಬೇಕು, ಅವರನ್ನು ಸರಿಯಾಗಿ ಮಾಡ್ಕೊಳ್ಬೇಕು ಇತ್ಯಾದಿಗಳೆಲ್ಲ ವಿವರಗಳನ್ನು ತಂದು ಕೊನೆಗೆ ಅವರದ್ದು ಅಶ್ವಮೇಧ ಉಂಟು, ಮಹಾಭಾರತದಲ್ಲಿ ಇಲ್ಲ ಅದು. ಜನಮೇಜಯನ ಅಶ್ವಮೇಧ ಕಥೆ ಹರಿವಂಶದಲ್ಲಿದೆ. ಆ ಕಥೆ ಅವ ಅಶ್ವಮೇಧ ಯಾಗ ಮಾಡಿದ್ದು, ಅವನದ್ದು ಸರ್ಪಯಾಗದುಂಟು, ಅದು ಪ್ರಸಿದ್ಧವಾದ ಕಥೆ. ಸರ್ಪಯಾಗದಲ್ಲಿ ಅವನು ಕತೆ, ಮಹಾಭಾರತ ಕಥೆ ಹೇಳಬೇಕಾದ ವಿವರಗಳು, ಆಸ್ತಿಕ ಅದೆಲ್ಲ ತಂದಿದ್ದೇನೆ. ಇನ್ನೊಂದು ಜನಮೇಜಯ 8 ಮಾಡಿದ್ದು ನನಗೆ ಅವನ ಅಶ್ವಮೇಧದಲ್ಲಿ. ಅವನು ಶಾಪ ಕೊಡ್ತಾನೆ ಜನಮೇಜಯ, ಕಲಿಯುಗದಲ್ಲಿ ಮುಂದೆ ಯಾರೂ ಕ್ಷತ್ರಿಯರು ಅಶ್ವಮೇಧ ಯಾಗ ಮಾಡದೇ ಅಂತ. ಅದಕ್ಕೆ ಕಾರಣ ಇಂದ್ರ ಒಂದು ಕುಹಾಕ ಮಾಡಿದ್ದಾನೆ. ಹೌದು, ಅಶ್ವಮೇಧ ಯಾಗದಲ್ಲಿ ಆ ಯಾಗದ ಯಜಮಾನ ಹೆಂಡತಿಯೊಟ್ಟಿಗೆ, ಅಶ್ವದೊಟ್ಟಿಗೆ ಆ ಯಜಮಾನಿ ಮಲ್ಕೊಂಡಿರ್ಬೇಕು ಎಂಬುದು. ಇದ್ಲ ಹಾಗೇನು ಆಗಿರಲಿಲ್ಲ. ರಂಬೆಯನ್ನು ತಂದು ಮಲಗಿಸಿ ಅವಳ ವೇಷದಲ್ಲಿ, ಯಾರು ವಪುಷ್ಟಮೆಯ ವೇಷದಲ್ಲಿ ರಂಬೆಯನ್ನು ತಂದು ಮಲಗಿಸಿ ಕುದುರೆ ಒಳಗೆ ಇವ ಹೋಗಿ ಅದು ಆ ಪ್ರಕರಣ ಅಲ್ಲಿಗೆದಾಗತ್ತೆ. ಅದು ಅದಕ್ಕಿಂತ ಮೊದಲು ಈ ಕಲಿಗೆ ಒಂದು ತಲೆಬಿಸಿ ಆಗಿತ್ತು. ಇವ್ರು ಹೀಗೆ ಮುಂದುವರೆದು ನನ್ನ ಕಾಲಕ್ಕೆ ಎಂತ ಮಾಡೋದು. ಅವ ಇಂದ್ರನ ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಆ ಕುದುರೆ ಒಂದು ಆರಿಸ್ಕೊಂಡು ಹೋಗು ಮಾರೆ. ಯಾವುದು ದೇವಲೋಕಕ್ಕೆ, ನೀನು ದೇವಲೋಕದಲ್ಲಿ ಕಲಿ ಪ್ರಭಾವ ಎಂಬ ನೀನು ದೇವಲೋಕದಲ್ಲಿ ಹೆಚ್ಚೊತ್ತಿರಬೇಡ ಮಾರಾಯ, ಇಲ್ಲಿದ್ದವರಿಗೆ ಶುರುವಾಗ್ತದೆ ನಿಂದು, ನೀನು ಆದಷ್ಟು ಬೇಗ ಹೋಗು ಮಾರಾಯ, ನಾನು ಮಾಡ್ಕೊಡ್ತೇನೆ ಅಂತ ಹೇಳಿ ಆ ಥರ ಕಲಿದು ಉಪದ್ರ ಸ್ವರ್ಗಕ್ಕಾಗಬಾರದು ಅದೆಲ್ಲ ಮಾಡಿ ಅವನಿಗೆ ಕೊನೆಗೆ ಹಾಪಿಸ್ಕೊಂಡು ಹೋಗಿ ತಮ್ಮಂದಿರ ಹೋಗಿ ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು, ಅಂದರೆ ಕಲಿ ಪ್ರಭಾವ ದೇವೇಂದ್ರನ ಮೇಲೆ ಜಗತ್ತಿನ ಮೇಲೆ ಆಗುವುದಕ್ಕೊಂದು ರೂಪ ಕೊಟ್ಟು ಮಾಡಿದ್ದೇನೆ. ಮತ್ತು ಇಲ್ಲಿ ಈ ತರಹದ ಪ್ರಕರಣಕ್ಕೆ ಕೋಪ ಬಂದು ಯಾಗ ನಿಲ್ಲಿಸ್ತಾನೆ, ಮತ್ತು ದಕ್ಷಿಣ ಇತ್ಯಾದಿಗಳನ್ನು ಕೊಡ್ತಾನೆ. ಮುಂದೆ ಯಾರು ಅಶ್ವಮೇಧ ಯಾಗ ಮಾಡಬಾರ್ದು ಎಂಬುದಾಗಿ ಒಂದು ಶಾಪ ಕೊಟ್ಬಿಡ್ತಾನೆ. ಆಮೇಲೆ ವ್ಯಾಸರದ್ದು ಕೊನೆಗೆ ವ್ಯಾಸರತೆ ತೋಳೆತ್ತಿ ಹೇಳುತ್ತಿದ್ದೇನೆ, ಅದು ಅವ್ರದ್ದೇ ಒಂದು ಮಾತು ಉಂಟಲ್ಲ, ಉರ್ದುಬಾ ಹೋಯ್ತದೆ, ಅದು ಒಂದು ಚಾಪ್ಟರ್ ಮಾಡಿದ್ದೇನೆ ನಾನು. ಇಡೀ ಇದರಲ್ಲಿ ತನ್ನ ಬಹಳ ಪ್ರಸಿದ್ಧವಾದ್ದು, ಅದನ್ನು ಬಳಸಿಕೊಳ್ಳಿಲ್ಲ ಯಾರು. ಅದೇ ಇಡೀ ಜಗತ್ತಿನಲ್ಲಿ ತನ್ನ ಕೆಲಸಗಳೇನು, ಏನೆಲ್ಲ ಮಾಡಿದೆ, ಇದನ್ನು ಯಾವುದನ್ನು
ಒಂದು ಸಮಗ್ರವಾದ ಚಿತ್ರವನ್ನು ತೆಕ್ಕೊಂಡು ನೀವು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಸೃಜನಶೀಲತೆ, ಪ್ರಸಂಗಗಳ ಮೂಲಕ, ಕಾದಂಬರಿಗಳ ಮೂಲಕ, ಒಂದೇ ಮೂಲದಿಂದ ಬಂದು ಪೌರಾಣಿಕತೆಯನ್ನು, ಇದು ಎಲ್ಲ ಕಲಾವಿದರು, ಕವಿಗಳು, ಅರ್ಥಧಾರಿಗಳು ಮಾಡಬೇಕಾದ ಕೆಲಸ. ಖಂಡಿತಕ್ಕೂ ಮಾಡಬಹುದಾದ ಕೆಲಸ ಮಾತ್ರ ಅಲ್ಲ, ಅದ ಒಂದರ ಅನುಭವ ಒಂದಕ್ಕೆ ಪ್ರಯೋಜನ ಆಗ್ತದೆ. ಹೌದು, ಖಂಡಿತ. ಆದ್ರೆ ಎರಡು ಮಾಧ್ಯಮಗಳ ಪ್ರತ್ಯೇಕತೆ ಅರಿವು ಕೂಡ ಬೇಕು. ಶ್ರೇಣಿ ಅಂತವರೆಲ್ಲ ಬರೆದ್ರೆ ನಾವು ಎಂತದ್ದು ಮಾರ್ಗ. ಶ್ರೇಣಿಯವರ ಅರ್ಥಗಾರಿಕೆಯಲ್ಲಿ ಅದು ಬಂದಿದೆ. ಹೌದು, ಆದ್ರೆ ಅದು ದಾಖಲಾಗಿ ಅವರು ಕಾದಂಬರಿ ಎಲ್ಲ ಆದ್ರೆ ಕಾದಂಬರಿ ಬರೆದಿದ್ರೆ ಅರ್ಥಧಾರಿ ಆಗಿರ್ತದೆ. ಆಗ್ತಿರ್ಲಿಲ್ಲ, ಸಾಧ್ಯವೇ ಇರಲಿಲ್ಲ. ನೀವು ಎರಡು ಆಗಿ ಮೂರು ಆಗಿ ಕೊಡುವ ರೀತಿಯಲ್ಲಿ ಒಂದು ಪೌರಾಣಿಕತೆ ಸಾರ್ಥಕವಾಗಿ ಒಬ್ಬ ಯಕ್ಷಗಾನ ಕಲಾವಿದನ ಕಂಟ್ರಿಬ್ಯೂಷನ್ ನಾನು ಹೇಗೆ ವಿಭಿನ್ನವಾಗಿರಬಹುದು ಎಂಬುದನ್ನು ತೋರಿಸಿಕೊಟ್ಟಿದೆ. ಅಲ್ಲ, ಅದು ಈಗ ನನಗೆ ದೃಷ್ಟಾಂತಕ್ಕೆ ನೀವೇ ಇದ್ದೀರಿ. ನೀವು ಯಕ್ಷಗಾನವನ್ನು ವಿಮರ್ಶೆ ಮಾಡ್ತೀರಿ, ಚಿಂತನೆ ಮಾಡ್ತೀರಿ, ಬರೆದಿದ್ದೀರಿ. ಯಕ್ಷಗಾನದ ಬರಹಗಾರರಲ್ಲಿ ಪ್ರಭಾಕರ್ ಜೋಶಿಯವರೊಬ್ಬರು. ನಾನು ಯಾವಾಗಲೂ ಎಲ್ಲ ಬರಹದಲ್ಲೂ ನಾನೆಲ್ಲಿ ಬರ್ತೀನಿ ಅದನ್ನೆಲ್ಲ ಹೇಳಿದ್ದೇನೆ. ಇನ್ನೊಬ್ಬರು ಜಯರಾಜ ಸೀತಾರಾಮಯ್ಯವರು, ಅವರು ಕೂಡ ಹಾಗೆ. ಜಯರಾಜ ಸೀತಾರಾಮಯ್ಯವರು ಈಗ ನಾನು ಮಾಡಿದ ಕೆಲಸವೇ ಮಾಡಿದ್ದೇನೆ. ಹೌದಾ? ಇಲ್ಲ ನೋಡಿ, ನಿಮ್ಮದು ಈಗ ತಾಳಮದ್ದಲೆ ಅಂತ ಒಂದು ಬಂತು, ಬೇರೆ ಬಿಡಿ ಲೇಖನಗಳು ಬಂತು. ಇದನ್ನ ಅವರು ಇದು ಸ್ವಲ್ಪ ಅವಸರದ ಬರಹ ಆಯ್ತು. ಇದಕ್ಕೆ 4-5 ವರ್ಷ ಎಲ್ಲ ತಗೊಂಡಿದ್ದಲ್ಲ, 2-3 ತಿಂಗಳು ಮಾತ್ರ ತಗೊಂಡದ್ದು ನಾನು. ಅದಕ್ಕೆ ಕಾರಣ ಇದೆ, ನಮ್ಮ ರೋಹಿತ್ ಚಕ್ರತೀರ್ಥ ಅವರು ಅವರ ಅಯೋಧ್ಯ ಪ್ರಕಾಶನದಿಂದ ಸರ್ ಯಕ್ಷಗಾನ ತಾಳಮದ್ದಲೆ ಬಗ್ಗೆ ಒಂದು ಪುಸ್ತಕ ಬರೆದು ಕೊಡಿ ಅಂತ ಒತ್ತಾಯ ಮಾಡಿದರು. ಹಾಗಾಗಿ ಕೆಲವು ಅಂದರೆ ಮತ್ತೆ ತಾಳಮದ್ದಲೆ ಬಗ್ಗೆ ನಮಗೆ ಸೋರ್ಸ್ ಇಲ್ಲ. ವಿಶ್ವಾಮಿತ್ರನ ಬಗ್ಗೆ ಸಿಗ್ತದೆ, ಸಿಗ್ತದೆ, ಆದ್ರೆ ತಾಳಮದ್ದಲೆಗೆ ಬರೆದಿಟ್ಟದ್ದು ಎಂಥದ್ದು ಇಲ್ಲ. ಅವರಿವ್ರು ಹೇಳಿದ ಕಥೆ ಹೌದು ಅಷ್ಟೇ. ತಾಳಮದ್ದಲೆ ಅದು ನಾನೀಗ ಅದ್ರ ಮೇಲೆ PhD ಮಾಡಿದವರಿದ್ದಾರೆ, ಆದರೆ ಏನು ನಮಗೆ ಸಿಗೋದಿಲ್ಲ. ಅದರಲ್ಲಿ PhD ಮಾಡಿದವರಿದ್ದಾರೆ, ಅವರು ಏನೇನೋ ಜೈನ ಅದು ಆ PhD ಪರಿಭಾಷೆಯಲ್ಲಿ ಬರೀತಾರೆ. ಹೌದೌದು, ಅದು ಅಲ್ಲ, ತೀರಾ ಟೆಕ್ನಿಕಲ್ ಪರಿಭಾಷೆಯಲ್ಲಿ ಬಂದ್ರೆ ಸಾಮಾನ್ಯ ಓದುಗನೇ ಪ್ರಯೋಜನ ಆಗೋದಿಲ್ಲ. ಅದೇ ತಾಳಮದ್ದಲೆ ಬಗ್ಗೆ ಇವರು ಬರ್ತಾರೆ. ನಾನು ತಾಳಮದ್ದಲೆ ಬಗ್ಗೆ ವಾಗರ್ತ ಮತ್ತು ನನ್ನದು ಕೂಡ ಬೇರೆ ಬೇರೆ ಪುಸ್ತಕಗಳಲ್ಲಿ ಬಂದಿದೆ. ಹೀಗೆ ಒಂದು ಸಮಗ್ರವಾಗಿ ಅರ್ಥಧಾರಿ, ಪ್ರಸಂಗಕರ್ತ, ಕಾದಂಬರಿಕಾರ ಮೂರು ಆಗಿ ಕಾಂಟ್ರಿಬ್ಯೂಷನ್ ಕೊಟ್ಟವರು ಬಹುಶಃ ಶ್ರೀಧರ್. ಅದಕ್ಕೆ ನಿಮ್ಗೆ ಅರ್ಹವಾಗಿಯೇ ಪಾರ್ಥಿಸುಬ್ಬ ಪ್ರಶಸ್ತಿ ಬಂದಿದೆ. ಅವನು ಅದೇ ಕೆಲಸ ಮಾಡಿದವ, ಕಲೆ ಕ್ರಿಯೇಷನ್ ಮಾಡಿದನ ಅವನು. ಯಕ್ಷಗಾನ ಬ್ರಹ್ಮ ಅಂತ ಹೇಳ್ತಾರೆ. ಹಾಗೆ ಪ್ರಸಂಗವು ಅವನು ಸಂಧಿಗಳಾಗಿ ಬರ್ತಾರೆ. ಅದು ನೋಡಿ, ಆ ಪ್ರಸಂಗದ ಆ ಸಂದರ್ಭದಲ್ಲಿ ಎಮ್ಮೆ ಹೆಗಡೆಯವರು ಅಧ್ಯಕ್ಷರಾಗಿದ್ರು. ಈ ಪ್ರಶಸ್ತಿಗಳದೊಂದು ಸಮಸ್ಯೆ ಇದೆ, ನಮ್ಮನ್ನು ಯಾರು ಓದಿರ್ತಾರೆ ಅವರಿಗೆ ಗೊತ್ತಿಲ್ಲ, ಅವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಇಲ್ಲದೆ ಹೋದ್ರೆ ನಾವು ಪತ್ರಿಕೆಯಲ್ಲಿ ಪ್ರಸಿದ್ಧರಾಗಬೇಕು ಅಥವಾ ರಂಗಸ್ಥಳದಲ್ಲಿ ಪ್ರಸಿದ್ಧರಾಗಬೇಕು. ಇಲ್ಲದೆ ಹೋದ್ರೆ ಅಂದ್ರೆ ತಪ್ಪು ಅವ್ರದ್ದಲ್ಲ, ಗೊತ್ತಿರೋದು. ಅದೇ ನಮ್ಮನ್ನು ನಾವು ಪರಿಚಯಿಸಿಕೊಳ್ಳೋದು ಬಹಳ ಮುಖ್ಯ. ಅವರು ಅದು ಸಾರ್ಥಕವಾಗಿ ನಿಮಗೆ ಬಂದ ಬಗ್ಗೆ ಅಭಿವಂದನೆಗಳು.